ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ನಿನ್ನೆ ನಡೆದಿರ್ತಕ್ಕಂಥ ಅಂದರೆ 15/11/2025 ನಡೆದಿರ್ತಕ್ಕಂತಹ BCWD ಇಲಾಖೆಯಲ್ಲಿನ UPSC ಉಚಿತ ತರಬೇತಿಗಾಗಿ KA ನಡೆಸಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ತುಂಬ ಪ್ರಮುಖವಾಗಿರ್ತಕ್ಕಂಥ 18 ಕ್ವಶನ್ಗಳು ಇದರಲ್ಲಿದ್ದಾವೆ. ದಯವಿಟ್ಟು ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದಾರಾ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಬೇಕು ಮತ್ತು ಅಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೂಡ ಅವುಗಳನ್ನು ಕೂಡ ಪರಿಹರಿಸ್ತಕ್ಕಂಥ ಬಗೆಗಳನ್ನು ನೀವು ಕೂಡ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಎಕ್ಸ್ ಅನ್ನು ವಾಯ್ಗಿಂತ 2 ಪಟ್ಟು ವೇಗವಾಗಿ ಕೆಲಸವನ್ನ ಮಾಡುತ್ತಾನೆ. ನೋಡ್ರಿ, ಎಫಿಷಿಯನ್ಸಿ ಕೊಟ್ಟಿದ್ದಾರೆ, ಸಾಮರ್ಥ್ಯ ಅಥವಾ ದಕ್ಷತೆ ಕೊಟ್ಟಿದ್ದಾರೆ. ವಾಯನ್ನು ಏಕಾಂಗಿಯಾಗಿ ಒಂದು ಕೆಲಸವನ್ನು ಮುಗಿಸಲು 30 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ನೋಡ್ರಿ, ಒಬ್ಬ ವ್ಯಕ್ತಿ ವಾಯ್ ಅಂತಕ್ಕಂಥ ವ್ಯಕ್ತಿ ಟೈಮ್ ಕೊಟ್ಟಿದ್ದಾರಲ್ಲ, ಅವನ ಟೈಮು. ಹಾಗಾದ್ರೆ ಎಕ್ಸ್ ಮತ್ತು ವಾಯ್ ಇಬ್ಬರು ಸೇರಿ ಆ ಕೆಲಸವನ್ನು ಮುಗಿಸಲು ತೆಗೆದುಕೊಳ್ಳುವ ದಿನಗಳು ಎಷ್ಟು? ನೋಡ್ರಿ, ನಮಗೆ ಎಕ್ಸ್ 15 ದಿನ ಕೆಲಸ ಮಾಡ್ತಾನೆ, ಬಿ 10 ದಿನ ಕೆಲಸ ಮಾಡ್ತಾನೆ. ಹಾಗಾದ್ರೆ ಇಬ್ಬರು ಕೂಡ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಕ್ವಶನ್ ಕೊಟ್ಟರೆ ಈಸಿಯಾಗಿ ಮಾಡಿಬಿಡ್ತೀರಾ. ಅದೇ ಕ್ವಶನ್ ಇದು ಕೂಡ, ಬಟ್ ಇಲ್ಲಿ ಎಫಿಷಿಯನ್ಸಿ ಅನ್ನು ಕೊಟ್ಟಿದ್ದಾರೆ, ದಕ್ಷತೆ ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವಾಯ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳಿದ್ದಾರೆ. ಅವ್ರದ್ದು ಎಫಿಷಿಯನ್ಸಿ ಸಾಮರ್ಥ್ಯ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎಕ್ಸ್ ಅನ್ನು ವಾಯ್ಗಿಂತ 2 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನೆ. ಎಕ್ಸ್ ಅನ್ನು ವಾಯ್ಗಿಂತ 2 ಪಟ್ಟು ಅಂದಾಗ ಇವನು ಒಂದು ಕೆಲಸ ಮಾಡೋಷ್ಟರಲ್ಲಿ ಎಕ್ಸ್ ವಾಯ್ ಎರಡು ಕೆಲಸ ಮಾಡ್ತಾನೆ. ಅವನು ಎಫಿಷಿಯನ್ಸಿ ಜಾಸ್ತಿ ಅದ, ಅವನು ಸಾಮರ್ಥ್ಯ ಜಾಸ್ತಿ ಅದ. ಯಾವಾಗ ಸಾಮರ್ಥ್ಯ ಜಾಸ್ತಿ ಇರ್ತೋ ಅವರು ಕಡಿಮೆ ಸಮಯವನ್ನು ತೆಗೆದುಕೊಳ್ತಾರೆ. ಯಾರು ಸಾಮರ್ಥ್ಯ ಕಡಿಮೆ ಇರ್ತೋ ಅವರು ಜಾಸ್ತಿ ಟೈಮ್ ಅನ್ನ ತೆಗೆದುಕೊಳ್ತಾರೆ. ಎಫಿಷಿಯನ್ಸಿ ಮತ್ತು ಟೈಮು ಪರಸ್ಪರ ವಿಲೋಮವಿರ್ತವೆ. ನೋಡ್ರಿ, ಎಫಿಷಿಯನ್ಸಿ ಮತ್ತು ಟೈಮು ಪರಸ್ಪರ ವಿಲೋಮ ಇರ್ತವೆ. ಇದು 2:1 ಇದ್ರೆ ಟೈಮು 1:2 ಇರುತ್ತೆ. ಇದು ಪರಸ್ಪರ ವಿಲೋಮ. ಇವನು 2ರಷ್ಟು ಶಕ್ತಿಶಾಲಿ ಇದ್ದಾನೆ, ಟೈಮ್ ಕಡಿಮೆ ತೆಗೆದುಕೊಳ್ತಾನೆ. ಇವನು 1ರಷ್ಟು ಶಕ್ತಿಶಾಲಿ ಇದ್ದಾನೆ, ಟೈಮ್ ಇದ್ರೆ 2 ಪಟ್ಟು ತೆಗೆದುಕೊಳ್ತಾನೆ. ಪರಸ್ಪರ ವಿಲೋಮ ಇರ್ತವೆ. ಕ್ಲಿಯರ್ ಆಯ್ತು? ಎಸ್. ಈಗ ಟೈಮ್ ಬರ್ತೀನಿ. ವಾಯನ್ನು ಏಕಾಂಗಿಯಾಗಿ ಆ ಕೆಲಸವನ್ನು ಮುಗಿಸಲು 30 ದಿನ ತೆಗೆದುಕೊಳ್ತಾನೆ. ವಾಯ್ ಇಲ್ಲಿ ಎಷ್ಟು ದಿನ ತೆಗೆದುಕೊಂಡನೆ? 2 ದಿನ. ಟೈಮ್ 2ರಷ್ಟು. 2ರಷ್ಟು ಎಷ್ಟು ದಿನ? 30 ದಿನ ಸಮಯವನ್ನ ತೆಗೆದುಕೊಂಡಿದ್ದಾನೆ. ಹಾಗಾದ್ರೆ 2 ಎಷ್ಟಲ್ಲಿ 15, 2 ಎಷ್ಟಲ್ಲಿ 30, 2 15 30. ಹಾಗಾದ್ರೆ ಅದೇ 1ಕ್ಕೆ 15ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 1 15 15. ಹಾಗಾದ್ರೆ ಆ ಕೆಲಸವನ್ನ ಎಕ್ಸ್ ಮುಗಿಸ್ಲಿಕ್ಕೆ 15 ದಿನ ತೆಗೆದುಕೊಳ್ತಾನೆ, ವಾಯ್ ಮುಗಿಸ್ಲಿಕ್ಕೆ 30 ದಿನ ಸಮಯವನ್ನ ತೆಗೆದುಕೊಳ್ತಾನೆ. ಈಗ ನಿಮಗೆ ಗೊತ್ತಾಯ್ತಲ್ಲ, ಎಕ್ಸ್ ಒಂದು ಕೆಲಸವನ್ನು 15 ದಿನ ಮಾಡ್ತಾನೆ, ವಾಯ್ ಒಂದು ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನೆ. ಹಾಗಾದ್ರೆ ಇಬ್ರು ಕೂಡ ಎಷ್ಟು ದಿನದಲ್ಲಿ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಕ್ಲಿಯರಾ? ನೋಡ್ರಿ, ಎಕ್ಸ್ ಆ ಕೆಲಸವನ್ನು ಮಾಡಲಿಕ್ಕೆ 15 ದಿನ ತೆಗೆದುಕೊಳ್ತಾನೆ, ವಾಯ್ ಆ ಕೆಲಸವನ್ನು ಮಾಡಲಿಕ್ಕೆ 30 ದಿನ ತೆಗೆದುಕೊಳ್ತಾನೆ. ಇದು ಕ್ಲಿಯರ್ ಆಯ್ತಾ? ಇದು ನೋಡ್ರಿ, 2ರಷ್ಟು ಅಂದ್ರೆ 30 ದಿನ. ಹಾಗಾದ್ರೆ 2 15 30. ಒಂದು ಕೆಲಸ ಮಾಡ್ಲಿಕ್ಕೆ 30 ದಿನ. ಅದೇ ಕೆಲಸವನ್ನ ಎಕ್ಸ್ ಎಷ್ಟು ದಿನದಲ್ಲಿ ಮಾಡ್ತಾನೆ? 1ರಷ್ಟು. ಹಾಗಾದ್ರೆ 1 15 15. ಹಾಗಾದ್ರೆ 15 ದಿನದಲ್ಲಿ ಮಾಡ್ತಾನೆ. ನೋಡ್ರಿ, ಒಂದು ಎಫಿಷಿಯನ್ಸಿ ಜಾಸ್ತಿ ಅದ. ಇವನು 30 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಎಕ್ಸ್ 15 ದಿನದಲ್ಲೇ ಮಾಡ್ತಾನೆ. ಹೌದಾ? ಸಾಮರ್ಥ್ಯ ಜಾಸ್ತಿ ಅದ. ಹಾಗಾದ್ರೆ ಇವೆರಡು ಸಿಕ್ಕ ಮೇಲೆ ಈಸಿಯಾಗಿ ಮಾಡ್ಬೋದಲ್ಲ ನಾವು. ಹಾಗಾದ್ರೆ ಇದಕ್ಕೆ ಸಿಂಪಲ್ ಸೂತ್ರ ಅದಂತ ಹೇಳಿದ್ದೆ ನಾನು. ಏನು? A ಇಂಟು ಬಿ. ಈ ಇಬ್ಬರು ಈ ತರ ಕೇಳಿದಾಗ A ಇಂಟು ಬಿ ಡಿವೈಡೆಡ್ ಬೈ A ಪ್ಲಸ್ ಬಿ ಅಂತಕ್ಕಂಥ ಸೂತ್ರನ ಮಾಡಿಬಿಟ್ಟು ಉತ್ತರ ಸಿಕ್ಬಿಡುತ್ತೆ. A ಇಂಟು ಬಿ ಅಂದ್ರೆ 15 ಇಂಟು 30. 15 ಇಂಟು 30 ಡಿವೈಡೆಡ್ ಬೈ A ಪ್ಲಸ್ ಬಿ. ಇವೆರಡು ಕೂಡಿಸ್ಬಿಟ್ರೆ ಎಷ್ಟಾಗುತ್ತೆ? 45. ಮುಗ್ದ ಹೋಯ್ತು. 15 ಒಂದಲೆ 15 ಮೂರಲೆ 3 ಒಂದಲೆ 3 10. ಹಾಗಾದ್ರೆ 10 ದಿನದಲ್ಲಿ ಆ ಕೆಲಸವನ್ನ ಮಾಡ್ತಾರೆ, ಮುಗೀತು. ಸಿಂಪಲ್ ಆಗಿ ಲೆಕ್ಕಗಳನ್ನು ಮಾಡ್ಬೋದು. ಹೌದಾ? ಟೈಮ್ ಅಂಡ್ ವರ್ಕ್ ಅಲ್ಲಿ ತುಂಬಾ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದರೆ ಇದನ್ನು ನಾವು LCM ಮೆಥಡ್ ಅಲ್ಲಿ ಕೂಡ ಬಿಡಿಸಬಹುದು. ಹೌದಾ? ಇವೆರಡರ LCM ಎಷ್ಟಾಗುತ್ತೆ? 15 ಮತ್ತು 30 LCM 30. ಇದು ಟೋಟಲ್ ವರ್ಕ್ 30 ವರ್ಕು. ಹಾಗಾದ್ರೆ ಇವನು 15 ದಿನದಲ್ಲಿ ಮಾಡಿದ್ರೆ 1 ದಿನದಲ್ಲಿ ಎಷ್ಟು ಮಾಡ್ತಾನೆ? ಇಲ್ಲಿದಲ್ಲ ಅದೇ ಬರ್ತುಂಟು. 15 2 30. ಇದು ಎಫಿಷಿಯನ್ಸಿ. 2ರಷ್ಟು 1 ದಿನಕ್ಕೆ 2 ಕೆಲಸ ಮಾಡ್ತಾನೆ, 15 ದಿನದಲ್ಲಿ 30 ಮಾಡ್ತಾನೆ. 30 ಎಷ್ಟಲ್ಲಿ 30, 31 30. 1 ದಿನಕ್ಕೆ 1 ಕೆಲಸ ಮಾಡ್ತಾನೆ, 30 ಕೆಲಸ ಮಾಡ್ಲಿಕ್ಕೆ 30 ಆಗ್ತಾನೆ. ಇಬ್ಬರು ಕೂಡಿದ್ರೆ 1 ದಿನದಲ್ಲಿ ಎಷ್ಟು ಮಾಡ್ತಾರೆ? 3 ಕೆಲಸ ಮಾಡ್ತಾರೆ. ಹಾಗಾದ್ರೆ ಎಷ್ಟು ಕೆಲಸ ಅದಾವು? 30 ಕೆಲಸ ಇದಾವೆ. ಹಾಗಾದ್ರೆ ದಿನಕ್ಕೆ 3 ಕೆಲಸ ಮಾಡಿದ್ರೆ 30 ಕೆಲಸ ಮಾಡ್ಲಿಕ್ಕೆ ಎಷ್ಟಾಯ್ತು? 3 1 3 10. ಅದೇ 10 ಇಲ್ಲಿ ಬಂತು.
LCM ಮೆಥಡ್ ಅಲ್ಲಿ ಮಾಡ್ಬೋದು, ಇಬ್ಬರದೇ ಕೊಟ್ಟರೆ ಇದೇ ರೀತಿ ಮಾಡ್ರಿ ಎಕ್ಸಾಮಲ್ಲಿ ಅಂತ ಹೇಳ್ತಾ ಇರ್ತೇನೆ ನಾನು. ಬಟ್ ಈ ರೀತಿ ಮಾಡೋದ್ರಿಂದ ಟೈಮ್ ಅಂಡ್ ವರ್ಕ್ನ ಎಲ್ಲ ಕ್ವಶನ್ಗಳನ್ನು ಸರಳವಾಗಿ ಬಿಡಿಸ್ಕೊಳ್ಬೋದು. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ ಕ್ವಶನ್ 2. ಒಂದು ಕಾರು ತನ್ನ ವೇಗವನ್ನ ಪ್ರತಿ ಗಂಟೆಗೆ 2 ಕಿಲೋಮೀಟರ್ನಂತೆ ಹೆಚ್ಚುತ್ತದೆ. ನೋಡ್ರಿ, ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಇದೆ. ಮೊದಲನ ಗಂಟೆಯಲ್ಲಿ ಅದು ಕ್ರಮಿಸಿದ ದೂರ 30 ಕಿಲೋಮೀಟರ್. ಅಂದ್ರೆ ಒಂದು ಗಂಟೆಯಲ್ಲಿ 30 ಕಿಲೋಮೀಟರ್ ಹೋಯ್ತು ಅಂತಂದ್ರೆ ಸ್ಪೀಡ್ ಎಷ್ಟಿರುತ್ತೆ? 30 ಕಿಲೋಮೀಟರ್ ಪರ್ ಅವರ್, ಒಂದು ಗಂಟೆ ಅಂತ ಅರ್ಥ. 10 ಗಂಟೆಗಳ ನಂತರ ಅದು ಕ್ರಮಿಸಿದ ದೂರ ಎಷ್ಟು? ನೋಡ್ರಿ, 10 ಗಂಟೆ ಅಂದ್ರೆ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗ್ತದೆ ಸ್ಪೀಡು. ಹಾಗಾದ್ರೆ ಇದೇ ರೀತಿ ಜಾಸ್ತಿ ಆಗ್ತಾ ಹೋದ್ರೆ 10 ಗಂಟೆ ಆದಾಗ ಎಷ್ಟು ದೂರ ಕ್ರಮಿಸಿರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್. ಈಗ ನೋಡ್ರಿ, ಒಂದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋಗೈತಿ? 30 ಕಿಲೋಮೀಟರ್ ಹೋಗಿದೆ. 30 ಕಿಲೋಮೀಟರ್. ಇದು ಮೊದಲನೇ ಗಂಟೆಯಲ್ಲಿ ಸ್ಪೀಡ್ ಎಷ್ಟಿತ್ತು? 30 ಕಿಲೋಮೀಟರ್ ಪರ್ ಅವರ್ ಇತ್ತು. ಆಮೇಲೆ ಏನಾಯ್ತು? ಪ್ಲಸ್ 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ಲಸ್ 2 ಕಿಲೋಮೀಟರ್ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎರಡನೇ ಗಂಟೆಯಲ್ಲಿ 30 ಇದ್ದದ್ದು ಎಷ್ಟಾಗುತ್ತೆ? 32 ಕಿಲೋಮೀಟರ್. ಆ ಗಂಟೆಯಲ್ಲಿ 32 ಕಿಲೋಮೀಟರ್ ಹೋಯ್ತು. ಅದೇ ರೀತಿಯಾಗಿ ನಿರಂತರ 10 ಗಂಟೆವರೆಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಮೂರನೇ ಗಂಟೆಯಲ್ಲಿ ಎಷ್ಟಾಗುತ್ತೆ? 32 ಮತ್ತೆರಡು ಜಾಸ್ತಿ ಆದ್ರೆ 34 ಕಿಲೋಮೀಟರ್ ಸ್ಪೀಡ್, ಕಿಲೋಮೀಟರ್ ಪರ್ ಅವರ್. ಅಥವಾ ನಾವಿಲ್ಲಿ ಜಾಸ್ತಿ ಆದ್ರೂ ಡೈರೆಕ್ಟ್ ಆಗಿ ಎಷ್ಟು, ಒಂದು ಗಂಟೆಯಲ್ಲಿ ಎಷ್ಟು ಕಿಲೋಮೀಟರ್ ಅಂತ ಡೈರೆಕ್ಟ್ ಆಗಿ ಹೆಚ್ಕೊಂಡ್ಬಿಡ್ತೀನಿ ನಾನು. 34 ಕಿಲೋಮೀಟರ್ ಹೋಗುತ್ತೆ. ಹಾಗಾದ್ರೆ ನಾಲ್ಕನೇ ಗಂಟೆಯಲ್ಲಿ ಮತ್ತೆ 2 ಕಿಲೋಮೀಟರ್ ಜಾಸ್ತಿ ಹೋದ್ರೆ 34 ಕಿಲೋಮೀಟರ್ ಇತ್ತು, 2 ಕಿಲೋಮೀಟರ್ ಜಾಸ್ತಿ ಹೋದ್ರೆ 36 ಕಿಲೋಮೀಟರ್ ಹೋಗುತ್ತೆ ಒಂದು ಗಂಟೆಯಲ್ಲಿ, ನಾಲ್ಕನೇ ಗಂಟೆಯಲ್ಲಿ. ಐದನೇ ಗಂಟೆಯಲ್ಲಿ ಎಷ್ಟು ಹೋಗುತ್ತೆ? 36 ಇದ್ದು 2 ಗಂಟೆ ಜಾಸ್ತಿ ಆದ್ರೆ 2 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಆದ್ರೆ 38 ಕಿಲೋಮೀಟರ್ ಆಗುತ್ತೆ. 6 ಗಂಟೆಯಲ್ಲಿ 40 ಆಗುತ್ತೆ. 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ 6ನೇ ಗಂಟೆಯಲ್ಲಿ 40 ಕಿಲೋಮೀಟರ್ ಹೋಗಿರುತ್ತೆ ಅವಾಗ. ನೋಡ್ರಿ, ಮೊದಲ ಗಂಟೆಯಲ್ಲಿ 30 ಕಿಲೋಮೀಟರ್ ಹೋದ್ರೆ 6ನೇ ಗಂಟೆಯಲ್ಲಿ 40 ಕಿಲೋಮೀಟರ್ ದೂರ ಹೋಗಿರುತ್ತೆ. ಯಾಕಂದ್ರೆ 2 ಕಿಲೋಮೀಟರ್ ಜಾಸ್ತಿ ಆಗಿ ಸ್ಪೀಡ್ 40 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. 7ನೇ ಗಂಟೆಯಲ್ಲಿ 42 ಕಿಲೋಮೀಟರ್. 8ನೇ ಗಂಟೆಯಲ್ಲಿ 44 ಕಿಲೋಮೀಟರ್ ಹೋಗಿರುತ್ತೆ. ಕಿಲೋಮೀಟರ್ ಹೋಗಿರುತ್ತೆ. 9ನೇ ಗಂಟೆಯಲ್ಲಿ 46 ಕಿಲೋಮೀಟರ್ ಹೋಗಿರುತ್ತೆ. 10ನೇ ಗಂಟೆಯಲ್ಲಿ 48 ಕಿಲೋಮೀಟರ್ ಹೋಗಿ ನಿಂತುಕೊಳ್ಳುತ್ತೆ. 10 ತಾಸು ಆಗುತ್ತೆ. ನೋಡ್ರಿ, 30 ಕಿಲೋಮೀಟರ್ ಇರ್ತಕ್ಕಂಥದ್ದು 2 ಕಿಲೋಮೀಟರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಸ್ಪೀಡು 30, 32, 34, 36, 38 ಈ ರೀತಿಯಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಏನು ತೊಂದರೆ ಇಲ್ಲ. ಇವೆಲ್ಲವುಗಳನ್ನು ಕೂಡಿಸ್ಬಿಟ್ರೆ ನಿಮ್ಮ ಉತ್ತರ ಸಿಕ್ಕೋಬಿಡುತ್ತೆ. ಎಷ್ಟು ದೂರ ಹೋಯ್ತು ನೋಡ್ರಿ. 30 ನಾನು ಈ ಕಡೆ ಇಚ್ಕೊಳ್ತೀನಿ. 30 5 ಆದ್ರೆ ಎಷ್ಟಾಯ್ತೆ? 150 ಕಿಲೋಮೀಟರ್ ಆಯ್ತಾ? 40 4 5 20 ಇದು 200 ಕಿಲೋಮೀಟರ್ ಆಯ್ತು. 200 ಕಿಲೋಮೀಟರ್ ಹೌದಾ? ಈಗ ಇಲ್ಲಿದ್ ನೋಡ್ರಿ, 6 4 10 8 2 10 10 10 ಎಷ್ಟಾಯ್ತು? ಇಲ್ಲಿ 20 ಆಯ್ತು. ಇಲ್ಲಿ 6 4 10 8 2 10 ಇಲ್ಲಿ ಕೂಡ ಎಷ್ಟಾಯ್ತು? 20 ಆಯ್ತು. ಕೂಡಿಸ್ಬಿಡ್ರಿ ಎಲ್ಲದನ್ನು. 0 5 4 9 3 390 ಕಿಲೋಮೀಟರ್ ದೂರ ಹೋಯ್ತು. ಈಸ್ ರೈಟ್ ಆನ್ಸರ್. ಮುಗ್ದ ಹೋಯ್ತು. ಆಯ್ಕೆಯಲ್ಲಿ 390 ಕಿಲೋಮೀಟರ್ ಇದೆನಾ? ಎಸ್, 390 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ದೂರ ಹೋಯ್ತು? 390 ಕಿಲೋಮೀಟರ್ ಹೋಗುತ್ತೆ. ಕ್ಲಿಯರ್? ಮುಂದಿನ ಕ್ವಶನ್ 3. ಗಡಿಯಾರವು 4 ಗಂಟೆ 30 ಎಂದು ತೋರಿಸಿದಾಗ ನಿಮಿಷದ ಮುಳ್ಳು ಪೂರ್ವಕ್ಕೆ ತೋರಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತದೆ? ನೋಡ್ರಿ, 4 ಗಂಟೆ 30 ನಿಮಿಷ ಆದಾಗ ನಿಮಿಷದ ಮುಳ್ಳು ಪೂರ್ವಕ್ಕಿದ್ರೆ ಗಂಟೆ ಮುಳ್ಳು ಯಾವ ಕಡೆಗಿತ್ತು ಅಂತ ಕೇಳಿದರೆ ಎಸ್ ಸಿಂಪಲ್. ನಮಗೆ 4 ದಿಕ್ಕುಗಳು ಮತ್ತು ಉಪದಿಕ್ಕುಗಳ ಬಗ್ಗೆ ಬಂದಾಗ ನಾವು ಈಸಿಯಾಗಿ ನೆನಪಿಡ್ಲಿಕ್ಕೆ ಊ ಈ ಪು ಆದ ನೈಪವ ಅಂತಕ್ಕಂಥ ಒಂದು ತಲೆಯಲ್ಲಿ ಅದೊಂದು ತುಂಬ್ಕೊಂಡ್ಬಿಟ್ರೆ ಸಾಕು, ಈಸಿಯಾಗಿ ಆನ್ಸರ್ ನೀಡಬಹುದು. ಎಸ್, ಈಗ 4:30 ಆದಾಗ ಯಾವ ರೀತಿ ಇರುತ್ತೆ? ಇದು ಗಡಿಯಾರ. 4:30 ಆದಾಗ ನಿಮಿಷದ ಮುಳ್ಳು ನೇರವಾಗಿ 6 ಕಡೆಗೆ ಇರುತ್ತೆ. ಇದು ನಿಮಿಷದ ಮುಳ್ಳು. ಇದು 6 ಕಡೆಗಿದ್ದಾಗ ಗಡಿಯಾರದ ಮುಳ್ಳು 4:15 ಅಂದಾಗ ನೋಡ್ರಿ, 4:15 ಹೌದಾ? 4:30 ಆದಾಗ ಇಲ್ಲಿ ನಿಮಿಷದ ಮುಳ್ಳು ನೇರವಾಗಿ 6 ಮೇಲೆ ಇದ್ದಾಗ ಗಂಟೆ ಮುಳ್ಳು ಎಲ್ಲಿರುತ್ತೆ ಅಂತ ಹೇಳಿದಾಗ 4 ಮತ್ತು 5 ಮಿಡಲಲ್ಲಿ ಇರುತ್ತೆ. 4 ಮತ್ತು 5 ಮಿಡಲಲ್ಲಿ ಇರತಕ್ಕಂಥದ್ದು ಗಂಟೆ ಮುಳ್ಳು ಆಯ್ತಾ? ಎಸ್. ಈಗೇನಂತ ಹೇಳಿದರೆ ನಿಮಿಷದ ಮುಳ್ಳು ಪೂರ್ವಕ್ಕೆ ಇದ್ದರೆ ಇಲ್ಲಿ ನಿಮಿಷದ ಮುಳ್ಳು ಇಲ್ಲಿ ಪೂರ್ವಕ್ಕೆ ಇದೆ. ಹಾಗಾದರೆ ಈ ಮುಳ್ಳು ಯಾವ ಕಡೆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, 4 ದಿಕ್ಕುಗಳು ಉಪದಿಕ್ಕುಗಳನ್ನ ಹಾಕೊಂಡಾಗ ಯಾವ ರೀತಿ ಹಾಕೊಳ್ತಿದ್ವಿ ನಾವು ನೋಡ್ರಿ. ಇವೆರಡು ದಿಕ್ಕು ಮುಖ್ಯ ದಿಕ್ಕುಗಳು ಹೌದಾ? ಇವು ಉಪದಿಕ್ಕುಗಳು, 4 ಉಪದಿಕ್ಕುಗಳು. ಎಸ್, ಇಲ್ಲಿ ಪೂ ಸ್ಟಾರ್ಟ್ ಆಗಿದೆ. ನಾವು ಕ್ಲಾಕ್ ವೈಸ್ ಊ ಈ ಪೂ ಆದ ನೈಪು ಅಂತ ಬರಿತಾ ಹೋಗ್ಬಿಟ್ರೆ ಮುಗಿದೋಯ್ತು. ಇಲ್ಲಿ ಪೂದಿಂದ ಸ್ಟಾರ್ಟ್ ಆಗ ನಾವು ಅನ್ಕೊಂತಮ್ಮ ಊ ಈ ಪೂ
ಇದು ಆ, ಇದು ದ, ಈ ದಿಕ್ಕು ನೈ, ಇದು ಪ ವ. ನೆಕ್ಸ್ಟು ಉ, ಇಲ್ಲಿ ಈ ಮುಗಿದೋಯ್ತು ನೋಡ್ರಿ. ಪೂ ನೋಡ್ರಿ, ಊ ಈ ಪೂ, ಇಲ್ಲಿ ಪೂದಿಂದ ಸ್ಟಾರ್ಟ್ ಆಗಿರೋದನ್ನ ಪೂದಿಂದ ತೆಗೆದುಕೊಳ್ತೀವಿ. ಊ ಈ ಪೂ ಹಂಗೆ ಬಿಟ್ಟು ಪೂದಿಂದ ಪೂ ಆ ದ ನೈ ಪ ವ. ನೆಕ್ಸ್ಟ್ ಊ ಈ. ಈಗ ನಮಗೆ 8 ದಿಕ್ಕುಗಳು ಗೊತ್ತಾದವು. 8 ದಿಕ್ಕುಗಳು ಗೊತ್ತಾದವು. ಈಗ ನಮಗೆ ಕೇಳಿರ್ತಕ್ಕಂಥ ಕ್ವಶನ್ನು ಗಂಟೆ ಮುಳ್ಳು ಯಾವ ದಿಕ್ಕಿಗೆ ಅಂದಾಗ ಗಂಟೆ ಮುಳ್ಳು ಯಾವ ಕಡೆಗೆ ಅದ? ಈಶಾನ್ಯದ. ಹಾಗಾದ್ರೆ ಗಂಟೆ ಮುಳ್ಳು ಈಶಾನ್ಯ ದಿಕ್ಕಿಗೆ ಇದೆ, ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಇದನ್ನ? ಈಶಾನ್ಯ ದಿಕ್ಕು ಆಯ್ಕೆಯಲ್ಲಿದೆನಾ? ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದರೆ ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಈ ಕೆಳಗಿನ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಕೆಳಗಿನ ಆಯ್ಕೆಗಳಿಂದ ಆರಿಸಿ. ನೋಡ್ರಿ, ಇಲ್ಲಿ ಒಂದು ಸಂಖ್ಯೆ ಬರಬೇಕು. ಅದು ಯಾವುದಿದೆ? 4 ಆಯ್ಕೆಗಳಿಲ್ಲ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ನಂಬರ್ ಸೀರೀಸ್ ಅನ್ನು ಕೊಟ್ಟಿದ್ರೆ ಇವುಗಳ ಅಂತರ ನೋಡ್ತಾ ಹೋಗ್ಬಿಡಿ, ಈಸಿಯಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದಾ? ಇವುಗಳ ಅಂತರ ಏನೇನಿದೆ? 3 ರಿಂದ 7 ಆಗ್ಬೇಕಾದ್ರೆ +4 ಆಗಿದೆ. 7 ಇದ್ದಿದ್ದು 16 ಆಗ್ಬೇಕಾದ್ರೆ 13 ಆಗ್ಬೇಕಾದ್ರೆ +6 ಆಗಿದೆ. 13 ಇದ್ದದ್ದು 21 ಆಗ್ಬೇಕಾದ್ರೆ +8 ಆಗಿದೆ. ಹಾಗಾದ್ರೆ 4, 6, 8 ಕ್ರಮಾನುಗತ ಸಮಸಂಖ್ಯೆಗಳನ್ನು ಜೋಡಿಸ್ತಾ ಹೋಗಿದರೆ ಇಲ್ಲಿ 4 ಹೆಚ್ಚಾಗಿ 6 ಹೆಚ್ಚಾಗಿ 8 ಹೆಚ್ಚಾಯಿತು ಅಂತಂದ್ರೆ ಇಲ್ಲಿ ಮುಂದಿನ ಸಂಖ್ಯೆಗೆ +10 ಹೆಚ್ಚಾಗುತ್ತೆ. ಹಾಗಾದ್ರೆ 21ಕ್ಕೆ 10 ಹೆಚ್ಚಾದ್ರೆ 31 ಮುಂದೆ ಬರ್ತಕ್ಕಂಥ ಸಂಖ್ಯೆ ಆಗುತ್ತೆ. ಆಯ್ಕೆಯಲ್ಲಿ 31 ಇದೆಯಲ್ಲ, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಈಸಿಯಾದ. ಮುಂದಿನ ಕ್ವಶನ್ ಕ್ವಶನ್ ನಂಬರ್ 5. ಪೆನ್ಸಿಲ್ ಎಂಬ ಪದದ ಅಕ್ಷರಗಳನ್ನ ಇಂಗ್ಲಿಷ್ ಅಕ್ಷರ ಮಾಲೆಯ ಇಳಿಕೆ ಕ್ರಮದಲ್ಲಿ ಬರೆದಾಗ ಅದೇ ಸ್ಥಾನದಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ? ನೋಡ್ರಿ, ಇಳಿಕೆ ಕ್ರಮದಲ್ಲಿ ಬರೆದಾಗ ಈಗೆಲ್ಲ ಪೆನ್ಸಿಲ್ ಇದಾವೆ, ಅವುಗಳ ಸ್ಥಾನಗಳು ಏನೇನಾದ್ರು ನೋಡ್ಕೊಳ್ಬೇಕು. ನಿಮ್ಗೆ ಈಸಿಯಾಗಿ ಹೇಳಿದೆ, ಈಜೋ ಟಿ ಅಂತಕ್ಕಂಥ ನೆನ್ಪಿಡ್ಬೇಕು. ಈ ಜೋ ಟಿ, ಇವುಗಳ ಸ್ಥಾನ ಬೆಲೆ ಇದು 5, ಇದು 10, ಇದು 15, ಇದು 20, ಇದೆಷ್ಟು? 25. ಈಗ ಇಲ್ಲಿ ಪಿ ದ ಸ್ಥಾನ ಎಲ್ಲಿ ಬರುತ್ತೆ? ಓ ಆ ನಂತರ ಪಿ, ಹಾಗಾದ್ರೆ ಇದ್ರ ಸ್ಥಾನ 16. ಆಯ್ತಾ? ಇದ ಸ್ಥಾನ 5. ಆಮೇಲೆ ಎನ್ ಓ ನೋಡ್ರಿ, ಎನ್ ಆದ ತಕ್ಷಣ ಓ, ಇದು 15 ಇದ್ರೆ ಎನ್ ಎಷ್ಟಿರುತ್ತೆ? 14 ಇರುತ್ತೆ. ಆಮೇಲೆ ಸಿ ಇದೆಷ್ಟಿರುತ್ತೆ? 3 ಇರುತ್ತೆ. ಆಮೇಲೆ ಐ ಎಲ್ಲಿ ಬರ್ತದೆ ನೋಡ್ರಿ? ಐ ಆದ ತಕ್ಷಣ ಜೆ, ಇದು 9 10 ಇತ್ತಂದ್ರೆ ಐ 9 ಇರುತ್ತೆ. ಆಮೇಲೆ ಎಲ್ಲಿ ಬರುತ್ತೆ? ಕೆ ಐ ಜೆ ಕೆ ಎಲ್. ಐ ಜೆ ಆದ್ಮೇಲೆ ಜೆ ಕೆ ಎಲ್ ಅಂದ್ರೆ 11 ಕೆ ಆಗುತ್ತೆ, ಎಲ್ 12 ಆಗುತ್ತೆ. ಹೌದಾ? ಜೆ ಕೆ ಎಲ್, ಜೆ ಅಂದ್ರೆ 10, ಕೆ ಅಂದ್ರೆ 11, ಎಲ್ ಅಂದ್ರೆ 12. ಇವುಗಳನ್ನೀಗ ಇಳಿಕೆ ಕ್ರಮದಲ್ಲಿ ಬರೆದಾಗ ಇದರಲ್ಲಿ ಯಾವ್ದು ನೋಡ್ರಿ? ಯಾವ್ದು ದೊಡ್ಡದ? 16 ದೊಡ್ಡದ? 16 ಮೊದಲು ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? 14 ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? 12 ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? 9 ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? 5 ಬರುತ್ತೆ. ಆಮೇಲೆ ಯಾವ್ದು ಬರುತ್ತೆ? ಕೊನೆಗೆ 3 ಬರುತ್ತೆ. ಈಗ ಇವು ಇಳಿಕೆ ಕ್ರಮದಲ್ಲಿ ಆದವು. ಇವುಗಳನ್ನ ಬರಿತಾ ಹೋಗೋಣ. ಈಗ 16 ಯಾವ್ದದ? ಪಿ. 14 ಯಾವ್ದದ? ಎನ್ ಇದೆ. ಆಮೇಲೆ 12 ಯಾವ್ದದ? ಎಲ್ ಅದ. ಆಮೇಲೆ 9 ಯಾವ್ದದ? ಐ ಅದ. ಆಮೇಲೆ ಇ ಸಿ. ಈಗ ಯಾವ ಸಂಖ್ಯೆಗಳು ಅದೇ ಸ್ಥಾನದಲ್ಲಿ ಇದಾವೆ, ಅದೇ ಜಾಗದಲ್ಲಿ ಇರ್ತಕ್ಕಂಥ ಯಾವುದು? ಪಿ ಮಾತ್ರ ಇದೆ. ನೋಡ್ರಿ, ಪಿ ಮಾತ್ರ ಇದೆ. ಇಲ್ಲಿ ಎನ್, ಈ ಜಾಗದಲ್ಲಿ ಎನ್ ಬಂದದ, ಎನ್ ಜಾಗದಲ್ಲಿ ಎಲ್ ಬಂದದ, ಸಿ ಜಾಗದಲ್ಲಿ ಐ ಬಂದದ, ಐ ಜಾಗದಲ್ಲಿ ಇ ಬಂದದ, ಎಲ್ ಜಾಗದಲ್ಲಿ ಸಿ ಬಂದದ. ಹಾಗಾದ್ರೆ ಅದೇ ಜಾಗದಲ್ಲಿ ಇರ್ತಕ್ಕಂಥ ಸಂಖ್ಯೆ ಅಕ್ಷರ ಯಾವುದು? 1 ಮಾತ್ರ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 1, 2. ಆಯ್ಕೆ 2 1 ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 6. ಮಾರ್ಕ್ಸ್ ಡಿವೈಡೆಡ್ ಬೈ 62 ಸಮಾನುಪಾತ ಪಾಸ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇದೆ. ಮಾರ್ಕ್ಸ್ ಡಿವೈಡೆಡ್ ಬೈ 62 ಅದ ಅಂದ್ರೆ MARKS, ಅದ್ರ ವ್ಯಾಲ್ಯೂ 62 ಇರಬಹುದು. ಅದು ಯಾವ ರೀತಿ ಅದ ನೋಡ್ಕೊಳ್ಳೋಣ. ಅದೇ ರೀತಿಯಾಗಿ ಪಾಸ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಕ್ವಶನ್ ಕೇಳಿದರೆ. ಎಸ್, ಈಗ ನೋಡ್ರಿ, ನಾವು ಮೊದಲು ನೋಡ್ರಿ, ಅವುಗಳನ್ನ ಈಗಾಗಲೇ ಪ್ರೀವಿಯಸ್ ಕ್ವಶನ್ ನೋಡಿದ್ವಿ. ಇವುಗಳ ಸ್ಥಾನ ಸಂಖ್ಯೆಗಳನ್ನ ಹಚ್ಕೊಂಡು ಕೂಡಿಸ್ಕೊಂಡ್ರೆ 62 ಬರುತ್ತೋ ಇಲ್ಲೋ, ಅಥವಾ ಒಂದು ಯಾವ ರೀತಿ ಕೊಟ್ಟಿದ್ದಾನೆ ನೋಡ್ಕೊಳ್ತಾ ಹೋಗೋಣ. ಮೊದಲು ನಾನು ಇಲ್ಲಿ ಎಂ ಇದೆ. ಎಮ್ದು ಸ್ಥಾನ ಎಷ್ಟಿದೆ? IJKLM. KLM. ಹಾಗಾದ್ರೆ 11, 12, 13. ಎಮ್ದ ಸ್ಥಾನ ಎಷ್ಟಾಯ್ತು ಇಲ್ಲಿ? 13. ಪ್ಲಸ್ ಎದೆಷ್ಟು? 1 ಪ್ಲಸ್ ಆರ್. ಆರ್ ಎಲ್ಲಿ ಬರುತ್ತೆ? OPQR. ಇಲ್ಲಿ 15 ಇತ್ತಂದ್ರೆ 16, 17, 18. 6 ಎಷ್ಟಾಯ್ತು? 18.
ಪ್ಲಸ್ ಕೆ ಎಲ್ಲಿ ಬರ್ತ ನೋಡ್ರಿ ಐ ಜೆ ಕೆ ಜೆ ಆದ ನಂತರ ಕೆ ಹಾಗಾದ್ರೆ ಕೆ ಇಲ್ಲಿ ಸ್ಥಾನ ಎಷ್ಟು ಬಂತು 11 ಪ್ಲಸ್ ಎಸ್ ಎಸ್ ಟಿ ನೋಡ್ರಿ ಎಸ್ ಆದ ನಂತರ ಟಿ ಹಾಗಾದ್ರೆ ಟಿ 20 ಇತ್ತಂದ್ರೆ ಇದು 19 ಕ್ಲಿಯರ್ ಆಯ್ತಾ ಎಷ್ಟಾಗತ್ತೆ ನೋಡ್ರಿ ಈಗ 9 10 18 19 19 1 3 22 22 2 ಕೈಲ ಬಂತು 2 2 3 4 5 6 60 ಎಸ್ ಕರೆಕ್ಟ್ ಆಗಿ ಬಂತು 62 ಹಾಗಾದ್ರೆ ಅವುಗಳ ಸ್ಥಾನಗಳನ್ನು ಕೂಡಿಸ್ಕೊಳ್ಬೇಕು ಅಷ್ಟೇ ನಾವು ಇವಾಗ ಹೌದಾ 62 ಬಂತ ಹಾಗಾದ್ರೆ ಪಿ ಎಷ್ಟು ಬರ್ತಾ ನೋಡ್ಕೊಳ್ಬೇಕು ಇಲ್ಲಿ ಪಿ ಎಲ್ಲಿ ಬರ್ತದೆ ಓ ಪಿ ಓ ಆನಂತರ ಪಿ ಅದ ಹಾಗಾದ್ರೆ ಇದು 15 ಇತ್ತಂತಂದ್ರೆ ಪಿ ಎಷ್ಟಿದೆ ಪಿ 16 ಇದೆ ಪ್ಲಸ್ ಎ ಎಷ್ಟಿದೆ 1 ಇದೆ ಪ್ಲಸ್ ಎಸ್ ಎಸ್ ಎಷ್ಟಿದೆ 19 ಎಸ್ ಟಿ 19 ಇನ್ನೂ ಒಂದು 10 19 ಕ್ಲಿಯರ್ ಆಯ್ತಾ ಎಸ್ 9 9 18 18 1 19 19 1 6 25ಕ್ಕೆ 5 ಕೈಲ ಬಂತು 2 2 3 4 5 55 ರೈಟ್ ಆನ್ಸರ್ ಆಗುತ್ತೆ ಎಷ್ಟಾಗುತ್ತೆ 55 ಆಯ್ಕೆಯಲ್ಲಿ 55 ಇದೆನಾ ಎಸ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ತುಂಬಾ ಸಿಂಪಲ್ ಆಗಿ ಕ್ವಶನ್ ಅನ್ನು ಕೇಳಿದ್ದಾರೆ ಕ್ಲಿಯರ್ ಎಸ್ ನೆಕ್ಸ್ಟ್ ಕ್ವಶನ್ 7 ಒಬ್ಬ ಮಹಿಳೆಯು ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಅವನ ತಂದೆಯು ನಿನ್ನ ತಾಯಿಯ ಏಕೈಕ ಮಗ ಎಂದು ಹೇಳಿದಳು ಹಾಗಾದ್ರೆ ಅವನು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದಾನೆ ನೋಡ್ರಿ ಆ ವ್ಯಕ್ತಿಯು ನೋಡ್ರಿ ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಒಬ್ಬ ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ ಮಹಿಳೆ ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ ಇನ್ನೊಬ್ಬ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಕುರಿತು ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾನೆ ಅಲ್ಲಿ ದೂರ ಇದನ್ನಲ್ಲ ಆ ವ್ಯಕ್ತಿಯ ತಂದೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಯ ತಾಯಿಯ ಏಕೈಕ ಮಗ ಅಂತೆ ಅವನ ತಂದೆ ಹೌದಾ ಹಾಗಾದ್ರೆ ಅವರಿಬ್ರು ಏನಾಗ್ತಾರೆ ನೋಡ್ರಿ ಮೊದಲು ಅವ್ನು ಕೋಷ್ಟಕ್ಕೆ ಆಗ್ತಾನೆ ನಿಮ್ಗೆ ಈಜಿಯಾಗಿ ನೆನಪಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಇಲ್ಲಿದ್ದ ವ್ಯಕ್ತಿ ಇದ್ದಾನೆ ಇವನು ಯಾರೇನು ವ್ಯಕ್ತಿ ಇವನು ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಇವನು ಮಹಿಳೆಯಿಂದ ದೂರದಲ್ಲಿ ಸಮೀಪ ಇರ್ತಾರಲ್ಲ ಅವನಲ್ಲ ಈ ವ್ಯಕ್ತಿಯ ತಂದೆ ನೋಡ್ರಿ ಅವನ ತಂದೆಯು ಹೌದಾ ಇವನ ತಂದೆಯು ಹೀಗೆ ತನ್ನ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇವನ್ ಯಾರಂತೆ ನಿನ್ನ ತಾಯಿಯ ಏಕೈಕ ಮಗ ನೋಡ್ರಿ ನಿನ್ನ ತಾಯಿಯ ಏಕೈಕ ಮಗ ಅಂದ್ರೆ ಅವನೇ ತಾನೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಇಲ್ಲಿದ್ದಾನೆ ನಿನ್ನ ತಾಯಿಯ ಏಕೈಕ ಮಗ ಅಂದ್ರೆ ಅವನೇ ನೋಡ್ರಿ ಅವನೇ ಇರ್ತಾನೆ ಇಲ್ಲಿ ಯಾರು ಬದಲಿ ಅಲ್ಲ ನೋಡ್ರಿ ದೂರದಲ್ಲಿರ್ತಕ್ಕಂಥ ವ್ಯಕ್ತಿಯ ತಂದೆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ ನಿನ್ನ ತಾಯಿ ಅಂದ್ರೆ ಹಿಂಗೆ ರೌಂಡ್ ಹಾಕ್ತೀನಿ ನಿನ್ನ ತಾಯಿ ಏಕೈಕ ಒಬ್ಬನೇ ಮಗ ಏನಂದ್ರೆ ಅವನೇ ಇರ್ತಾನೆ ಇಲ್ಲಿ ಹಾಗಾದ್ರೆ ಈ ವ್ಯಕ್ತಿ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಇವನು ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಇವನು ಇವರಿಬ್ಬರ ಸಂಬಂಧ ಏನದ ಈಗ ತಂದೆ ಮತ್ತು ಮಗನ ಸಂಬಂಧ ಅದ ಇವನು ತಂದೆ ಇವನು ಮಗ ಹೌದು ಕ್ಲಿಯರ್ ಆಯ್ತಾ ಇದು ಎಸ್ ನೋಡ್ರಿ ತಾಯಿ ನಿನ್ನ ತಾಯಿಯ ಏಕೈಕ ಮಗ ಅಂದಿರೋದ್ರಿಂದ ಇವನೇ ಇಲ್ಲಿರ್ತಾನೆ ಹೌದಾ ಇವನು ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಇವನ ತಂದೆಯು ನಿನ್ನ ತಾಯಿಯ ಏಕೈಕ ಮಗ ಈಗ ಇವರಿಬ್ರು ತಂದೆ ಮಗ ಆಗ್ತಾರೆ ಕ್ವಶನ್ ಏನ್ ಕೇಳಿದರೆ ಇವನು ಆ ವ್ಯಕ್ತಿಯೊಂದಿಗೆ ಈ ವ್ಯಕ್ತಿಯೊಂದಿಗೆ ಯಾವ ಸಂಬಂಧದಲ್ಲಿದ್ದಾನೆ ಈ ವ್ಯಕ್ತಿಗೆ ಏನಾಗಬೇಕು ಈ ವ್ಯಕ್ತಿಯೊಂದಿಗೆ ಯಾವ ಸಂಬಂಧದಲ್ಲಿದ್ದಾನೆ ತಂದೆ ಸಂಬಂಧದಿಲ್ಲ ಇದಾನೆ ರೈಟ್ ಆನ್ಸರ್ ಆಗುತ್ತೆ ಯಾವ ಸಂಬಂಧದಲ್ಲಿದ್ದಾನೆ ಈ ವ್ಯಕ್ತಿಯೊಂದಿಗೆ ತಂದೆ ಸಂಬಂಧದಲ್ಲಿದ್ದಾನೆ ಇಂಗ್ಲಿಷಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕರೆಕ್ಟ್ ಆಗಿದೆ ಎಸ್ ಹೌ ಇಸ್ ದ ಮ್ಯಾನ್ ರಿಲೇಟೆಡ್ ಟು ದಿ ಪರ್ಸನ್ ಇಸ್ ಫಾದರ್ ರಿಲೇಷನ್ ಅಲ್ಲಿ ಇದ್ದಾನೆ ಈ ತಂದೆಗೆ ಏನಾಗಬೇಕು ತಂದೆ ಆಗಬೇಕು ರೈಟ್ ಆನ್ಸರ್ ಆಗುತ್ತೆ ತಂದೆ ಎಷ್ಟದ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಕ್ಲಿಯರ್ ಎಸ್ ಮುಂದಿನ ಕ್ವಶನ್ 8 40 km/h ವೇಗದಲ್ಲಿ ಚಲಿಸುತ್ತಿರುವ ಒಂದು ರೈಲು ಗಾಡಿಯು 1.2 ನಿಮಿಷದಲ್ಲಿ 500 ಮೀಟರ್ ಉದ್ದದ ಸೇತುವೆಯನ್ನು ದಾಟಿದರೆ ಆ ರೈಲು ಗಾಡಿಯ ಉದ್ದವೇನು ನೋಡ್ರಿ ಇಲ್ಲಿ ಸೆಕೆಂಡ್ ಟೈಪ್ ಕ್ವಶನ್ಗಳು ಇವು ಅಂದ್ರೆ ಟ್ರೈನ್ ರಿಲೇಟೆಡ್ ಬಂದಾಗ ಸೆಕೆಂಡ್ ಟೈಪ್ ಕ್ವಶನ್ಗಳು ಮೊದಲನೇ ವಿಧದ ಕ್ವಶನ್ಗಳು ಒಂದು ರೈಲು ಕಂಬವನ್ನ ದಾಟತಕ್ಕಂಥದ್ದಾಗಿರ್ಬೋದು ವ್ಯಕ್ತಿಯನ್ನ ದಾಟತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಮರವನ್ನ ದಾಟತಕ್ಕಂಥ ವಿಧದ ಕ್ವಶನ್ಗಳು ಮೊದಲನೇ ವಿಧದ ಕ್ವಶನ್ಗಳು ಎರಡನೇ ವಿಧದ ಕ್ವಶನ್ಗಳು ಸೇತುವೆಯನ್ನು ದಾಟಬೇಕಾದ್ರೆ ಅಥವಾ ಒಂದು ಸುರಂಗವನ್ನ ದಾಟಬೇಕಾದ್ರೆ
ಇಲ್ಲಿ ಸೇತುವೆ ಅಂತ ಕೊಟ್ಟಿದ್ದಾರೆ. ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ದಾಟಬೇಕಾದ್ರೆ ಅಂದ್ರೆ ಉದ್ದ ಇರತಕ್ಕಂಥ ದೂರವನ್ನು ದಾಟಬೇಕಾದ್ರೆ ಇವು ಎರಡನೇ ವಿಧದ ಕ್ವಶನ್ಗಳು. ಇಲ್ಲಿ ಯಾವಾಗಲೂ ಚಲಿಸಿದ ದೂರ ಏನಾಗಿರುತ್ತೆ ಅಂತ ಹೇಳಿದ್ರೆ ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ ಅಥವಾ ಪ್ಲಾಟ್ಫಾರ್ಮ್ ಉದ್ದ ಅಥವಾ ಸುರಂಗದ ಉದ್ದ ಆಗಿರುತ್ತೆ. ಯಾವಾಗಲೂ ಇಲ್ಲಿ ರೈಲಿನ ಉದ್ದದ ಜೊತೆಗೆ ಉಳಿದಿರ್ತಕ್ಕಂಥ ಉದ್ದ ಜೋಡಣೆ ಆಗುತ್ತೆ. ಯಾವುದು ಚಲಿಸಿದ ದೂರ. ಹಾಗಾದ್ರೆ ಇಲ್ಲಿ ಚಲಿಸಿದ ದೂರ ಡಿಸ್ಟನ್ಸ್ ಈಕ್ವಲ್ ಟು ಲೆಂತ್ ಆಫ್ ಟ್ರೈನ್ ಪ್ಲಸ್ ಲೆಂತ್ ಆಫ್ ಟನಲ್. ಇಲ್ಲಿ ಸೇತುವೆ ಬ್ರಿಡ್ಜ್ ಅಂತ ಇದು ಚಲಿಸಿದ ದೂರ ಆಗುತ್ತೆ. ಈಗ ಇಲ್ಲಿ ರೈಲಿನ ಉದ್ದ ಗೊತ್ತಿಲ್ಲ, ಆದ್ರೆ ಬ್ರಿಡ್ಜಿನ ಉದ್ದ 500 ಮೀಟರ್ ಉದ್ದದ ಸೇತುವೆ ಉದ್ದ ಕೊಟ್ಟಿದ್ದಾರೆ. ರೈಲಿನ ಉದ್ದ ಗೊತ್ತಿಲ್ಲ ನಮಗೆ. ಎಕ್ಸ್ ಪ್ಲಸ್ ಬ್ರಿಡ್ಜ್ ಉದ್ದ 500 ಮೀಟರ್. ಇದು ಟೋಟಲ್ ಡಿಸ್ಟೆನ್ಸ್ ಆಯ್ತು. ಹೌದಾನೆ? ಚಲಿಸಿದ ದೂರ ಯಾವಾಗಲೂ ರೈಲಿನ ಉದ್ದ ಪ್ಲಸ್ ಸೇತುವೆ ಉದ್ದ ಆಗಿರುತ್ತೆ. ನೆಕ್ಸ್ಟ್ ಈಗ ಸ್ಪೀಡ್ ಕೊಟ್ಟಿದ್ದಾರೆ. ಸ್ಪೀಡ್ ಎಷ್ಟಂತೆ? 40 ಕಿಲೋಮೀಟರ್ ಪರ್ ಅವರ್. 40 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೀಟರ್ ಇರೋದನ್ನ ನಾನು ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿಕೊಂಡಾಗ ಏನಾಗುತ್ತೆ? 40 ಇಂಟು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಮೀಟರ್ ಅಂದ್ರೆ ಚಿಕ್ಕದು, ಹಾಗಾದ್ರೆ ಚಿಕ್ಕದು ಮೇಲೆ ಬರುತ್ತೆ. 5/18 ಗುಣಾಕಾರ ಮಾಡಿದಾಗ ಇದೇನಾಗುತ್ತೆ? ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹೌದು ತಾನೆ? ಎಸ್. ಈ 40ಕ್ಕೆ 5/18 ಗುಣಾಕಾರ ಮಾಡಿದಾಗ ಕಿಲೋಮೀಟರ್ ಪರ್ ಅವರ್ದು ಮೀಟರ್ ಪರ್ ಸೆಕೆಂಡ್ ಆಯ್ತು. ಸ್ಪೀಡ್ ಸಿಕ್ತು. ನೆಕ್ಸ್ಟ್ ಟೈಮು 1.2 ಮಿನಿಟ್ ಅಂತ ಕೊಟ್ಟಿದ್ದಾರೆ. ಮಿನಿಟ್ ಅಥವಾ ನಿಮಿಷ ಅಂತ ಬರ್ಕೊಳ್ತೀನಿ ನಾನು. ನಿಮಿಷ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮೀಟರ್ ಅದ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಅದ. ಹಾಗಾದ್ರೆ ಇದನ್ನ ನಾವು ಟೈಮನ್ನು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ನಾವು 60ರಿಂದ ಗುಣಾಕಾರ ಮಾಡ್ತೀವಿ. ಈಗ ನೋಡ್ರಿ, 2 1/2 ನಿಮಿಷ ಅಂದ್ರೆ ಎಷ್ಟಾಗುತ್ತೆ? ಡೈರೆಕ್ಟ್ ಆಗಿ ನಾವು 1/2 ನಿಮಿಷ. 1 ನಿಮಿಷ ಅಂದ್ರೆ 60 ಸೆಕೆಂಡು, ಅರ್ಧ ನಿಮಿಷ ಅಂದ್ರೆ 30 ಸೆಕೆಂಡು, 60 ನಿಮಿಷ 30 ನಿಮಿಷ 90 ನಿಮಿಷ, 90 ಸೆಕೆಂಡ್ಗಳು. ಕ್ಲಿಯರ್ ಆಯ್ತಾ? ಇದು 1/2 ನಿಮಿಷ ಅಂದ್ರೆ 90 ಸೆಕೆಂಡ್ಗಳು. ಇದು ಕ್ಲಿಯರ್. ಈಗ ನಮಗೆ ಡಿಸ್ಟೆನ್ಸ್ ತಾನೇ ಬೇಕಾಗಿರೋದು. ಹಾಗಾದ್ರೆ ಡಿಸ್ಟೆನ್ಸ್ ಕಂಡಿರ್ತಕ್ಕಂಥ ಸೂತ್ರ ಏನು? ಡಿಸ್ಟೆನ್ಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡು. ಹೌದಾ? ಡಿಸ್ಟೆನ್ಸ್ ಏನದ? ಎಕ್ಸ್ ಪ್ಲಸ್ 500 ಈಸ್ ಈಕ್ವಲ್ ಟು ಟೈಮ್ ಏನದ? 90 ಸೆಕೆಂಡ್ ಇದೆ ಇಂಟು ಸ್ಪೀಡ್ ಏನದ? 40 ಇಂಟು 5/15 5/18 40 ಇಂಟು 5/18. ಇದು ನೋಡ್ರಿ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಆಯ್ತು, ಇದು ಸೆಕೆಂಡ್ ಆಯ್ತು, ಇದು ಮೀಟರ್ ಆಯ್ತು. ನೋಡ್ರಿ ಮೀಟರ್ ಅದ. ಎಸ್. 18 ಅಂದಲೇ 18 5 90 ಮುಗ್ದ ಹೋಯ್ತು. ಅದ ಎಕ್ಸ್ ಪ್ಲಸ್ 500 ಈಸ್ ಈಕ್ವಲ್ ಟು ಇದು ಎಷ್ಟಾಗ್ತದೆ ನೋಡ್ರಿ? 5 5 25 25 4 100. ಇದು ಒಂದು ಜೋರು 1000 ಆಯ್ತು. ಎಕ್ಸ್ ಪ್ಲಸ್ 500 ಈಸ್ ಈಕ್ವಲ್ ಟು 1000 ಆಯ್ತು. ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು 1000 ಪ್ಲಸ್ 500 ಈ ಕಡೆ ಬಂದ್ರೆ ಮೈನಸ್ 500 ಆಯ್ತು. ಹಾಗಾದ್ರೆ 1000ದಲ್ಲಿ 500 ಹೋದ್ರೆ ಎಕ್ಸ್ ಅಂದ್ರೆ ರೈಲಿನ ಉದ್ದ ಈಕ್ವಲ್ ಟು ಎಷ್ಟಾಗುತ್ತೆ? 500 ಮೀಟರ್ ಆಯ್ತು. ನೋಡ್ರಿ, 500 ಮೀಟರ್ ಉದ್ದ ರೈಲ್ ಆಯ್ತು. ಹಾಗಾದ್ರೆ ಇಲ್ಲೇ ರೈಲಿನ ಉದ್ದ ಮತ್ತು ಬ್ರಿಡ್ಜಿನ ಉದ್ದ ಎರಡು ಸೇಮ್ ಇದಾವೆ. ಹೌದಾ? ಆಯ್ಕೆಯಲ್ಲಿ ಇದನ್ನ 500 ಮೀಟರ್. ಎಸ್. ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ 500 ಮೀಟರ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 9. 5.678 ಘಾತ ಎಕ್ಸ್ ಇಸ್ ಈಕ್ವಲ್ ಟು 0.5678 ಘಾತ ವೈ ಇಸ್ ಈಕ್ವಲ್ ಟು 10 ಘಾತ ಝೆಡ್ ಎಲ್ಲವೂ ಇಸ್ ಈಕ್ವಲ್ ಟು ಅಂತ ಇದ್ದಾವೆ. ಇಲ್ಲಿ ಕೇಳಿರ್ತಕ್ಕಂಥ 18 ಕ್ವಶನ್ಗಳಲ್ಲಿ ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಹೌದಾ? ಎಸ್. ಹಾಗಾದರೆ 4 ಆಯ್ಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದರೆ ಎಸ್ ಇರಲಿ. ತುಂಬಾ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಗಿರ್ತಕ್ಕಂಥ ಕ್ವಶನ್ಗಳು. ಈಗ 5.678 ಘಾತ ಎಕ್ಸ್ ಇಸ್ ಈಕ್ವಲ್ ಟು 10 ಘಾತ ಝೆಡ್ ಅಥವಾ 0.5678 ಘಾತ ವೈ ಇಸ್ ಈಕ್ವಲ್ ಟು 10 ಘಾತ ಝೆಡ್ ಈಕ್ವಲ್ ಅಂತ ಅದ. ನೋಡ್ರಿ, ಇವು 3 ಈಕ್ವಲ್. ಇದಕ್ಕಿದು ಈಕ್ವಲ್, ಇದಕ್ಕಿದು ಈಕ್ವಲ್ ಅಂದ್ರೆ ಇವೆರಡು ಈಕ್ವಲ್ಲು, ಇವೆರಡು ಈಕ್ವಲ್ಲು. ಯಾವುದಾದ್ರೂ ತೆಗೆದು ಎಲ್ಲವೂ ಇಸ್ ಈಕ್ವಲ್ ಅಂತ ಇದ್ದೇವೆ. ನಾವು ಇದನ್ನ ಮೊದಲು ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನದ? 5.678 ಘಾತ ಎಕ್ಸ್ ಇಸ್ ಈಕ್ವಲ್ ಟು 10 ಘಾತ ಝೆಡ್. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ಈ ಎಕ್ಸ್ ಈ ಕಡೆ ತರೋಣ, ಇಸ್ ಈಕ್ವಲ್ ಆ ಕಡೆ ತರೋಣ. ಹಾಗಾದ್ರೆ 5.678 ಇಸ್ ಈಕ್ವಲ್ ಟು 10
ಘಾತ ಇಲ್ಲಿ ಎಕ್ಸ್ ಇಲ್ಲಿ ಘಾತದಲ್ಲದ, ಇಲ್ಲಿ ಜೆಡ್ ಕೂಡ ಘಾತದಲ್ಲದ. ಎಕ್ಸ್ ಇಸ್ ಈಕ್ವಲ್ ಟು ಆ ಕಡೆ ಬಂದಾಗ ಈ ಜೆಡ್ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ, ಜೆಡ್ ಡಿವೈಡೆಡ್ ಬೈ ಎಕ್ಸ್ ಅಂತ ಆಗುತ್ತೆ. ನೋಡ್ರಿ ಎಕ್ಸ್ ಘಾತದಲ್ಲದ, ಇಲ್ಲಿ ಜೆಡ್ ಕೂಡ ಘಾತದಲ್ಲದ, ಇಸ್ ಈಕ್ವಲ್ ಈ ಕಡೆ ಬಂದಾಗ ಈ ಜೆಡ್ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ. ಇದು ಒಂದು ವ್ಯಾಲ್ಯೂ ಸಿಕ್ತು, ಮುಗಿತಾ? ಎಸ್. ಈಗ ಅದೇ ರೀತಿಯಾಗಿ ಇವೆರಡು ಕಂಪೇರ್ ಮಾಡೋಣ. ಇವಾಗ ಇಲ್ಲಿ ಏನದ 0.5678 y ಅದ ಇಸ್ ಈಕ್ವಲ್ ಟು 10 ಜೆಡ್ ಅದಂತದ, ರೆಸ್ಟ್ ಜೆಡ್ ಅಂತದ. ಈಗ ನಾವು y ಏನ್ ಮಾಡ್ತೀವಿ ಈ ಕಡೆ ತರ್ತೀವಿ. 0.5678 ಇಸ್ ಈಕ್ವಲ್ ಟು 10 ಜೆಡ್. ಇದು y ಏನಾಗುತ್ತೆ ಇಸ್ ಈಕ್ವಲ್ ಟು ಈ ಕಡೆ ಬಂದಾಗ ಜೆಡ್ ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ y. ಕ್ಲಿಯರ್ ಆಯ್ತಾ? ಎಸ್. ಈಗ ನೋಡ್ರಿ ಎಲ್ಲವೂ ಸೇಮ್ ಬಂತು, ಆದರೆ ಈ ವ್ಯಾಲ್ಯೂ ಬೇರೆ ಅದ. ಈಗ ಇಲ್ಲಿ 5.678 ಅದಲ್ಲ, ಇಲ್ಲಿ 0.5 ಅದ. ಈ ಪಾಯಿಂಟ್ ಇಲ್ಲಿ ಬಂದ್ರೆ ಇವೆರಡು ವ್ಯಾಲ್ಯೂ ಏನಾಗ್ತವೆ ಸೇಮ್ ಆಗ್ತವೆ. ಹೌದಾ? ಎರಡು ಏನಾಗ್ತವೆ ಇಸ್ ಈಕ್ವಲ್ ಮಾಡಿದಂಗೆ ಆಗುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಈಗ ಇಲ್ಲಿ ನೋಡ್ರಿ ಇಲ್ಲಿ ಪಾಯಿಂಟ್ ಅದ, ಈ ಪಾಯಿಂಟ್ ಇಲ್ಲಿ ಬರಬೇಕಾದ್ರೆ ಡಿವೈಡೆಡ್ ಬೈ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಬರಬೇಕಾನೆ, ಹಾಗಾದ್ರೆ 10ರಿಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಈ ಪಾಯಿಂಟ್ ಇಲ್ಲಿ ಬಂದಂಗೆ ಆಗುತ್ತೆ. ಗೊತ್ತು ತಾನೆ ನಿಮಗೆಲ್ಲ ನಾವು ಭಿನ್ನರಾಶಿಗಳನ್ನು ಮಾಡುವಾಗ. ಈಗ 3.5 ಇದ, ಇದನ್ನ ನಾವು 35 ಮಾಡಬೇಕಾದ್ರೆ ಇಲ್ಲಿ 3.5 30 ಮಾಡಬೇಕಾದ್ರೆ ಕೆಳಗಡೆ ಮಾಡ್ತೀವಿ 10ರಿಂದ ಗುಣಾಕಾರ ಮಾಡ್ತೀವಿ. ಇಲ್ಲಿ ಕೆಳಗಡೆ 10ರಿಂದ ಗುಣಾಕಾರ ಮಾಡಿದಾಗ ಮೇಲೆ ಕೂಡ 10ರಿಂದ ಗುಣಾಕಾರ ಮಾಡ್ತೀವಿ. ಹೌದು ತಾನೆ? ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಇದ್ರೆ 10ರಿಂದ ಗುಣಾಕಾರ ಮಾಡ್ತೀವಿ, ಇಲ್ಲಿ 10ರಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿ ಕೂಡ 10ರಿಂದ ಗುಣಾಕಾರ ಮಾಡ್ತೀವಿ. ಅವಾಗ ಏನಾಗ್ತಿದ್ದು 35 350 ಆಗುತ್ತೆ. ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟಾಗ ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟರೆ ಏನಾಗುತ್ತೆ 35.0 ಅಂದ್ರೆ ಏನಾಗುತ್ತೆ 35 ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 10 ಆಗುತ್ತೆ. ಇದೇನಾಗುತ್ತೆ 3.5 ಇದ್ದದ್ದು 35 ಆಯ್ತು, ಈಗ ಪೂರ್ಣ ಸಂಖ್ಯೆ ಆಯ್ತಾ. ಅದೇ ರೀತಿಯಾಗಿ ಇಲ್ಲಿ ನಾವು ಇಲ್ಲಿ ಪಾಯಿಂಟ್ ಈ ಜಾಗದಲ್ಲಿ ಬರ್ಬೇಕು. ಯಾಕೆ ಇಲ್ಲಿ 5 ಪಾಯಿಂಟ್ ಅದ, 5.678 ಅದ, ಇಲ್ಲಿ 0.568 ಅದ. ಈ ಪಾಯಿಂಟ್ ಇಲ್ಲಿ ಬಂದ್ರೆ ಇಲ್ಲಿ ಈಕ್ವಲ್ ಆಗುತ್ತೆ. ಹಾಗಾಗಿ ಒಂದು ಬಿಟ್ಟು ಪಾಯಿಂಟ್ ಕೊಡ್ಬೇಕಾದ್ರೆ ಕೆಳಗಡೆ ಏನ್ ಮಾಡಬೇಕು 10ರಿಂದ ಗುಣಾಕಾರ ಮಾಡಬೇಕು, ಮೇಲೆ ಕೂಡ 10ರಿಂದ ಗುಣಾಕಾರ ಮಾಡಬೇಕು. ಅವಾಗ ಏನಾಗುತ್ತೆ ಎರಡು ಈಕ್ವಲ್ ಆಗ್ತವೆ. ಇಲ್ಲಿ ಇದೇ ರೀತಿ ಡೈರೆಕ್ಟ್ ಆಗಿ ಹಚ್ಕೊಂಡ್ಬಿಡುತ್ತೆ. ಮತ್ತೆ ಇಲ್ಲಿ 10ರಿಂದ ಗುಣಾಕಾರ ಮಾಡಿ ಮತ್ತೆ 5.56,780 ಆಗುತ್ತೆ. ಮತ್ತೆ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟರೆ ಆ ರೀತಿ ಮಾಡೋದು ಬೇಡ. ಎಸ್ ಮಾಡ್ಲೇನ ಅದನ್ನು ಕೊಡಿ. ಇಲ್ಲಿ ಎಸ್ತು ನೋಡಿ, ಬೇರೆ ಕಡೆ ತೋರ್ತೀನಿ. ಈಗ ಇಲ್ಲೇ ನಿಮಗೆ ಈ ಕಡೆ ಹಚ್ಕೊಂಡು ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗ್ಬೇಕದು. 0.678 8 10, ಇಲ್ಲಿ ಕೂಡ ಕೆಳಗಡೆ 10, ಇಲ್ಲಿ 10ರಿಂದ ಗುಣಾಕಾರ, ಇಲ್ಲಿ 10ರಿಂದ ಗುಣಾಕಾರ ಇಸ್ ಈಕ್ವಲ್ ಟು. ಈಗ 10ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ 5 6 7 8 10 ಗುಣಾಕಾರ ಮಾಡಿದ್ರೆ ಇಷ್ಟಾಗುತ್ತೆ. ಡಿವೈಡೆಡ್ ಬೈ ಕೆಳಗಡೆ 10ಕ್ಕೆ 10. ಈಗ ಪಾಯಿಂಟ್ ಕೊಡ್ಬೇಕಲ್ಲ, ಈ 4 ಬಿಟ್ಟು ಪಾಯಿಂಟ್ ಕೊಡ್ಬೇಕಲ್ಲ, 1 2 3 4 ಬಿಟ್ಟು ಪಾಯಿಂಟ್ ಕೊಟ್ಟಿತ್ತಾನೆ. ಈಗೇನಾಯ್ತು 5.678 0 ಬಿಟ್ಬಿಡಿ, ಮುಗಿದು. ಪಾಯಿಂಟ್ ಮುಂದೆ 0 ಇದ್ರೆ ಮುಗೀತು, ಏನಿಲ್ಲ ವ್ಯಾಲ್ಯೂ ಇಲ್ಲ ಅದಕ್ಕೆ. ಮತ್ತೆ ಅದ್ರ ಮುಂದೆ ಸಂಖ್ಯೆಗಳಿರಬಾರ್ದು 0. ಈಗ ನೋಡ್ರಿ 5.678 ಆಯ್ತಾ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟಾಯ್ತು ಈಗ 5.678 ಆಯ್ತು. ಡಿವೈಡೆಡ್ ಬೈ 10 ಇದೆ, ಡಿವೈಡೆಡ್ ಬೈ 10 ಇದೆ ಇಸ್ ಈಕ್ವಲ್ ಟು ಇಲ್ಲಿ ಏನದ 10 ಜೆಡ್ ಡಿವೈಡೆಡ್ ಬೈ y ಅದ. ಕ್ಲಿಯರ್? ಈಗ ಈ 10 ಏನಾಗುತ್ತೆ ಈ ಕಡೆ ಬಂದು ಗುಣಾಕಾರ ಆಗುತ್ತೆ. ಇಸ್ ಈಕ್ವಲ್ ಈ ಕಡೆ ಬಂದಾಗ 10 ಬಂದು ಇಲ್ಲಿ ಗುಣಾಕಾರ ಆಯ್ತು, ಇಲ್ಲಿ 10 ಹೋಯ್ತು ಈಗ. ಹೌದಾ? ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೋಡ್ರಿ ಇಲ್ಲಿ 10 ಘಾತ ಜೆಡ್ ಡಿವೈಡೆಡ್ ಬೈ y ಅದ. ಇಲ್ಲಿ 10 ಘಾತ ಏನಿಲ್ಲ ಅಂದ್ರೆ 1 ಇದೆ. ಆಯ್ತಾ? ಎಸ್. ಹಾಗಾದ್ರೆ ಈಗ ಇಲ್ಲಿ ಏನಾಗುತ್ತೆ ನೋಡ್ರಿ, ಗುಣಾಕಾರ ಮಾಡಬೇಕಾದ್ರೆ ಘಾತಾಂಕಗಳನ್ನ ಗುಣಾಕಾರ ಮಾಡಬೇಕಾದ್ರೆ ಆಧಾರ ಸಂಖ್ಯೆಗಳು ಇಲ್ಲಿ 10 ಇಲ್ಲಿ 10 ಇವು ಆಧಾರ ಸಂಖ್ಯೆಗಳಂತ ಕರಿತೀವಿ, ಇವು ಘಾತ ಸೂಚಿಗಳಂತ ಕರಿತೀವಿ. ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಇತ್ತಂತಂದ್ರೆ 10 ಇದ್ರೆ ಗುಣಾಕಾರ ಮಾಡುವಾಗ ಅದನ್ನ 10 ಅಂತ ಕನ್ಸಿಡರ್ ಮಾಡಬೇಕು. ಬಟ್ ಗುಣಾಕಾರ ಮಾಡುವಾಗ ಘಾತ ಸೂಚಿಗಳನ್ನ ಕೂಡಿಸ್ಕೊಳ್ಬೇಕು. ಇದು ಬೇಸಿಕ್. ಹಾಗೆ ಕೂಡಿಸ್ಕೊಂಡ್ರೆ ಏನಾಗುತ್ತೆ ಜೆಡ್ ಡಿವೈಡೆಡ್ ಬೈ y ಪ್ಲಸ್ 1 ಆಯ್ತು. ಏನು 5.678 ಇಸ್ ಈಕ್ವಲ್ ಟು ಜೆಡ್ ಡಿವೈಡೆಡ್ ಬೈ y ಪ್ಲಸ್ 1 ಆಯ್ತು. ಘಾತ ಸೂಚಿಗಳನ್ನ ಕೂಡಿಸ್ಕೊಳ್ಳೋ ಯಾವಾಗ ಗುಣಾಕಾರ ಘಾತಾಂಕಗಳನ್ನ ಕೂಡಿಸ್ಕೊಳ್ಬೇಕಾದ್ರೆ. ಹೌದಾ? ಕ್ಲಿಯರ್ ಆಯ್ತದು? ಎಸ್. ಇಲ್ಲಿ ನೋಡ್ರಿ, ಈಗ ನೋಡ್ರಿ ಇಲ್ಲೂ ಕೂಡ 5.678 ಅದ, ಇಲ್ಲಿ ಕೂಡ 5.678 ಕ್ಯಾನ್ಸಲ್ ಆಯ್ತು. ಆಯ್ತಾ? ಹಾಗಾದ್ರೆ ಇಲ್ಲಿ ಏನು ಉಳಿತು? ಇಲ್ಲಿ ಏನಿದೆ 10 ರೆಸ್ಟು ಎಕ್ಸ್ ಡಿವೈಡೆಡ್ ಜೆಡ್ ಡಿವೈಡೆಡ್ ಬೈ ಎಕ್ಸ್ ಆಯ್ತು ಇಸ್ ಈಕ್ವಲ್ ಟು ಇಲ್ಲಿ ಏನದ 10 ಜೆಡ್ ಡಿವೈಡೆಡ್ ಬೈ y
ಪ್ಲಸ್ 1 ಆಯಿತು. ಈಗ ಇಲ್ಲಿ ಆಧಾರ ಸಂಖ್ಯೆ ಇದು ಹತ್ತದ ತೆಗೆದುಬಿಡಿ, ಮುಗಿತಾ, ತೆಗೆದುಬಿಡಿ. ಈಗ ನೋಡ್ರಿ z ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು, ಈಗಿಲ್ಲೇ z ಡಿವೈಡೆಡ್ ಬೈ ವೈ ಪ್ಲಸ್ 1 ಇದೆ. ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಇವೆರಡು ಲಸ ಏನಾಗುತ್ತೆ? y ಆಗುತ್ತೆ. y ಇಂಟು 1 ಇಂಟು y ಆಗುತ್ತೆ. z ಪ್ಲಸ್ y ನೋಡ್ರಿ, z ಇಂಟು 1 z ಪ್ಲಸ್ 1 ಇಂಟು y ಆಗುತ್ತೆ. ಹಾಗಾದ್ರೆ z ಪ್ಲಸ್ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? z ಪ್ಲಸ್ y ಡಿವೈಡೆಡ್ ಬೈ y ಆಯ್ತಾ. ಈಗ z ಪ್ಲಸ್ y ಡಿವೈಡೆಡ್ ಬೈ y ಅನ್ನ ಈಸ್ ಈಕ್ವಲ್ ಟು ಒಳಗಡೆ ತರೋಣ. ನೋಡ್ರಿ z ಡಿವೈಡೆಡ್ ಬೈ ಎಕ್ಸ್, ಇದು ಒಳಗಡೆ ಬಂದಾಗ ಏನಂತ ಮೈನಸ್, ನೋಡ್ರಿ ಪ್ಲಸ್ ಇರೋದು ಒಳಗಡೆ ಬಂದಾಗ ಏನಂತ ಮೈನಸ್ z ಪ್ಲಸ್ y ಡಿವೈಡೆಡ್ ಬೈ y ಆಯಿತು ಆಯ್ತಾ. ಈಸ್ ಈಕ್ವಲ್ ಟು ಒಳಗಡೆ ಬಂತು, ಈಗ ಈಸ್ ಈಕ್ವಲ್ ಟು 0 ಆಯಿತು. ಕ್ಲಿಯರ್ ಆಯ್ತಾ? ಇದು ಕಂಪ್ಲೀಟ್ ಈ ಸಂಖ್ಯೆಯನ್ನ ಈಸ್ ಈಕ್ವಲ್ ಟು ಒಳಗಡೆ ತಂದಾಗ ಮೈನಸ್ ಆಯಿತು, ಈಸ್ ಈಕ್ವಲ್ ಟು 0 ಅಂತ ಹಚ್ಕೊಂಡ್ವಿ. ಮುಂದೆ ಏನಿಲ್ಲ 0 ಅಂತ ಹಚ್ಕೊಂಡ್ವಿ. ಈಗ ಇವೆರಡನ್ನ ಮೈನಸ್ ಮಾಡಬೇಕು. ಅಂದ್ರೆ ಭಿನ್ನ ರಾಶಿಗಳನ್ನ ಮೈನಸ್ ಮಾಡ್ಬೇಕಾದ್ರೆ ಛೇದಗಳ ಲಸ ತೆಗಿತೀವಿ. ಛೇದಗಳ ಲಸ ಇಲ್ಲಿ ಎಕ್ಸ್ ಮತ್ತು ವೈ ವಿಭಿನ್ನ ಸಂಖ್ಯೆಗಳಿಂದ ಎಕ್ಸ್ ಇಂಟು ವೈ ಎಕ್ಸ್ ವೈ ಆಯಿತು. ಎಕ್ಸ್ ಎಷ್ಟಲೇ ಎಕ್ಸ್ ವೈ, ಎಕ್ಸ್ ಇಂಟು ವೈ ಎಕ್ಸ್ ವೈ. ವೈ ಎಷ್ಟಲೇ ಎಕ್ಸ್ ವೈ, ವೈ ಇಂಟು ಎಕ್ಸ್ ಎಕ್ಸ್ ವೈ. ಹೌದಾ? ಗುಣಾಕಾರ ಮಾಡಿದ್ವಿ. ಈಗ ವೈ ಇಂಟು ಜೆಡ್ ಇಂಟು ವೈ ಜೆಡ್ ವೈ ಆಯ್ತಾ. ಎಸ್, ಈಗ ಇದಕ್ಕಿದೆ ಗುಣಾಕಾರ. ಮೈನಸ್ ಇಂಟು ಪ್ಲಸ್ ಮೈನಸ್ ಜೆಡ್ ಇಂಟು ಎಕ್ಸ್ ಜೆಡ್ ಎಕ್ಸ್. ಕ್ಲಿಯರ್ ಆಯ್ತಾ? ಇದು ಈಗ ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಇಂಟು ಎಕ್ಸ್ ಎಕ್ಸ್ ವೈ. ಕ್ಲಿಯರ್ ಆಯ್ತಾ? ಇಸ್ ಈಕ್ವಲ್ ಟು 0. ಕ್ಲಿಯರ್ ಆಯ್ತಾ? ಇದು ಗೊತ್ತಾಯ್ತಾ? ಈಗ ನೋಡ್ರಿ, ಈಗಿಲ್ಲ ಇಲ್ಲಿ ನಾವು 10ರಿಂದ ಗುಣಾಕಾರ ಮಾಡಿದಾಗ, ಇಲ್ಲಿ 10ರಿಂದ ಗುಣಾಕಾರ ಮಾಡಿದಾಗ ಈ 10 ಈ ಕಡೆ ಹೋಗಿ ಗುಣಾಕಾರ ಆಯ್ತು. ಇಲ್ಲ ಆಯ್ತಾ? ಭಿನ್ನ ರಾಶಿಯಲ್ಲಿರ್ತಕ್ಕಂಥ ಛೇದದಲ್ಲಿರ್ತಕ್ಕಂಥ ಈಸ್ ಈಕ್ವಲ್ ಈ ಕಡೆ ಹೋದಾಗ ಗುಣಾಕಾರ ಆಯ್ತು. ಅದೇ ರೀತಿ ಇಲ್ಲಿ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಈ ಕಡೆ ಹೋದಾಗ ಇಂಟು ಎಕ್ಸ್ ವೈ ಆಯಿತು. ಇದು ಆಯ್ತಾ? ಎಸ್. ಈಗ ನೋಡ್ರಿ, ಈಗಿಲ್ಲ 0 ಅದ ಇಂಟು ಎಕ್ಸ್ ವೈ ಅದ. ಯಾವುದೇ ಸಂಖ್ಯೆಗೆ 0ದಿಂದ ಗುಣಾಕಾರ ಮಾಡಿದ್ರೆ ವ್ಯಾಲ್ಯೂ ಏನಿರ್ತದ್ರದ್ದು? 0ನೇ ಇರುತ್ತೆ. ನೋಡ್ರಿ, 5 ಇಂಟು 1 ಅಂದರೆ 5 1 5. ಹಾಗಾದರೆ 5 ಇಂಟು 0 ಅಂದರೆ 0. ಯಾವುದೇ ಸಂಖ್ಯೆಗೆ 0ದಿಂದ ಯಾವುದೇ ಇರಲದು, ಅದಕ್ಕೆ 0ದಿಂದ ಗುಣಾಕಾರ ಮಾಡಿದ್ರೆ ವ್ಯಾಲ್ಯೂ ಏನಿರುತ್ತೆ? ಯಾವಾಗಲೂ ಶೂನ್ಯವಾಗಿರುತ್ತೆ. ಬಟ್ 1ರಿಂದ ಗುಣಾಕಾರ ಮಾಡಿದಾಗ ಅದು ಯಾವ ಸಂಖ್ಯೆ ಇರುತ್ತೆ? ಅದೇ ಸಂಖ್ಯೆ ಇರುತ್ತೆ. ಈಗೆಲ್ಲ ಎಕ್ಸ್ ವೈಗೆ 0ದಿಂದ ಗುಣಾಕಾರ ಮಾಡಿದ್ರೆ ಏನಿರ್ತದೆ? ವ್ಯಾಲ್ಯೂ ಏನಿರುತ್ತೆ? 0ನೇ ಇರುತ್ತೆ. ಹೌದಾ? ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ವೈ ಇತ್ತು, ಇಂಟು ಇಲ್ಲಿ ಎಕ್ಸ್ ವೈ ಆಯಿತು, 0ದಿಂದ ಗುಣಾಕಾರ ಮಾಡಿದಾಗ ಅದ್ರ ವ್ಯಾಲ್ಯೂ ಕೂಡ ಏನಾಯ್ತು? 0ನೇ ಆಯಿತು. ಕ್ಲಿಯರ್ ಆಯ್ತಾ? ಈಗ ಇದು ಗೊತ್ತಾಯ್ತಾ? ಆ ಸ್ಟೆಪ್ ಯಾಕೆ ಜಾಸ್ತಿ ಆಗ್ತಾವಂತೇಳಿ ಹಚ್ಬಿಡ್ತೀನಿ ಬಿಡಿ, ನಿಮ್ಗೆ ಮತ್ತೆ ಕನ್ಫ್ಯೂಷನ್ ಬೇಡ. ಇಂಟು ಎಕ್ಸ್ ವೈ ಆಯ್ತಾ. ಇದು ಏನಾಯ್ತು? ಎಕ್ಸ್ ವೈ ಇರೋದು ಈ ಕಡೆ ಹೋಯ್ತು. ಈಗೇನಾಯ್ತು? ಜೆಡ್ ವೈ ಮೈನಸ್ ಜೆಡ್ ಎಕ್ಸ್ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಗುಣಾಕಾರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 0 ಆಗುತ್ತೆ ಅಂತ ಹೇಳಿದೆ. ಈಗ ಇಲ್ಲೇನು ಬಂತು? ಜೆಡ್ ವೈ ಮೈನಸ್ ಜೆಡ್ ಎಕ್ಸ್ ಮೈನಸ್ ಜೆಡ್ ವೈ. ಹೀಗೆ ಮಾಡಬೇಕು. ಇಲ್ಲೆಲ್ಲವೂ ಕಾಮನ್ ಆಗಿರ್ತಕ್ಕಂಥ ಯಾವುದಾದ್ರು ಎಕ್ಸ್ ವೈ ಜೆಡ್ ಇದಾವೆ. ಹಾಗಾದ್ರೆ ಈ ಮೂರೂ ಸಂಖ್ಯೆಗಳಿಗೆ ಎಕ್ಸ್ ವೈ ಜೆಡ್ ದಿಂದ ಏನು ಮಾಡಬೇಕು? ಭಾಗಿಸಿಬಿಟ್ರೆ ಮುಗೀತು. ಎಲ್ಲ ಸಂಖ್ಯೆಗಳಿಗೆ ಎಕ್ಸ್ ವೈ ಜೆಡ್ ದಿಂದ ಭಾಗಾಕಾರ ಮಾಡೋಣ. ಈಗಿಲ್ಲೇ ಜೆಡ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಮೈನಸ್ ಇಲ್ಲಿ ಜೆಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು 0 ಆಯ್ತಾ? ಕ್ಲಿಯರ್ ಆಯ್ತದ? ನಾವೇನ್ ಮಾಡಿದ್ವಿ? ಈಗ ಮೈನಸ್ ಮಾಡ್ತಾ ಇದೀವಿ, ಒಂದು ಕಳಿತಾ ಇದೀವಿ ಅಂದಾಗ ಇಲ್ಲಿ ಮೂರಕ್ಕೆ ಏನ್ ಮಾಡಿದ್ವಿ? ಎಕ್ಸ್ ವೈ ಜೆಡ್ ದಿಂದ ಗುಣಾಕಾರ ಮಾಡ್ಬೇಕು. ಯಾಕಂತಂದ್ರೆ ಇಲ್ಲಿ ಕಾಮನ್ ಆಗಿ ಎಕ್ಸ್ ವೈ ಜೆಡ್ ಗಳೇ ಇದಾವೆ. ಅದಕ್ಕೋಸ್ಕರ ಎಕ್ಸ್ ವೈ ಜೆಡ್ ಇಂದ ನಾವು ಡಿವೈಡ್ ಮಾಡಿದಾಗ ಒಂದು ಸಂಖ್ಯೆ ಸಿಗುತ್ತೆ ನಮಗೆ. ಈಗ ಇಲ್ಲಿ ಜೆಡ್ ಕ್ಯಾನ್ಸಲ್, ಜೆಡ್ ಕ್ಯಾನ್ಸಲ್, ವೈ ಕ್ಯಾನ್ಸಲ್, ವೈ ಕ್ಯಾನ್ಸಲ್. ಇಲ್ಲಿ 1 ಡಿವೈಡೆಡ್ ಬೈ ಎಕ್ಸ್ ಉಳಿತು, 1 ಡಿವೈಡೆಡ್ ಬೈ ಎಕ್ಸ್ ಉಳಿತು. ಇಲ್ಲಿ ಮೈನಸ್, ಇಲ್ಲಿ ಜೆಡ್ ಕ್ಯಾನ್ಸಲ್, ಇಲ್ಲಿ ಜೆಡ್ ಕ್ಯಾನ್ಸಲ್, ಇಲ್ಲಿ ಎಕ್ಸ್ ಕ್ಯಾನ್ಸಲ್, ಇಲ್ಲಿ ಎಕ್ಸ್ ಕ್ಯಾನ್ಸಲ್, ಇಲ್ಲಿ ಒಂದಲ್ಲೇ ಇಲ್ಲಿ ಏನು ಉಳಿತು? ವೈ ಉಳಿತು, 1 ಡಿವೈಡೆಡ್ ಬೈ ವೈ ಉಳಿತು. ಮೈನಸ್ ಎಕ್ಸ್ ಕ್ಯಾನ್ಸಲ್, ಎಕ್ಸ್ ಕ್ಯಾನ್ಸಲ್, ವೈ ಕ್ಯಾನ್ಸಲ್, ವೈ ಕ್ಯಾನ್ಸಲ್, ಇಲ್ಲಿ ಒಂದಲ್ಲೇ ಇಲ್ಲಿ ಎಷ್ಟು ಉಳಿತು? ಜೆಡ್ ಉಳಿತು. ಹಾಗಾದ್ರೆ ಮೈನಸ್ 1 ಬೈ ಜೆಡ್ ಈಕ್ವಲ್ ಟು 0. ನೋಡ್ರಿ, ಇದು ಉತ್ತರ. ಆಯ್ಕೆಯಲ್ಲಿ ಯಾವುದದ? ಮೈನಸ್ಸು ಮೈನಸ್ಸು ಮೈನಸ್ ಇರಬೇಕು. ಅವಾಗ ಏನಾಗ್ತದೆ? ಅದು ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆಯಲ್ಲಿ ಇದೆನಾ? ಎಸ್. 1 ಬೈ ಎಕ್ಸ್
-1/y -1/z = 0 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡ್ರಿ. 3 ಕಡೆ ಕೂಡ ಮೈನಸ್ ಇರಬೇಕು. ಕ್ಲಿಯರ್ ಆಯ್ತಾ ಬಿಡಿಸಿದ್ದು? ಇದನ್ನ ಗೊತ್ತಲ್ಲ ಅಂತ ಇನ್ನೂ ಒಂದು ಸರಿ ನೋಡ್ಕೊಳ್ಳಿ. ಇಲ್ಲಿ 3-4 ಕಡೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಬರ್ಬೇಕು ನಾವು, ಅಂದಾಗ ಮಾತ್ರ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಸಿಗುತ್ತೆ ನಮಗೆ. ಕ್ಲಿಯರ್ ಆಯ್ತು? ಎಸ್. ಮುಂದಿನ ಕ್ವಶನ್ 10. ಒಂದು ಸಾಲಿನಲ್ಲಿ 6 ಹುಡುಗಿಯರು ಮತ್ತು 4 ಹುಡುಗರಲ್ಲಿ 2 ಹುಡುಗರು ಒಟ್ಟಿಗೆ ಬರದಂತೆ ಎಷ್ಟು ರೀತಿಯಲ್ಲಿ ಕೂರಿಸಬಹುದು? ನೋಡ್ರಿ, ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. 2 ಕ್ವಶನ್ ಇದಾವೆ. ಇಲ್ಲಿ ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂತೆ? 6 ಜನ ಇದ್ದಾರೆ. ಗರ್ಲ್ಸ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಬಾಯ್ಸ್ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಇಲ್ಲಿ 2 ಹುಡುಗರು ಒಟ್ಟಿಗೆ ಬರಬಾರ್ದಂತೆ, ಅಂದ್ರೆ ಒಂದೇ ಕಡೆ ಕೂರಬಾರ್ದು 2 ಹುಡುಗರು. ಹಾಗಾದ್ರೆ ಹುಡುಗಿಯರು ಏನ್ ಮಾಡ್ತಾರೆ? 6 ಜನ ಹುಡುಗಿಯರು ಇದಾರೆ ತಾನೆ, 6 ಜನ ಹುಡುಗಿಯರಲ್ಲಿ ಕೂಡ್ತಾರೆ ನೋಡ್ರಿ. 1 ಹುಡುಗಿ, 2ನೇ ಹುಡುಗಿ, ಗರ್ಲ್, 3rd ಗರ್ಲ್, 4th ಗರ್ಲ್, 5th ಗರ್ಲ್, 6th ಗರ್ಲ್. 6 ಜನ ಹುಡುಗರು ಕುಳಿತುಕೊಂಡ್ರು. ಅಂದ್ರೆ ಈ 6 ವಿಧಾನಗಳಲ್ಲಿ ಹುಡುಗರು ಕುಳಿತುಕೊಳ್ತಾರೆ. ಹಾಗಾದ್ರೆ ಇದು ಏನಾಗುತ್ತೆ? 6 ಫ್ಯಾಕ್ಟೋರಿಯಲ್. ಗರ್ಲ್ಸ್ ಎಷ್ಟಾಯ್ತು? 6 ಜನ ತಾನೆ. 1 2 3 4. ಇದರಲ್ಲಿ 6 ಜನ ಎಲ್ಲಾದ್ರೂ ಕುಳಿತುಕೊಳ್ಬಹುದು ಇವರು. ಹೌದಾ? ಇವಳು ಇಲ್ಲಿ ಕೂತ್ಕೊಳ್ಬಹುದು, ಇವಳು ಇಲ್ಲಿ ಎಲ್ಲಾದ್ರೂ ಕೂತ್ಕೊಳ್ಬಹುದು. ಅಂದ್ರೆ 6 ಜನ ಮೇಲೆ ಅದು 6 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ. ಹೌದಾ? 6 ಜನ ಅಂದ್ರೆ 6 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟೇ? 6 × 1 ಬರೋವರೆಗೆ ಇಳಿಕೆ ಕ್ರಮದಲ್ಲಿ ಗುಣಕಾರ ಮಾಡ್ತಾ ಹೋಗ್ಬೇಕು. 4 × 3 × 2 × 1 ಎಷ್ಟಾಗುತ್ತೆ ನೋಡ್ರಿ ಇದು? 5 2 10, 10 4 40, 6 3 18, 18 40, 18 4 72, 0. 720 ವಿಧಾನದಲ್ಲಿ ಈ ಹುಡುಗಿಯರು ಮಾತ್ರ ಕುಳಿತುಕೊಳ್ತಾರೆ ನೋಡ್ರಿ. ಇದು ಕೇವಲ ಹುಡುಗಿಯರದು. ಹುಡುಗಿಯರು ಮಾತ್ರ ಕುಳಿತುಕೊಳ್ತಕ್ಕಂಥ ವಿಧಾನಗಳು 720. ಈಗ ಬಾಯ್ಸ್ ಎಲ್ಲೆಲ್ಲಿ ಕುಳಿತುಕೊಳ್ತಾರೆ ನೋಡ್ರಿ. ಬಾಯ್ಸು ಇಲ್ಲಿ ಕುಳಿತುಕೊಳ್ಬೋದು, ಇಲ್ಲಿ ಕುಳಿತುಕೊಳ್ಬೋದು, ಇಲ್ಲಿ ಕುಳಿತುಕೊಳ್ಬೋದು, ಇಲ್ಲಿ ಕುಳಿತುಕೊಳ್ಬೋದು, ಇಲ್ಲಿ ಕುಳಿತುಕೊಳ್ಬೋದು, ಇಲ್ಲಿ ಇಲ್ಲಿ. ಎಷ್ಟು ಕಡೆ ಕುಳಿತುಕೊಳ್ಬೋದು ಬಾಯ್ಸು ನೋಡ್ರಿ? 1 2 3 4 5 6 7 ಕಡೆ ಕುಳಿತುಕೊಳ್ಬೋದು ಹುಡುಗರು. ಹುಡುಗರು ಎಷ್ಟು ಕಡೆ ಕುಳಿತುಕೊಳ್ಬೋದು? 7 ಕಡೆ ಕುಳಿತುಕೊಳ್ಬೋದು. ಆದರೆ ಹುಡುಗರು ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಆ 4 ಜನ ಒಂದೇ ಕಡೆ ಕೂರ್ಬಾರ್ದಂತೆ. ಅಂದ್ರೆ ಇಲ್ಲೇ ಇಬ್ರು ಒಂದೇ ಕಡೆ, ಇಲ್ಲಿ ಇಬ್ರು ಕುಳಿತುಕೊಳ್ಬಾರ್ದು. ಅಂದ್ರೆ ಎಲ್ಲರೂ ಕೂಡ ಒಂದೊಂದು ಪ್ಲೇಸಲ್ಲಿ ಒಬ್ಬೊಬ್ಬರೇ ಕುಳಿತುಕೊಳ್ಬೇಕು. ಇಲ್ಲಿ ಇಬ್ಬರು ಕುಳಿತುಕೊಂಡ್ರೆ ಇಲ್ಲಿ 3ನೇ ವ್ಯಕ್ತಿ 4ನೇ ವ್ಯಕ್ತಿ, ಇಲ್ಲಿ 4 ಜನ ಇಲ್ಲಿ ಮುಗಿದೇ ಬಿಡ್ತಾರೆ. ಹೌದು ತಾನೆ? ಅಥವಾ ಇಲ್ಲಿ ಇಬ್ಬರು ಕುಳಿತುಕೊಂಡ್ರೆ ಇಲ್ಲಿ 3ನೇ ವ್ಯಕ್ತಿ 4ನೇ ವ್ಯಕ್ತಿ, ಈ 3 ಸ್ಥಾನದಲ್ಲಿ ಏನಾಗ್ಬಿಡ್ತಾರೆ? 4 ಜನ ಕುಂತ್ಕೊಂಡ್ಬಿಡ್ತಾರೆ. ಅಂದ್ರೆ ಇಬ್ರು ಒಟ್ಟಿಗೆ ಕೂರುವಂಗಿಲ್ಲ ಅಂತಂದಾಗ ಇಬ್ರು ಬಿಡಿ ಬಿಡಿಗೆ, ಎಲ್ಲ 4 ಜನರು ಬಿಡಿ ಬಿಡಿಯಾಗಿನೇ ಕೂಡ್ತಾರೆ ಅಂತ ಅರ್ಥ. ಅವ್ರ ಪಕ್ಕದಲ್ಲಿ ಆ ಕಡೆ ಈ ಕಡೆ ಯಾರು ಇರ್ತಾರೆ? ಗರ್ಲ್ಸೇ ಇರ್ತಾರೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಬಾಯ್ಸ್ ಕೂತ್ರೆ ಆ ಕಡೆ ಈ ಕಡೆ ಗರ್ಲೇ ಇರ್ತಾರೆ. ಹೌದಾ? ಇಬ್ರು ಕುಳಿತುಕೊಳ್ಳೋದಿಲ್ಲ ಅಂತಂದ್ಮೇಲೆ ಗರ್ಲ್ಸ್ ಇರ್ತಾರೆ. ಇಬ್ರು ಕುಳಿತುಕೊಂಡಿದ್ದಾರೆ ಅಂತ ಕೇಳಿದ್ರೆ ಎಡ ಅಥವಾ ಬಲದಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಂತ ಅರ್ಥ ಆಗುತ್ತೆ. ಎಡ ಅಥವಾ ಬಲದಲ್ಲಿ ಒಬ್ಬ ಹುಡುಗ ಇದ್ದೇ ಇರ್ತಾನೆ. ಇಬ್ರು ಜಾಯಿಂಟ್ ಆಗಿ ಕುಳಿತುಕೊಂಡ್ರೆ, ಅಕ್ಕಪಕ್ಕ ಕುಳಿತುಕೊಂಡ್ರೆ ಅವ್ರು ಕ್ಲಿಯರ್ ಆಗಿದ್ರೆ ಹುಡುಗರು, 2 ಹುಡುಗರು ಒಟ್ಟಿಗೆ ಬರದಂತಂದಾಗ 2 ಹುಡುಗರು ಎಲ್ಲಿ ಒಟ್ಟಿಗೆ ಕೊಡಲ್ಲ. ಹಾಗಾದ್ರೆ 7 ಸ್ಥಾನದಲ್ಲಿನೇ ಕುಳಿತುಕೊಳ್ತಾ ಹೋಗ್ತಾರೆ. 7 ಸ್ಥಾನದಲ್ಲಿ ಇದಾವೆ. ಈ 7 ಸ್ಥಾನದಲ್ಲಿ ಹುಡುಗರು ಎಷ್ಟಿದ್ದಾರೆ? 4 ಜನ ಇದ್ದಾರೆ. ಕಾಂಬಿನೇಷನ್ 4. ಎಲ್ಲಾದ್ರೂ ಕುಳಿತುಕೊಳ್ಬೋದು. 4 ಜನ 4 ಪ್ಲೇಸಲ್ಲಿ ಎಲ್ಲಾದ್ರೂ ಕುಳಿತುಕೊಳ್ಬೋದು. ಬಟ್ ಇಬ್ರು ಒಂದ ಕಡೆ ಕುಳಿತುಕೊಳ್ಳಲ್ಲ. ಇಲ್ಲಿ ಒಂದ ಕಡೆ ಕುಳಿತುಕೊಂಡಿದ್ರೆ ಇಲ್ಲಿ 1ನೇ ವ್ಯಕ್ತಿ 2ನೇ ವ್ಯಕ್ತಿ 3ನೇ ವ್ಯಕ್ತಿ 4ನೇ ವ್ಯಕ್ತಿ, ಇಲ್ಲಿ 3 ವ್ಯಕ್ತಿಗಳು, 3 ಸ್ಥಾನದಲ್ಲಿ 4 ವ್ಯಕ್ತಿಗಳು ಕೂಡ್ತಾರೆ. ಇಲ್ಲಿ 3 ಅಂತ ಹಚ್ಕೊಳ್ಬೇಕಾಗ್ತಿತ್ತು ನಾವು. 3 ಸ್ಥಾನದಲ್ಲಿ 4 ವ್ಯಕ್ತಿಗಳು ಕುಳಿತುಕೊಳ್ಬೇಕಾಗಿತ್ತು. ಅದಕ್ಕಾಗಿ ಇಲ್ಲಿ 3 ಅಂತ ಹಚ್ಕೊಳ್ಬೇಕಾಗ್ತಿತ್ತು. ಆ ತರ ಇಲ್ಲ, ಒಟ್ಟಿಗೆ ಇಲ್ಲ ಅಂದ್ಮೇಲೆ 4 ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ರೆ 7 ಸ್ಥಾನಗಳಲ್ಲಿ 4 ಸ್ಥಾನಗಳು ಹುಡುಗರು ಕುಳಿತಾರೆ. 7C4. ಇದನ್ನ ನಾವು ಬಿಡಿಸಿದ್ರೆ ಎಷ್ಟಾಗುತ್ತೆ? 7 ಇಳಿಕೆ ಕ್ರಮದಲ್ಲಿ 4 ಸಂಖ್ಯೆ ಬರೋವರೆಗೆ ಗುಣಾಕಾರ ಮಾಡಬೇಕು. 7 × 6 × 5 × 4. ಈ 4 ಅಲ್ಲ, ಈ ಸಂಖ್ಯೆಗಳು 4. 1 2 3 4. ಈಗ ಗುಣಾಕಾರ ಮಾಡ್ರಿ. 5 4 20. 5 4 ಎಷ್ಟಾಗುತ್ತೆ? 20. 7 6 ಎಷ್ಟಾಗುತ್ತೆ? 42. 42 2 ಎಷ್ಟಾಗುತ್ತೆ? 84. 0 840 ಆಯ್ತು. ಎಸ್. ಈಗ 720ಕ್ಕೆ 840 ಗುಣಾಕಾರ ಮಾಡಿಬಿಟ್ರೆ ಉತ್ತರ ಮುಗಿದೋಯ್ತು. ಎಸ್, ಮಾಡ್ತೀನಿ ನೋಡ್ರಿ. ಈಗ ಈ 0 ತೆಗೆದ್ಬಿಡಿ. ಉತ್ತರದಲ್ಲಿ ಲಾಸ್ಟ್ ನಾವು 2 0 ಹಚ್ಕೊಳ್ಳೋಣ, ಗುಣಾಕಾರ ಮಾಡೋಣ. ಈಗ 84ಕ್ಕೆ 72ಕ್ಕೆ ಗುಣಾಕಾರ ಮಾಡೋಣ ಅಷ್ಟೇ. 4 2 8, 4 7 28. ಅದಾ ಪ್ಲಸ್. ಈಗ 8 8 2 16ಕ್ಕೆ 6 ಕೈಲೇ ಬಂತು 1. 8 7 56 1 57. ಕೂಡಿಸಿದ್ರೆ ಎಷ್ಟಾಗುತ್ತೆ? 8
8 6 14 ಕೈಲ ಬಂತು 1, 10 ಕೈಲ ಬಂತು 1, 6. ಈಗ ಇದೊಂದು 0 ಇದೊಂದು 0, 1 0 2 0, ಬಿಡಿ 10 100 1000 10,000 ಲಕ್ಷ 6,04,800 ವಿಧಾನಗಳಲ್ಲಿ ಕೂಡಿಸ್ಕೊಳ್ಬೋದು. ಇದೇನಾ 6,04,800 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ವಿಧಾನ. ಇಷ್ಟು ರೀತಿಯಲ್ಲಿ ಕೂರಿಸಬಹುದು ನೋಡ್ರಿ. ಇಬ್ಬರು ಹುಡುಗರು ಒಟ್ಟಿಗೆ ಬಾರದಂತೆ 4 ಹುಡುಗರು ಮತ್ತು 6 ಹುಡುಗಿಯರನ್ನ 6,04,800 ವಿಧಾನಗಳಲ್ಲಿ ಕೂಡಿಸಬಹುದು. ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಈ ರೀತಿ ಅದ. ಎಸ್, ಮುಂದಿನ ಕ್ವಶನ್ 11. ಒಂದು ಸೆಮಿನಾರ್ನಲ್ಲಿ 6 ಹುಡುಗರು ಮತ್ತು 6 ಹುಡುಗಿಯರು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಬೇಕಾದ್ರೆ ನೋಡ್ರಿ, ಇದು ವೃತ್ತಾಕಾರ ಅಂತ ಕೊಟ್ಟಿದ್ದಾರೆ. ಕುಳಿತುಕೊಳ್ಳಬೇಕಾದ್ರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳುವ ಸಂಭವನೀಯತೆ ಎಷ್ಟು? ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳುವ ಸಂಭವನೀಯತೆ ಎಷ್ಟು? ಅದು ಯಾವ ರೀತಿ ಕುಂತಾರೆ? ವೃತ್ತಾಕಾರದಲ್ಲಿ ಕುಳಿತುಕೊಂಡಿದ್ದಾರೆ. ನಾವು ಪ್ರೀವಿಯಸ್ ಮಾಡಿದಾಗ ಒಂದು ಲೈನ್ ನಲ್ಲಿ ಕುಳಿತುಕೊಂಡಿದ್ದಾರೆ, ಸಾಲಿನಲ್ಲಿ. ಇಲ್ಲಿ ವೃತ್ತಾಕಾರ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಬಾಯ್ಸ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಗರ್ಲ್ಸ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. ಅವರೆಲ್ಲರೂ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. 6 ಜನ ಇದ್ದಾರೆ. ಹೌದಾ? ಎಸ್, 6 ಜನ ಇದ್ದಾರೆ. ಇಲ್ಲಿ ಅವ್ರು ಹೇಳಿದ್ದಾರೆ ಎಲ್ಲಾ ಹುಡುಗಿಯರು ಒಟ್ಟಿಗೆ ಕುಳಿತುಕೊಳ್ಳೋದ್ರೆ ಇಲ್ಲಿ 6 ಜನ ಮೊದಲು ಬಾಯ್ಸ್ ಅನ್ನು ಕೂಡಿಸ್ತೇನೆ ನಾನು. 1 ಜನ ಬಾಯ್, 2ನೇ ಬಾಯ್, 3ನೇ ಬಾಯ್, 4ನೇ ಬಾಯ್, 5ನೇ ಬಾಯ್, 6ನೇ ಬಾಯ್. ಇಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ? 6 ಜನ ಹುಡುಗರು ಮತ್ತು 6 ಜನ ಹುಡುಗಿಯರು. ಟೋಟಲ್ 12 ಫ್ಯಾಕ್ಟೋರಿಯಲ್ ಆಗುತ್ತೆ. 12 ಫ್ಯಾಕ್ಟೋರಿಯಲ್. ಇದನ್ನೇ ನಾವು ಯಾವ ರೀತಿ ಹಚ್ಕೊಳ್ಬೇಕಂತಂದಾಗ ಫೇವರೇಬಲ್ ಪಾಸಿಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ಪಾಸಿಬಿಲಿಟಿ ಅಂತ ಹಚ್ಕೊಳ್ಳಿ. ಫೇವರೇಬಲ್ ಪಾಸಿಬಿಲಿಟಿ ಎಷ್ಟು ಸಾಧ್ಯತೆಗಳಿದಾವೆ ಅದನ್ನ ಹಚ್ಕೊಳ್ಬೇಕು. ಈಗೆಲ್ಲ ಟೋಟಲ್ ಪಾಸಿಬಿಲಿಟಿ ಎಷ್ಟಾಗುತ್ತಾ? ಟೋಟಲ್ 12 ಫ್ಯಾಕ್ಟೋರಿಯಲ್ ಅದ. 12 ಫ್ಯಾಕ್ಟೋರಿಯಲ್. ಹಾಗಾದ್ರೆ ಫೇವರೇಬಲ್ ಪಾಸಿಬಿಲಿಟಿ ಅಂದ್ರೆ ಈ 6 ಜನ ಹುಡುಗರಲ್ಲಿ 6 ಜನ ಹುಡುಗಿಯರು ವೃತ್ತಾಕಾರದಲ್ಲಿ ಕೂಡಿಸ್ಕೊಳ್ಬೇಕಂತೆ. ಹುಡುಗಿಯರು ಎಲ್ಲರೂ ಒಂದೇ ಕಡೆಗೆ ಇರಬೇಕಂತೆ. ಹುಡುಗಿಯರೆಲ್ಲರೂ ಎಷ್ಟು ಕಡೆಗೆ ಇರಬೇಕು? ಎಲ್ಲಾ ಹುಡುಗಿಯರು 6 ಹುಡುಗಿಯರು ಒಂದು ಕಡೆಗೆ ಇರಬೇಕಂತೆ. ಹಾಗಾದ್ರೆ 6 ಹುಡುಗಿಯರ ಅಂದಮೇಲೆ ನೋಡ್ರಿ, ಇಲ್ಲಿ ಒಂದು ಪ್ಲೇಸ್ ಅಲ್ಲಿ ಒಟ್ಟಿಗೆ ಕೂಡ್ಬೋದು. ಇಲ್ಲಿ ಕೂಡ 6 ಜನ ಹುಡುಗಿಯರು, ಒಂದು G1 G2 G2 G6 ಅಂದ್ರೆ 6 ಜನ ಹುಡುಗಿಯರು 6 ಫ್ಯಾಕ್ಟೋರಿಯಲ್. 6 ಜನ ಹುಡುಗಿಯರು ಕೂಡ 6 ತಮ್ಮ ತಮ್ಮಲ್ಲೇ ಎಕ್ಸ್ಚೇಂಜ್ ಸೀಟ್ಗಳನ್ನ ಸ್ಥಾನಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ತಮ್ಮ ತಮ್ಮಲ್ಲೇ. ಇಲ್ಲಿ ಒಳಗಡೆನೆ, ಈ ಪ್ಲೇಸ್ ಒಳಗಡೆನೆ ಇಂಥವು ಎಷ್ಟು ಕಡೆ ಕೂಡಬಹುದು? 1 ಕಡೆ, 2 ಕಡೆ, 3 ಕಡೆ, 4 ಕಡೆ, 5 ಕಡೆ, 6 ಕಡೆ ಕೂಡಬಹುದು. ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಇದು ಇದು ಕ್ಲಿಯರ್ ಆಗಿ ಗೊತ್ತಾ? 6 ಫ್ಯಾಕ್ಟೋರಿಯಲ್ ಅಂದ್ರೆ ಏನು? ಈಗಾಗಲೇ ನಾನು ಪ್ರೀವಿಯಸ್ ಅಲ್ಲಿ ಗರ್ಲ್ 1 ಗರ್ಲ್ 2 ಈ ತರ 6 ಜನ ಇದ್ರು. ಇವ್ರು ತಮ್ಮ ತಮ್ಮಲ್ಲೇ ಕುಳಿತುಕೊಳ್ಬೇಕಾದ್ರೆ 6 ಫ್ಯಾಕ್ಟೋರಿಯಲ್ ಅಂತ ಹಚ್ಚಿದ್ದೆ ನಾನು. ಅದು 6 ಫ್ಯಾಕ್ಟೋರಿಯಲ್. ಇದು ಅಂತ 6 ಫ್ಯಾಕ್ಟೋರಿಯಲ್ ಎಷ್ಟು ಕಡೆ ಕೂತ್ಕೊಳ್ಬಹುದು? ಇಲ್ಲಿ 1 ಕಡೆ, ಇದು 1 ಕಡೆ, 3 4 5 6 ಕಡೆ ಕೂತ್ಕೊಳ್ಬಹುದು. ಅದಕ್ಕೋಸ್ಕರ ಇನ್ನೇನಂತ 6 ಫ್ಯಾಕ್ಟೋರಿಯಲ್ ಅಂತ ಹಚ್ಕೊಂಡೆ. ಇದು ವೃತ್ತಾಕಾರದಲ್ಲಿ ಬಂದಾಗ. ಇದನ್ನೇ ಒಂದು ವೇಳೆ ಏನಾದರೂ ಸಾಲಿನಲ್ಲಿ ಕುಳಿತುಕೊಂಡ್ರೆ ತಪ್ಪಾಗುತ್ತೆ. ಸಾಲಿನಲ್ಲಿ ಕುಳಿತುಕೊಂಡಾಗ ಹೆಂಗಾಗುತ್ತೆ ಗೊತ್ತಾ? ಸಾಲಿನಲ್ಲಿ ಕುಳಿತುಕೊಂಡಿದ್ರೆ ಅಂತ ಇಟ್ಕೊಳ್ಳಿ. ಸಾಲಿನಲ್ಲಿ ಕುಳಿತುಕೊಂಡಾಗ ಇಲ್ಲಿ ಬಾಯ್ಸ್ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ. 1 ಬಾಯ್, 2 ಬಾಯ್, 3 ಬಾಯ್, 4 ಬಾಯ್, 5 ಬಾಯ್, 6 ಬಾಯ್ ಇದ್ದಾರೆ. ಇಲ್ಲಿ ಟೋಟಲ್ 6 12 ಫ್ಯಾಕ್ಟೋರಿಯಲ್ ಆಯ್ತು. ಇದು 12 ಫ್ಯಾಕ್ಟೋರಿಯಲ್. ಇಲ್ಲಿ 6 ಜನ ಹುಡುಗಿಯರು 6 ಫ್ಯಾಕ್ಟೋರಿಯಲ್ ಆಯ್ತು. ಎಸ್, 6 ಜನ ಒಟ್ಟಿಗೆ ಕುಳಿತುಕೊಳ್ಬೇಕು ತಾನೆ. ಇಲ್ಲಿ ಒಟ್ಟಿಗೆ ಕುಳಿತುಕೊಳ್ಬಹುದು, ಅಥವಾ ಇವರಿಬ್ಬರ ನಡುವೆ ಒಟ್ಟಿಗೆ ಕುಳಿತುಕೊಳ್ಳೋದು. 6 ಜನ ಹುಡುಗಿಯರು ಇವರಿಬ್ಬರ ನಡುವೆ ಒಟ್ಟಿಗೆ ಕುಳಿತುಕೊಳ್ಬಹುದು. ಈ ಇಬ್ಬರು ಒಟ್ಟಿಗೆ ಇರ್ಬೋದು. 6 ಜನ ಹುಡುಗಿಯರೇ ಇರಬೇಕು, ಮತ್ತೆ ಎಲ್ಲೆಲ್ಲಿ ಬದಲಿ ಇರಂಗಿಲ್ಲ. ಇಲ್ಲಿ ಒಟ್ಟಿಗೆ ಇರ್ಬೋದು, ಇಲ್ಲಿ ಒಟ್ಟಿಗೆ ಇರ್ಬೋದು, ಇಲ್ಲಿ ಒಟ್ಟಿಗೆ ಇರ್ಬೋದು. 6 ಫ್ಯಾಕ್ಟೋರಿಯಲ್ ತರ ಎಷ್ಟು ಕಡೆ ಕುತ್ಕೊಳ್ಳೋದು? 1 2 3 4 5 6 7 ಕಡೆ ಕುತ್ಕೊಳ್ಳೋದು ಇಂಟು 7 ಫ್ಯಾಕ್ಟೋರಿಯಲ್ ಅಂತ ಆಗುತ್ತೆ. ಇದು ಯಾವಾಗ? ಇದು ಸಾಲಿನಲ್ಲಿ ಬಂದಾಗ. ಇದು ಯಾವಾಗ? ವೃತ್ತಾಕಾರದಲ್ಲಿ ಬಂದಾಗ, ಸರ್ಕಲ್ ಅಲ್ಲಿ ಕುಳಿತುಕೊಂಡಾಗ. ನೋಡ್ರಿ, ಇಲ್ಲಿ ಇದನ್ನು ಆಪ್ಷನ್ ಅದ, ಇದನ್ನು ಆಪ್ಷನ್ ಅದ, 2 ಆಪ್ಷನ್ ಇದಾವೆ. ಹಾಗಾದ್ರೆ ಇಲ್ಲಿ ವೃತ್ತಾಕಾರದಲ್ಲಿ ಅಂತ ಬಂದಿರೋದ್ರಿಂದ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್. 6 ಜನ ಹುಡುಗರು 6 ವಿಧದಲ್ಲಿ ಕುಳಿತುಕೊಳ್ಬಹುದು. ಟೋಟಲ್ 12 ಫ್ಯಾಕ್ಟೋರಿಯಲ್. ಇದು ರೈಟ್ ಆನ್ಸರ್ ಆಗುತ್ತೆ. ಸಾಲಿನಲ್ಲಿ ಬಂದಾಗ 6 ಜನ ಹುಡುಗಿಯರು 6 ಫ್ಯಾಕ್ಟೋರಿಯಲ್ 7 ಕಡೆ ಕುಳಿತುಕೊಳ್ಬಹುದು. 1 2 3 4 5 6 7 ಕಡೆ ಕುಳಿತುಕೊಳ್ಬಹುದು. ಡಿವೈಡೆಡ್ ಬೈ ಟೋಟಲ್ ಫ್ಯಾಕ್ಟೋರಿಯಲ್ 12 ಫ್ಯಾಕ್ಟೋರಿಯಲ್ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 12. 3 ವ್ಯಕ್ತಿಗಳ ಸರಾಸರಿ ವಯಸ್ಸು 30. ಅವರ ವಯಸ್ಸಿನ ಅನುಪಾತ
2:3:5 ಆಗಿದ್ದರೆ ಅವರಲ್ಲಿ ಹಿರಿಯ ಹುಡುಗನ ವಯಸ್ಸು ಎಷ್ಟು? ನೋಡ್ರಿ, ಇಲ್ಲಿ 3 ವ್ಯಕ್ತಿಗಳಿದ್ದಾರೆ. ಯಾರೊಬ್ಬರು ಎಕ್ಸು ವೈ ಜೆಡ್ ಅಂತ ಇಟ್ಕೊಳ್ಳಿ. ಈ 3 ವ್ಯಕ್ತಿಗಳ ಎವರೇಜ್ 30 ವರ್ಷ ಅಂತೆ. ಪ್ರತಿಯೊಬ್ಬರು 30 ಇದೆ, ಹೆಚ್ಚು ಕಡಿಮೆ ಇರ್ತಾರೆ, 30 ಎವರೇಜ್ ಅಂತ ಅದ. ಹಾಗಾದರೆ ಇವನು 30 ಅಂತ ಇಟ್ಕೊಳ್ಳಿ, ಪ್ಲಸ್ ಇವನು 30 ಪ್ಲಸ್ ಇವನು 30, ಟೋಟಲ್ ಇವ್ರು 3 ವಯಸ್ಸನ್ನು ಕೂಡಿಸಿದ್ರೆ ಎಷ್ಟಾಯ್ತು? 90 ವರ್ಷ ಆಯಿತು. ಅಥವಾ ಹಿಂಗಾದ್ರೆ ಹಚ್ಕೊಳ್ಬೋದು. ಅಥವಾ ಪ್ರತಿಯೊಬ್ಬರು 30 ವರ್ಷ ಆದರೆ ಇಲ್ಲಿ 1 2 3 ವ್ಯಕ್ತಿಗಳಿದ್ರೆ ಇಂಟು 3 ಮಾಡಿದ್ರೆ ಕೂಡ ಏನಾಯ್ತು? 90 ವರ್ಷ ಆಯಿತು. 33 90. ಎಸ್, ಈಗ ಹೇಳಿದರೆ ಇವ್ರದ್ದು ರೇಷಿಯೋ ಕೊಟ್ಟಿದ್ದಾರೆ. ಈ ವ್ಯಕ್ತಿದು 2 ರೇಷಿಯೋ, ಈ ವ್ಯಕ್ತಿದು 3 ರೇಷಿಯೋ, ಈ ವ್ಯಕ್ತಿದು 5 ರೇಷಿಯೋದಲ್ಲಿ ಇದಾ ಟೋಟಲ್ ವಯಸ್ಸು. ಇವನು 2ರಷ್ಟು, ಇವನು 3ರಷ್ಟು, ಇವನು 5ರಷ್ಟು. ಹಾಗಾದ್ರೆ ಟೋಟಲ್ ಎಷ್ಟಾಯ್ತು? ಇದು ಟೋಟಲ್ ಸಿಕ್ತು ನಿಮಗೆ 90 ಅಂತೇಳಿ. ಹೌದಾ? ಟೋಟಲ್ ವಯಸ್ಸಿನ ಮೊತ್ತ 90. ಹಾಗಾದ್ರೆ ಟೋಟಲ್ ಅನುಪಾತದ ಮೊತ್ತ ಎಷ್ಟಾಯ್ತು ನೋಡ್ರಿ? 2 3 5 5 5 10. ಈ 10ರಿಂದ ಈ 90ಕ್ಕೆ ಡಿವೈಡ್ ಮಾಡಬೇಕು. ಈ 0 ಕ್ಯಾನ್ಸಲ್, 9 ಉಳಿತು. ಹಾಗಾದರೆ ಇವನ ವಯಸ್ಸು ಕೇಳಿದ್ರೆ 9 × 2ಕ್ಕೆ ಗುಣಾಕಾರ ಮಾಡಿ 9 7 18 ವರ್ಷ ಇವನ ವಯಸ್ಸು, ಮೊದಲೇ ಹುಡುಗನ ವಯಸ್ಸು. 9 3 27, 9 3 27 ಇವನ ವಯಸ್ಸು. ನೆಕ್ಸ್ಟು 9 5 45 ಇವನ ವಯಸ್ಸು. ಈಗ ಅವ್ರು ಕರೆಕ್ಟಾಗಿರ್ತಕ್ಕಂಥ ವಯಸ್ಸು ಸಿಕ್ಕು ನೋಡ್ರಿ. ಇವನ ವಯಸ್ಸು 18, ಇನ್ನೊಬ್ಬ ವ್ಯಕ್ತಿ 27, ಇನ್ನೊಬ್ಬ ವ್ಯಕ್ತಿ 45. ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? 45 ಆಗುತ್ತೆ. ಈಗ ನೋಡ್ರಿ, 10 1 20 30, 30 1 15, 8 7 15, 35 45, 40 90 ಆಯ್ತಾ? ಎಸ್. ಈಗ 18 ವರ್ಷ 27 ವರ್ಷ 45 ವರ್ಷ ಅದು. ಕ್ವಶನ್ ಏನು ಕೇಳಿದರೆ ನೋಡಿ, ಕ್ವಶನ್ನು ಹಿರಿಯ ಹುಡುಗನ ವಯಸ್ಸೆಷ್ಟು? ಹಿರಿಯ ಹುಡುಗ ಯಾರು? 45 ವಯಸ್ಸಿನ ಹುಡುಗ ಏನದಲ್ಲ ಇವನು ಹಿರಿಯ ಹುಡುಗ ಆಗ್ತಾನೆ. 45 ವಯಸ್ಸಿನ ಹುಡುಗ ಹಿರಿಯ ಹುಡುಗ. ಚಿಕ್ಕ ವಯಸ್ಸಿನ ಯಾರು ಇರ್ತಾರೆ? 18. ಮಧ್ಯಮ ವಯಸ್ಸಿನ ಹುಡುಗ 27 ವರ್ಷ ಇರ್ತವೆ. ಇಲ್ಲಿ ಕೇಳುತ್ತೆ ಹಿರಿಯ ಹುಡುಗ ಎಷ್ಟು? 45 ವರ್ಷದವನಿಂದಾನೆ. ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 13. ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ನೋಡ್ರಿ, ಇಲ್ಲಿ 3 ಆಕೃತಿಯನ್ನು ಕೊಟ್ಟರೆ ಈ ಪ್ಲೇಸಲ್ಲಿ ಕ್ವಶನ್ ಮಾರ್ಕ್ ಅದ. ಇಲ್ಲಿ ಯಾವುದದ ಕಂಡಿಡ್ರಿ ಅಂತಂದ್ರೆ, ಇಲ್ಲಿ ಒಂದು ವೃತ್ತ, ಅದರ ಒಳಗಡೆ ಒಂದು ವೃತ್ತದ ಒಂದು ಸಂಖ್ಯೆ ಅದ, ಒಂದು ವೃತ್ತ ಅದ್ರ ಒಳಗಡೆ ಒಂದು ವೃತ್ತ ಒಂದು ಸಂಖ್ಯೆ ಅದ, ಒಂದು ವೃತ್ತ ಅದ್ರ ಒಳಗಡೆ ಒಂದು ಸಂಖ್ಯೆ ಅದ. ಆಮೇಲೆ ಈ ಒಳಗಡೆ ಇರ್ತಕ್ಕಂಥ ವೃತ್ತದಲ್ಲಿರ್ತಕ್ಕಂಥ ಸಂಖ್ಯೆಗೆ ಉಳಿದಿರ್ತಕ್ಕಂಥ 3 ಸಂಖ್ಯೆಗಳು ಸಂಬಂಧದಲ್ಲಿ ಇದಾವೆ. ಅದೇ ರೀತಿ ಒಳಗಡೆ ಇರ್ತಕ್ಕಂಥ ಸಂಖ್ಯೆಗೆ ಹೊರಗಡೆ ಇರ್ತಕ್ಕಂಥ 3 ಸಂಖ್ಯೆಗಳು ಸಂಬಂಧದಲ್ಲಿ ಇದೆ. ಯಾವ ರೀತಿ ಸಂಬಂಧದ ನೋಡ್ಕೊಳ್ತಾ ಹೋಗ್ಬೇಕು ಅಷ್ಟೇ ನಾವು. ಈಗ ಒಂದು ಈಸಿಯಾಗಿ ಇಲ್ಲಿ ಒಂದು ಕ್ಲೂ ಸಿಗುತ್ತೆ. ಏನು? ಒಳಗಡೆ ಇರ್ತಕ್ಕಂಥ ಸಂಖ್ಯೆ ಇಲ್ಲಿ 100 ಅದ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಸಂಖ್ಯೆ 144 ಅದ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಸಂಖ್ಯೆ 196 ಅದ. ಈ 3 ಸಂಖ್ಯೆಗಳು ವರ್ಗ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಅಂದರೆ 2 2 4 4 ವರ್ಗ ಸಂಖ್ಯೆ, 3 3 9 ವರ್ಗ ಸಂಖ್ಯೆ, 4 4 16 ವರ್ಗ ಸಂಖ್ಯೆ. ಅದೇ ರೀತಿಯಾಗಿ ಇಲ್ಲಿ ಈ 100 ಇದೆಯಲ್ಲ, 100ರ ವರ್ಗಮೂಲ ಏನು? 10. 10 10 100. ಇಲ್ಲಿ 144, 12 12 144, 12. ಈ 144ರ ವರ್ಗಮೂಲ 12. ಹಾಗಾದ್ರೆ 196 ವರ್ಗಮೂಲ ಯಾವುದು? 14 × 14 194. 100 × 100 ಏನಾಗುತ್ತೆ? 196 ಆಗುತ್ತೆ. ಆದರೆ ಇಲ್ಲಿ ಬಂದಿರತಕ್ಕಂಥ 10 ಉಳಿದಿರ್ತಕ್ಕಂಥ ಸುತ್ತುವರೆದಿರ್ತಕ್ಕಂಥ ಸಂಖ್ಯೆಗಳ ಸಂಬಂಧ ಇದೆ ಅಂತ ಇದೆ ನೋಡ್ರಿ. 2 3 5 5 5 10, 4 2 6 6 6 12 ಬಂತು. ಹಾಗಾದ್ರೆ ಇಲ್ಲಿ 14 ಬರ್ಬೇಕು ತಾನೆ. 4 3 7. ಹಾಗಾದ್ರೆ 14 ಬರ್ಬೇಕಾದ್ರೆ 7ಕ್ಕೆ ಎಷ್ಟು ಸೇರಿಸಬೇಕು? 7. ಹಾಗಾದ್ರೆ ಖಾಲಿಯಲ್ಲಿರ್ತಕ್ಕಂಥ ಬಿಟ್ಟು ಹೋಗಿರ್ತಕ್ಕಂಥ ಸಂಖ್ಯೆ ಯಾವುದು? 7 ಈಸ್ ರೈಟ್ ಆನ್ಸರ್. ಸಿಂಪಲ್ ಇದೆಯಲ್ಲ? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14. 2024 ಮತ್ತು 25ರ ಸಾಲಿನ ಆದಾಯ ತೆರಿಗೆ ದರಪಟ್ಟಿಗಳನ್ನು ಈ ಕೆಳಕಂಡಂತೆ ಕೊಡಲಾಗಿದೆ. ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೆ ಮಿತಿಗಳು ಇದಾವೆ ಮತ್ತು ಆ ಮಿತಿ ಅನುಸಾರವಾಗಿ ಟ್ಯಾಕ್ಸ್ ಅನ್ನು ಎಷ್ಟು ಹಾಕ್ಬೇಕಂತೇಳಿ 2 ಕೋಷ್ಟಕ ಕೊಟ್ಟಿದ್ದಾರೆ. ನಿಮಗೆ ಕಾಣ್ತಾ ಇದೆ. ವಾರ್ಷಿಕ ಆದಾಯ ಮಿತಿ 0ದಿಂದ 2.5 ಲಕ್ಷದವರೆಗೂ 0% ಇಂಟ್ರೆಸ್ಟ್ ಆಗ್ತಾ ಇದರಂತೆ. ಆಮೇಲೆ 2.5 ಲಕ್ಷದಿಂದ 5 ಲಕ್ಷದವರೆಗೂ 5% ಇನ್ಕಮ್ ಟ್ಯಾಕ್ಸ್ ಆಗ್ತಾ ಇದಾರಂತೆ. ಆಮೇಲೆ 5 ಲಕ್ಷದ 1ರಿಂದ 10 ಲಕ್ಷದವರೆಗೂ 20% ಇನ್ಕಮ್ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಆಮೇಲೆ 10 ಲಕ್ಷಕ್ಕಿಂತ ಮೇಲ್ಪಟ್ಟರೆ 30% ಇಂಟ್ರೆಸ್ಟ್ ಆಗ್ತಾ ಇದ್ದಾರೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಕೋಷ್ಟಕ. ಎಸ್. ಕ್ವಶನ್ ನೋಡೋಣ. ಈಗ ದೇಶವು ಪ್ರಗತಿಪರ ವ್ಯವಸ್ಥೆಯನ್ನು ಅನುಸರಿಸುತ್ತಿದ್ದು ಒಟ್ಟು ಆದಾಯ ತೆರಿಗೆನ ಪ್ರತಿ ಆದಾಯ ತೆರಿಗೆಯ ಮಿತಿಯ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತೆ. ಪ್ರತಿ ಆದಾಯ ತೆರಿಗೆಯ ಮಿತಿಯ ಆಧಾರದ ಮೇಲೆ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ನೋಡ್ರಿ. ಇದು ಇಂಪಾರ್ಟೆಂಟು. ಪ್ರತಿ ಆದಾಯ ತೆರಿಗೆ ಮಿತಿಯ ಆಧಾರದ ಮೇಲೆ ಲೆಕ್ಕಾಚಾರ ಮಾಡ್ತಾರೆ. ಹೌದಾ? ಇದು ಯಾವ ರೀತಿ ಅಂತ ಹೇಳ್ತೀನಿ ನಾನು.
ಈ ಕ್ವಶನ್ ಈಗ ಬಂತು. ಎನ ವಾರ್ಷಿಕ ಆದಾಯ 13 ಲಕ್ಷ ಆಗಿದ್ದರೆ ಅವನು ಎಷ್ಟು ಆದಾಯ ತೆರಿಗೆಯನ್ನು ಪಾವತಿಸಬೇಕು? ಎ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ 13 ಲಕ್ಷ ಇದ್ದರೆ 13 ಲಕ್ಷ ಇದ್ದರೆ ಅವನ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು? ನಾವೇನ್ ಮಾಡಿಬಿಡ್ತೀವಿ, 13 ಲಕ್ಷ ಕೋಷ್ಟಕ ನೋಡ್ತೀವಿ. 13 ಲಕ್ಷ ಅಂದ್ರೆ 10 ಲಕ್ಷಕ್ಕಿಂತ ಮೇಲ್ಪಟ್ಟಿದೆ. 10 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ ನಾವು 30% ಅನ್ನ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. 30%, 100ಕ್ಕೆ 30 ರೂಪಾಯಿ ಕಟ್ಟಬೇಕು. ಆಗ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 13 ಮೂರ್ಲೆ 39 ಆಗುತ್ತೆ. 1 0 2 0 3 0 4 0 1 0 2 0 3 0 4 0. ಹಾಗಾದ್ರೆ 3,90,000 ರೂಪಾಯಿ ನಾವೇನ್ ಕಟ್ಟಬೇಕು? ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಟ್ಟಬೇಕಂತ ಹೇಳ್ಕೊಂಡು ನೋಡ್ಕೊಂಡ್ರೆ ಮೊದಲನೇ ಆಯ್ಕೆ ಇದೇ ಇದೆ, 3,90,000. ನಾನು ಕೂಡ ಇದೇ ರೀತಿನೇ ಮಾಡಿದ್ದೆ. ತಪ್ಪಿದು. ಯಾಕೆ ತಪ್ಪು ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ ನೋಡ್ರಿ, ಪ್ರತಿ ಆದಾಯ ತೆರಿಗೆ ಮಿತಿಯ ಆಧಾರದ ಮೇಲೆ ಅನುಸಾರವಾಗಿ ಲೆಕ್ಕಾಚಾರ ಮಾಡಲಾಗುತ್ತೆ ಅಂತ ಹೇಳಿದರೆ ಅದು ಯಾವ ರೀತಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಇದನ್ನ ಸ್ಲ್ಯಾಬ್ ವೈಸ್ ಮಾಡ್ತಾ ಹೋಗ್ಬೇಕು. 2.5 ಲಕ್ಷಕ್ಕೆ ಮಾಡಬೇಕು. ಆಮೇಲೆ 2ನೇ ಸ್ಲ್ಯಾಬ್ ಅಲ್ಲಿ 5 ಲಕ್ಷದವರೆಗೆ ಎಷ್ಟಾಗುತ್ತೆ ಟ್ಯಾಕ್ಸ್ ನೋಡ್ಬೇಕು. 3ನೇ ಸ್ಲ್ಯಾಬ್ ಅಲ್ಲಿ 10 ಲಕ್ಷದವರೆಗೆ ಎಷ್ಟಾಗುತ್ತೆ ನೋಡ್ಕೊಳ್ಬೇಕು. ಆ ರೀತಿ ಸ್ಲ್ಯಾಬ್ ವೈಸ್ ನಾವು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ತಾ ಹೋಗ್ಬೇಕು. ನಾನೇನ್ ಮಾಡ್ಬಿಟ್ಟು ಇಲ್ಲಿ 13 ಲಕ್ಷಕ್ಕೆ 30% ಆಗಿ 3,90,000 ರೂಪಾಯಿ ಅಂತ ನೋಡ್ಕೊಂಡ್ಬಿಟ್ಟೆ. ಮೊದಲನೇ ಆಯ್ಕೆ ಉತ್ತರ ಮೊದಲನೇ ಆಯ್ಕೆ ಇಲ್ಲದ ಸಿದೆ ಸರಿ ಅಂತ ನಾನು ಲೆಕ್ಕ ಮಾಡಿದ್ದೆ ಕೂಡ ಇದನ್ನ. ಆದ್ರೆ ಇದು ತಪ್ಪಾಗುತ್ತೆ. ಹಾಗಾದ್ರೆ ಯಾವ ರೀತಿ ಮಾಡಬೇಕು? ಇದನ್ನ ನಾವು ಸ್ಲ್ಯಾಬ್ ವೈಸ್ ಮಾಡ್ತಾ ಹೋಗ್ಬೇಕು. ಮೊದಲು 2.5 ಲಕ್ಷಕ್ಕೆ ನೋಡ್ಕೊಳ್ಬೇಕು. 2.5 ಲಕ್ಷಕ್ಕೆ ಅಲ್ಲಿ 0% ಅಂತಿದೆ. ಸ್ಲ್ಯಾಬ್ ವೈಸ್ ಅದೇ ತರನಾಗಿ ಮಾಡ್ತಾ ಹೋಗ್ಬೇಕು. ಈಗ ಮೊದಲನೇದೇನಿದೆ, ಮೊದಲನೇ ಸ್ಲ್ಯಾಬ್ 2.5 ಲಕ್ಷ. 2.5 ಲಕ್ಷ 2.5 ಲಕ್ಷಕ್ಕೆ ಏನದ 0% ಇನ್ಕಮ್ ಟ್ಯಾಕ್ಸ್ ಅದ. ಅಂದ್ರೆ 2.5 ಲಕ್ಷಕ್ಕೆ ಯಾವುದೇ ತರನಾಗಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಹಾಕಲ್ಲ. ಆಮೇಲೆ ಅದರ ಮೇಲ್ಪಟ್ಟು 5 ಲಕ್ಷ ಏನಾದ್ರೂ ಆಯ್ತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 2ನೇ ಸ್ಲ್ಯಾಬ್ ಬರ್ತಕ್ಕಂಥದ್ದು 5 ಲಕ್ಷದವರೆಗೂ. ಹೌದಾ? 5 ಲಕ್ಷ. ಈ 5 ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದ್ರೆ ಈ 5 ಲಕ್ಷಕ್ಕೂ ಇನ್ಕಮ್ ಟ್ಯಾಕ್ಸ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂದ್ರೆ 5 ಲಕ್ಷದಲ್ಲಿ 2.5 ಲಕ್ಷ ಅಲ್ಲಿ ಏನಾಗುತ್ತೆ ಹೋಗುತ್ತೆ. ಯಾಕಂದ್ರೆ 0% ಆಗುತ್ತೆ. ಹಾಗಾದ್ರೆ ಈ 5 ಲಕ್ಷಕ್ಕ ಈ 2.5 ಲಕ್ಷನ ಮೈನಸ್ ಮಾಡಬೇಕು. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಬೀಳಲ್ಲ, 0% ಇದಕ್ಕೆ. ಹೌದು ತಾನೆ? ಹಾಗಾದ್ರೆ 5 ಲಕ್ಷದಲ್ಲಿ 2.5 ಲಕ್ಷ ಹೋದ್ರೆ ಎಷ್ಟು ಉಳಿತು ನಮಗಿಲ್ಲಿ? 2.5 ಲಕ್ಷ ಉಳಿತು. ಈ 2.5 ಲಕ್ಷಕ್ಕೆ 5% ಇಂಟ್ರೆಸ್ಟ್ ಹಾಕಬೇಕು. ಇದಕ್ಕೆ ಹಾಕ್ಬೇಕು ಈಗ 5%. 5 ಲಕ್ಷಕ್ಕಲ್ಲ. 5 ಲಕ್ಷದಲ್ಲಿ 2.5 ಲಕ್ಷ ಈಗ ಆಲ್ರೆಡಿ 0% ಅದ. ಅದಕ್ಕೆ ಅದನ್ನ ಬಿಟ್ಟು ಉಳಿದ್ರೆ ಹೆಚ್ಚಾಗಿರ್ತಕ್ಕಂಥ 2.5 ಲಕ್ಷಕ್ಕೆ ಏನ್ ಮಾಡ್ಬೇಕು? ಈಗ 5% ಇಂಟ್ರೆಸ್ಟ್ ಅನ್ನು ಹಾಕಬೇಕು. 5% ಅಂದ್ರೆ ಎಷ್ಟಾಗುತ್ತೆ ನೋಡಿ, 5%. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಎಷ್ಟಾಗುತ್ತೆ ನೋಡಿ ಈಗಲೇ 25 ಇಲ್ಲೇ 125. 1 0 2 0 1 0 2 0 12,500 ರೂಪಾಯಿ ಇದೇನತ್ತು ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಬಂದಿರತಕ್ಕಂಥ ಟ್ಯಾಕ್ಸ್. ಇದು ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ. ಮೊದಲನೇ ಸ್ಲ್ಯಾಬ್ ಅಲ್ಲಿ 0% ಏನು ಇಲ್ಲ, 0 ಆಯ್ತಾ. ಈಗ ಥರ್ಡ್ ಸ್ಲ್ಯಾಬಿಗೆ ಬರ್ತೀನಿ. ಥರ್ಡ್ ಸ್ಲ್ಯಾಬ್ ಅಲ್ಲಿ ಏನಂತದ 5 ಲಕ್ಷದಿಂದ 10 ಲಕ್ಷದವರೆಗೂ. ಈಗ 10 ಲಕ್ಷ ತನಕ ಹಾಕ್ಬೇಕು. ಈಗ 10 ಲಕ್ಷ ಥರ್ಡ್ ಸ್ಲ್ಯಾಬ್ ಅಲ್ಲಿ ಈಗ ನಾವು ಎಷ್ಟು ಲಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ? 5 ಲಕ್ಷದ ಕಟ್ಟಿದೀವಿ. ನಾವು ಇಲ್ಲಿ 5 ಲಕ್ಷದ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ. 5 ಲಕ್ಷದಲ್ಲಿ 2.5 ಲಕ್ಷ ಮೇಲೆ 0% ಹೋಯ್ತು. ಆಮೇಲೆ ಉಳಿದಿರ್ತಕ್ಕಂಥ 2.5 ಲಕ್ಷ ಅಂದ್ರೆ ಟೋಟಲ್ ಆಗಿ 5 ಲಕ್ಷ ಆಯ್ತು. 5 ಲಕ್ಷದ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿಬಿಟ್ಟಿವಿ. ಹಾಗಾದ್ರೆ 5 ಲಕ್ಷ ಕಟ್ಟಿದ್ರೆ 10 ಲಕ್ಷದಲ್ಲಿ 5 ಲಕ್ಷ ಕಟ್ಟಿದ್ದನ್ನ ಮೈನಸ್ ಮಾಡಬೇಕು. 5 ಲಕ್ಷನ ಮೈನಸ್ ಮಾಡಬೇಕು. ಈಗಾಗಲೇ ಕಟ್ಟಿಬಿಟ್ಟಿದ್ವಿ ನಾವು. ಹಾಗಾದ್ರೆ 10 ಲಕ್ಷ 5 ಲಕ್ಷ ಎಷ್ಟು ಉಳಿತು ನಮಗೆ? 5 ಲಕ್ಷಕ್ಕೆ ಮಾತ್ರ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಎಷ್ಟಿದೆ 5 ಲಕ್ಷಕ್ಕೆ? 10 ಲಕ್ಷದವರೆಗೂ. 10 ಲಕ್ಷದವರೆಗೆ ಎಷ್ಟದ? 20% ಇದಲ್ಲ. ಎಸ್, ಈ 5 ಲಕ್ಷಕ್ಕೆ ನಾವು 20% ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಡಿವೈಡ್ 20% 100. ಹೌದು ತಾನೆ? 21 25 5 1 5 1 5 1 0 2 0 3 0 4 0 5 0 1 0 2 0 3 0 4 0 5 0. ಹಾಗಾದ್ರೆ ಇಲ್ಲಿ ಎಷ್ಟು ಕಟ್ಟಬೇಕಾಯ್ತು ನೋಡ್ರಿ? 1 ಲಕ್ಷ ರೂಪಾಯಿ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಿದ್ವಿ ನೋಡಿ ಥರ್ಡ್ ಸ್ಲ್ಯಾಬ್ ಅಲ್ಲಿ. 10 ಲಕ್ಷದವರೆಗೆ 1 ಲಕ್ಷ ರೂಪಾಯಿ ಏನು ಮಾಡಿದ್ವಿ ನಾವಿಲ್ಲಿ? ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ವಿ. ಈಗ 10 ಲಕ್ಷ ರೂಪಾಯಿ ಆಯ್ತು. ಈಗ ನೆಕ್ಸ್ಟ್ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಿದೆ? ಆದಾಯ ಎಷ್ಟಿದೆ? ಏನ್ ಆದಾಯ? 13 ಲಕ್ಷ ಅದ. ಈಗ 13 ಲಕ್ಷದಲ್ಲಿ 10 ಲಕ್ಷ ರೂಪಾಯಿ ಮುಗೀತು. ಉಳಿದಿರ್ತಕ್ಕಂಥ ಎಷ್ಟು? 3 ಲಕ್ಷ ಮಾತ್ರ ತಾನೆ. ಹೌದಾ? 10 ಲಕ್ಷಕ್ಕಿಂತ ಮೇಲ್ಪಟ್ಟು ಈಗ 10 ಲಕ್ಷ ಇದೆ ಅವನ ಹತ್ರ. ಹೌದಾ? ಎಸ್, 10 ಲಕ್ಷ ಅಲ್ಲ, 13 ಲಕ್ಷ ಇದೆ.
13 ಲಕ್ಷ ರೂಪಾಯಿ ಅದ ಅವನ ಹತ್ರ. 13 ಲಕ್ಷ ರೂಪಾಯಿದಲ್ಲಿ ಈಗಾಗಲೇ ಅವನು 10 ಲಕ್ಷ ರೂಪಾಯಿ ಏನು ಮಾಡಿದ್ದಾನೆ, 10 ಲಕ್ಷ ರೂಪಾಯಿದು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾನೆ. 10 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾನೆ. ಉಳಿದಿರ್ತಕ್ಕಂಥ ಅಮೌಂಟ್ ಎಷ್ಟು? ಈಗ 13 ಲಕ್ಷದಲ್ಲಿ 10 ಲಕ್ಷ ರೂಪಾಯಿ ಈಗಾಗಲೇ ಕಟ್ಟಿದ್ರೆ ಉಳಿದಿರ್ತಕ್ಕಂಥದ್ದು 3 ಲಕ್ಷ ರೂಪಾಯಿ ಮಾತ್ರ ಉಳಿದಿದೆ. ಅದಕ್ಕೆ ನಾವು ಈಗ ಅವನು ಮಾಡಬೇಕು, ಪರ್ಸೆಂಟೇಜ್ ವೈಸ್ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಎಷ್ಟಿದೆ? 30% ಅದ. 10 ಲಕ್ಷಕ್ಕಿಂತ ಮೇಲ್ಪಟ್ಟು ಎಷ್ಟು ಇಲ್ಲಿ? 30% ಅದ. ಡಿವೈಡೆಡ್ ಬೈ 30 ಡಿವೈಡೆಡ್ ಬೈ 100. ಕ್ಲಿಯರ್ ಆಯ್ತಾ? ಸ್ಲ್ಯಾಬ್ ವೈಸ್ ಅನ್ನ ಬಿಡಿಸ್ತಾ ಇದ್ದೀವಿ. ಈಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಈಸ್ ಈಕ್ವಲ್ ಟು 3 3 9. 1 0 2 0 3 0 4 0 1 0 2 0 3 0 4 0 90,000 ರೂಪಾಯಿ ಏನು ಮಾಡಿದೆ? ಈಗ ಮೇಲೆ ಇರತಕ್ಕಂಥ 3 ಲಕ್ಷಕ್ಕೆ 90,000 ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿದ್ರು. ಈಗಿಲ್ಲಿ ಕ್ಲಿಯರ್ ಆಯ್ತು. ಈ ರೀತಿಯಾಗಿ ಮಾಡ್ತಾವೆ. ಗೊತ್ತಾಯ್ತು? ಈಗ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಮೊದಲನೇ ಸ್ಲ್ಯಾಬ್ ಅಲ್ಲಿ 2,500,000 ಕಟ್ಟಬೇಕು. ಅಲ್ಲ ಸಾರಿ, 2,50,000 ಕಟ್ಟಬೇಕು, ಅದು 0%. ನೆಕ್ಸ್ಟ್ 5 ಲಕ್ಷ ಕಟ್ಟಬೇಕಾದ್ರೆ 5 ಲಕ್ಷದಲ್ಲಿ ಇದನ್ನ ಮೈನಸ್ ಮಾಡಬೇಕು. 2.5 ಲಕ್ಷ ಮೈನಸ್ ಆಗುತ್ತೆ. ಹೌದಾ? ಹಾಗಾದ್ರೆ 2.5 ಲಕ್ಷ ಮೈನಸ್ ಆದ್ರೆ 2,50,000ಕ್ಕೆ 5% ಇಂಟ್ರೆಸ್ಟ್ ಅನ್ನು ಕಟ್ಟಬೇಕು 5 ಲಕ್ಷದವರೆಗೂ. ಅವಾಗ ಎಷ್ಟಾಗುತ್ತೆ? 12,500 ಆಗುತ್ತೆ. ಆಮೇಲೆ ನೆಕ್ಸ್ಟ್ ಥರ್ಡ್ ಸ್ಲ್ಯಾಬ್ ಅಲ್ಲಿ 10 ಲಕ್ಷದವರೆಗಿದೆ. 10 ಲಕ್ಷದವರೆಗೆ ನಾವು 20% ಕಟ್ಟಬೇಕು. ಆದ್ರೆ 10 ಲಕ್ಷ ಕಟ್ಟಬಾರ್ದು. 10 ಲಕ್ಷ ಈಗಾಗಲೇ 50,000 ರೂಪಾಯಿ ಕಟ್ಟಿಬಿಟ್ಟಿದ್ವಿ ನಾವು. ಹಾಗಾದ್ರೆ 5 ಲಕ್ಷದ ಕಟ್ಟಿದೀವಿ. ಹಾಗಾದ್ರೆ 10 ಲಕ್ಷದಲ್ಲಿ 5 ಲಕ್ಷನ ಮೈನಸ್ ಮಾಡಿ ಉಳಿದಿರ್ತಕ್ಕಂಥ 5 ಲಕ್ಷಕ್ಕೆ 20% ಕಟ್ಟಬೇಕು. ಅದೆಷ್ಟಾಗುತ್ತೆ? 1 ಲಕ್ಷ ಆಗುತ್ತೆ. ಈಗ ನಾವು ಎಷ್ಟು ಕಟ್ಟಿದ್ವಿ? 10 ಲಕ್ಷ ಕಟ್ಟಿದೀವಿ. ಉಳಿದಿರ್ತಕ್ಕಂಥದ್ದು ಎಷ್ಟು? ಟೋಟಲ್ ಅಮೌಂಟ್ ಎಷ್ಟು? 13 ಲಕ್ಷ ರೂಪಾಯಿ ಆ ಒಂದು ಇನ್ಕಮ್ ಇದೆ. ಹಾಗಾದ್ರೆ 10 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದೀವಿ ಈಗಾಗಲೇ. ಉಳಿದಿರ್ತಕ್ಕಂಥ 3 ಲಕ್ಷಕ್ಕೆ ನಾವು 30%, 10 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ದು 30% ಕಟ್ಟಿದ್ವಿ. ಅವಾಗ ಏನಾಯ್ತು? 90,000 ರೂಪಾಯಿ ಆಯ್ತು. ಈಗ ಎಲ್ಲವನ್ನು ಕೂಡಿಸ್ಬಿಟ್ರೆ ಎಷ್ಟು ಟ್ಯಾಕ್ಸ್ ಬಿಡುತ್ತೆ? ಅದುವೇ ಉತ್ತರ ಆಗುತ್ತೆ. ಇದು 0% ಮುಗೀತು. 0. ಇಲ್ಲಿ ಏನದ? 12,500 ಅದ. 12,500 ರೂಪಾಯಿ ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಅದ. ಕಾಣ್ತಾ ಇದ್ದು? ಎಸ್. ಎರಡನೇ ಸ್ಲ್ಯಾಬ್ ಅಲ್ಲಿ, ಮೂರನೇ ಸ್ಲ್ಯಾಬ್ ಅಲ್ಲಿ 1 ಲಕ್ಷ ರೂಪಾಯಿ ಅದ. 1 ಲಕ್ಷ ರೂಪಾಯಿ ಅದ ಮೂರನೇ ಸ್ಲ್ಯಾಬ್ ಅಲ್ಲಿ. ನಾಲ್ಕನೇ ಸ್ಲ್ಯಾಬ್ ಅಲ್ಲಿ 90,000 ರೂಪಾಯಿ ಅದ. 90,000 ರೂಪಾಯಿಗಳು ಇದಾವೆ. ಹೌದಾ? ಎಸ್. ಈಗ ಇವೆಲ್ಲವನ್ನು ಕೂಡಿಸ್ರಿ ಎಷ್ಟಾಗುತ್ತೆ? 0ಕ್ಕೆ 0, 0ಕ್ಕೆ 0, 5ಕ್ಕೆ 5, 2ಕ್ಕೆ 2, 9 1 10, ಕೈಲ ಬಂತು 1, 2ಕ್ಕೆ 2. ಹಾಗಾದ್ರೆ 2,02,500 ರೂಪಾಯಿ ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾರೆ. ಇದು ರೈಟ್ ಆನ್ಸರ್ ಆಗುತ್ತೆ. ಆಯ್ಕೆ ಇಲ್ಲಿದೆನಾ? 2,02,500 ರೂಪಾಯಿ. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ನೋಡ್ಲಿಕ್ಕೆ ಬಹಳ ಈಸಿ ಇತ್ತು ಅನ್ಸ್ಬಿಡ್ತೆ ನನಗೆ. ಏನಪ್ಪ 13 ಲಕ್ಷಕ್ಕೆ 13 3 39, 3,90,000 ಆಗುತ್ತೆ. ಫಸ್ಟ್ ಆಯ್ಕೆ ಅದೇ ಇದೆ ನಮ್ಮ ಹತ್ರ ಬಕ್ರ ಆಗ್ಲಿಕ್ಕೆ. ಆದ್ರೆ ಇದನ್ನ ನೋಡಿದ ಮೇಲೆ ಕ್ಲಿಯರ್ ಆಗಿ ಸ್ಲ್ಯಾಬ್ ವೈಸ್ ನಿಮ್ಗೆ ಹೇಳಿದೆ ನಾನು. ಏನು? ಪ್ರತಿ ಆದಾಯ ತೆರಿಗೆ ಮಿತಿ ಅನುಸಾರವಾಗಿ, ಪ್ರತಿ ಆದಾಯ ತೆರಿಗೆ ಮಿತಿ 2,50,000, 5 ಲಕ್ಷ, 10 ಲಕ್ಷ, 10 ಲಕ್ಷಕ್ಕಿಂತ ಮೇಲ್ಪಟ್ಟು ಮಿತಿಯ ಅನುಸಾರವಾಗಿ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ನಾವೇನಾದ್ರೂ 13 ಲಕ್ಷ ಅಂತೇಳಿ ಡೈರೆಕ್ಟ್ ಆಗಿ ಲೆಕ್ಕಾಚಾರ ಮಾಡಿಬಿಟ್ರೆ ತಪ್ಪಾಗುತ್ತೆ. ಈ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಅನ್ನ ಲೆಕ್ಕಾಚಾರ ಮಾಡಲಾಗುತ್ತೆ. ಅವಾಗ ಏನಾಗುತ್ತೆ? 13 ಲಕ್ಷಕ್ಕೆ 2,02,500 ರೂಪಾಯಿ ಏನಾಗುತ್ತೆ? ಇನ್ಕಮ್ ಟ್ಯಾಕ್ಸ್ ಅನ್ನ ಕೊಡ್ತಾರೆ. ನೋಡ್ರಿ, ನಾವು ಡೈರೆಕ್ಟ್ ಆಗಿ ಮಾಡಿದಾಗ ಎಷ್ಟಾಗಿತ್ತು? 3,90,000 ಆಗಿತ್ತು. ಇಲ್ಲಿ ನೋಡಿದ್ರೆ 2 ಲಕ್ಷ ಆಯ್ತು. ಹೌದಾ? ಡಬಲ್ ಆಯ್ತು. ಅದಕ್ಕೋಸ್ಕರ ಸ್ನೇಹಿತರೆ, ಲೆಕ್ಕ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ರೈಟ್ ಇಲ್ಲಿ ಆಗಿರ್ತಕ್ಕಂಥ ಉತ್ತರ ಏನು ಕರೆಕ್ಟ್ ಆಗಿರ್ತಕ್ಕಂಥದ್ದು? 2,02,500 ರೂಪಾಯಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಗೊತ್ತಾಯ್ತು? ಎಸ್. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 15. ಒಂದು ನಿಗದಿತ ಮೊತ್ತಕ್ಕೆ 2 ವರ್ಷಗಳಲ್ಲಿ ಸಾಲಿನ 8% ಬಡ್ಡಿ ದರದಲ್ಲಿ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ 768 ಆಗಿದ್ದರೆ ನಿಗದಿತ ಮೊತ್ತವು ಎಷ್ಟು? ನೋಡ್ರಿ, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ಕೇಳಿದರೆ ಇಲ್ಲಿ ಹೆಸರಿರಲಿ. ನಾನಿಲ್ಲಿ ನಿಗದಿತ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟು 100 ರೂಪಾಯಿ ಅಂತ ತೆಗೆದುಕೊಳ್ತೀನಿ. ಟೈಮ್ ಎಷ್ಟು ವರ್ಷ ಅಂತೆ? 2 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತೆ? 8% ಅಂತ ಕೊಟ್ಟಿದ್ರೆ, 8% ಅಂತ ಕೊಟ್ಟಿದ್ರೆ. ಹಾಗಾದರೆ ಇಂಟ್ರೆಸ್ಟ್ ಎಷ್ಟಾಯಿತು? ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು? ಟೋಟಲ್ ಅಮೌಂಟ್ ಎಷ್ಟಾಯಿತು? ನಾನು ಸರಳ ಬಡ್ಡಿ ಮೊದಲು ಕಂಡಿಡ್ತೀನಿ. ಹಾಗಾದರೆ ಸರಳ ಬಡ್ಡಿ ಲೆಕ್ಕಕ್ಕೆ ಬಂದಾಗ PTR ಇಂಟ್ರೆಸ್ಟ್ PTR ಡಿವೈಡೆಡ್ ಬೈ 100. ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು, ಇದು ನಾನು ಕಂಡಿಡ್ತಕ್ಕಂಥದ್ದು ಸಿಂಪಲ್ ಇಂಟ್ರೆಸ್ಟು. ಹೌದಾ? ಎಸ್. ಈಗ ಇಲ್ಲಿ P ಅಂದರೆ ಎಷ್ಟಿದೆ? 100. ನಾನು ನಿಗದಿತ ಮೊತ್ತ 100 ಅಂತ ತೆಗೆದುಕೊಂಡಿದ್ದೀನಿ. ಹೌದಾ? ಗೊತ್ತಿಲ್ಲ ನಮಗೆ, 100 ಅಂತ ತೆಗೆದುಕೊಂಡಿದ್ದೀನಿ. 100 ಇಂಟು 2 ಟೈಮು ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8 ಡಿವೈಡೆಡ್ ಬೈ 100. ಈ 100 ಕ್ಯಾನ್ಸಲ್. 8 2 16 ರೂಪಾಯಿ ಇಂಟ್ರೆಸ್ಟ್ ಆಯಿತು.
ಹಾಗಾದ್ರೆ ಅಮೌಂಟ್ ಎಷ್ಟಾಯಿತು? ಅಮೌಂಟ್ 100 ರೂಪಾಯಿ ಮತ್ತು 16 ರೂಪಾಯಿ ಎಷ್ಟಾಯಿತು? 116 ರೂಪಾಯಿ ಏನಾಯಿತು? ಇದು ಮೊತ್ತ ಆಯಿತು. 116 ರೂಪಾಯಿ ಏನಾಯಿತು? ಇದು ಮೊತ್ತ. ಇಂಟ್ರೆಸ್ಟ್ ಎಷ್ಟಾಯಿತು? 16 ರೂಪಾಯಿ ಆಯಿತು. ಟೋಟಲ್ ಅಮೌಂಟು 100 ರೂಪಾಯಿ, ಇದೊಂದು 16 ರೂಪಾಯಿ, 116 ರೂಪಾಯಿ ಒಟ್ಟು ಮೊತ್ತ ಆಯಿತು. ಇದು ಸಿಂಪಲ್ ಇಂಟ್ರೆಸ್ಟ್. ಕ್ಲಿಯರ್ ಆಯ್ತಾ? ಈಗ ಇದೇ ಅಸಲಿಗೆ ಇದೇ ಟೈಮಲ್ಲಿ ಇದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? ಎಸ್ ಇಲ್ಲಿ ನೋಡಿ, ಕಂಪೌಂಡ್ ಇಂಟ್ರೆಸ್ಟ್ ನಿಮಗೆ ಸೂತ್ರ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ 100 ರೂಪಾಯಿ ಅಸಲಿದೆ, 100 ರೂಪಾಯಿ. ಈ 100ಕ್ಕೆ 8 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ ಅಂತಂದ್ರೆ ಎಷ್ಟಾಗುತ್ತೆ? ಈ ವರ್ಷ 100 ರೂಪಾಯಿ ತೆಗೆದುಕೊಂಡ್ರೆ ಮುಂದೆ ವರ್ಷ ಎಷ್ಟು ಕೊಡ್ಬೇಕು ನಾವು? 108 ರೂಪಾಯಿ ಕೊಡಬೇಕು. ಹೌದು ತಾನೆ? 108 ರೂಪಾಯಿ ಕೊಡಬೇಕು. 100 ರೂಪಾಯಿ ತೆಗೆದುಕೊಂಡ್ರೆ 108 ರೂಪಾಯಿ ಕೊಡ್ತೀವಿ, 8 ರೂಪಾಯಿ ಇಂಟ್ರೆಸ್ಟ್. ಇದು ಒಂದು ವರ್ಷಕ್ಕೆ 100 ರೂಪಾಯಿಗೆ. ಎರಡನೇ ವರ್ಷಕ್ಕೂ ಕೂಡ ಸೇಮ್ ಅದೇ 100ಕ್ಕೆ ನಾವು ಎಷ್ಟು ರೂಪಾಯಿ ಕೊಡಬೇಕು? 108 ರೂಪಾಯಿ ಕೊಡಬೇಕು. ಇದು ಎರಡನೇ ವರ್ಷಕ್ಕೆ. ಇಷ್ಟು ಹಚ್ಚಿ ಬಿಟ್ರೆ ಮುಗಿದೋಯ್ತು. ಇದನ್ನ ಸಂಕ್ಷಿಪ್ತ ಮಾಡಿಬಿಟ್ರೆ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಮೊತ್ತ ಸಿಗುತ್ತೆ. ಬಡ್ಡಿ ಅಲ್ಲ, ಮೊತ್ತ ಸಿಗುತ್ತೆ. ಅದಾ? ಈಗ ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. ಈಗ ಇಲ್ಲಿ ನೋಡ್ರಿ, ಇಲ್ಲಿ 2 ಬಿಟ್ಟು 2 0 ಬಿಟ್ಟು 100 ಇದೆಯಲ್ಲ. ಹಾಗಾದ್ರೆ ಇಲ್ಲಿ ಇನ್ನು ಕ್ಯಾನ್ಸಲ್ ಮಾಡೋದಕ್ಕಿಂತ ಇಲ್ಲಿ 100 ಇರೋದ್ರಿಂದ 2 0 ಇದಲ್ಲ, ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಟ್ಟುಬಿಡಿ, ಮುಗಿದ ಹೋಯ್ತು. ಅದಾ? ಮುಗಿದ ಹೋಯ್ತು. ಈಗಿಲ್ಲೇ 108 ಇಂಟು 1.08ಗೆ ಗುಣಾಕಾರ ಮಾಡಿಬಿಟ್ರೆ ಉತ್ತರ ಬಂದುಬಿಡುತ್ತೆ. ಹೌದಾ? ಅಚ್ಚಮ್ಮ ನೋಡ್ರಿ, ಮೊದಲು 8ರಿಂದ 8 8 64. 64 ಹಾಕಿದ್ಕೊಂಡ್ರೆ 8 0 0 6 6 ಅಂತ ಜನ. ಆಮೇಲೆ 8 1 8 ಮುಗಿತಾ? ಈಗ ಈ 0ದಿಂದ ಇವೆಲ್ಲ ಗುಣಾಕಾರ ಮಾಡಿದ್ರೆ 0ನ ಬರುತ್ತೆ. ಮತ್ತೆ ಪ್ಲಸ್ ಈಗ 1 1 8 8 1 0 0 1 8 1 1 1 ಕೂಡಿಸ್ಬಿಡ್ಬೇಕೀಗ. 4 6 8 8 14 6 ಕೈಲ ಬಂತು 1 1 1. ಈಗ ಇಲ್ಲಿ 2 ಬಿಟ್ಟು ಪಾಯಿಂಟ್ ಇದ್ರ ಉತ್ತರದಲ್ಲಿ ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಡಬೇಕು. 116.64 ಇದು ಅಮೌಂಟ್ ಆಯಿತು. ಸೇಮ್ ಅದೇ 100 ರೂಪಾಯಿಗೆ 2 ವರ್ಷದಲ್ಲಿ ಶೇಕಡ 8% ಇಂಟ್ರೆಸ್ಟಲ್ಲಿ ಎಷ್ಟಾದ ಮೊತ್ತ ಎಷ್ಟಾಯ್ತು? 116.64 ರೂಪಾಯಿ ಏನಾಯಿತು? ಮೊತ್ತ ಆಯಿತು. ಕ್ಲಿಯರ್ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಎಸ್. ಇದು ಈಗ ಕಂಪೌಂಡ್ ಇಂಟ್ರೆಸ್ಟಿನ ಮೊತ್ತ, ಇದು ಸಿಂಪಲ್ ಇಂಟ್ರೆಸ್ಟ್ನ ಮೊತ್ತ. ಡಿಫ್ರೆನ್ಸ್ ಎಷ್ಟಾಯ್ತು ನೋಡ್ರಿ? ಡಿಫ್ರೆನ್ಸ್ ಎಷ್ಟು ಬಂತು? ಇಲ್ಲಿ 116 ಅದ, ಇಲ್ಲಿ 116.64 ಅದ. ಡಿಫ್ರೆನ್ಸ್ ಎಷ್ಟು ಬಂತು? 0.64 ರೂಪಾಯಿ ವ್ಯತ್ಯಾಸ ಬಂತು. ಹೌದಾ? 0.64 ರೂಪಾಯಿ ಏನು ಬಂತು? ವ್ಯತ್ಯಾಸ ಬಂತು. 0.64 ರೂಪಾಯಿ ವ್ಯತ್ಯಾಸ ಬಂದಾಗ ಮೊತ್ತ ಎಷ್ಟದ? ಅಸಲು 100 ರೂಪಾಯಿ ಅದ. 100 ರೂಪಾಯಿ ಇದ. ಹಾಗಾದರೆ ಕ್ವಶನಲ್ಲಿ ಕೇಳಿದರೆ 768 ರೂಪಾಯಿ ವ್ಯತ್ಯಾಸ ಬಂದಾಗ ಎಷ್ಟಿರುತ್ತೆ ನೋಡ್ರಿ? ಕ್ಲಿಯರ್ ಆದ ಗೊತ್ತಾಯ್ತಾ? ನೋಡ್ರಿ, 0.64 ರೂಪಾಯಿ ವ್ಯತ್ಯಾಸ ಬಂದಾಗ ಮೊತ್ತ ಅಮೌಂಟ್ ಅಸಲು ಎಷ್ಟಿದೆ? 100 ರೂಪಾಯಿ ಇದೆ. ಆಯ್ತಾ? ಇದು ನೋಡ್ರಿ, ಇದು ಸಪ್ರೇಟ್ ಇದು. ಹೌದಾ? ಹಾಗಾದರೆ ನಾವು ಕಂಡುಹಿಡಿಬೇಕಾದ ಕ್ವಶನು 768 ರೂಪಾಯಿ ವ್ಯತ್ಯಾಸ ಬಂದಾಗ 768 ರೂಪಾಯಿ ವ್ಯತ್ಯಾಸ ಬಂದಾಗ ಮೊತ್ತ ಎಷ್ಟಿರುತ್ತೆ ನೋಡ್ರಿ? ಕ್ಲಿಯರ್ ಆಗಿ ಹಚ್ಚಿದೆ ನೋಡ್ರಿ. 0.64 ರೂಪಾಯಿ ವ್ಯತ್ಯಾಸ ಬಂತು. ವ್ಯತ್ಯಾಸ ಬಂದಾಗ ಅಸಲು ಎಷ್ಟಿದೆ? 100 ರೂಪಾಯಿ ಇದೆ ನೋಡ್ರಿ, ಮೇಲೆ ಹಚ್ಚಿದ್ವಿ. ಹಾಗಾದರೆ 768 ರೂಪಾಯಿ ವ್ಯತ್ಯಾಸ ಬಂದಾಗ ಮೊತ್ತ ಎಷ್ಟಿರುತ್ತೆ ಅಥವಾ ಅಸಲು ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದೆ. ಎಸ್, ಇದನ್ನ ಸಂಕ್ಷೇಪಿಸಿಬಿಟ್ರೆ ಮುಗಿದೋಯ್ತು. ಈಗ ನಾವು ಸಂಕ್ಷೇಪಿಸೋಣ. ಎಸ್, ಇಲ್ಲೇ 1 2 ಅದ, 2 ಬಿಟ್ಟು ಪಾಯಿಂಟ್ ಅದ. 2 ಬಿಟ್ಟು ಪಾಯಿಂಟ್ ಅದ. ಈ ಪಾಯಿಂಟ್ ತೆಗಿಬೇಕಾದ್ರೆ ಇಲ್ಲಿ ಮೇಲೆ 2 ಅಂದ್ರೆ 100ದಿಂದ ಗುಣಾಕಾರ ಮಾಡಿಬಿಟ್ರೆ ಇದು ಪಾಯಿಂಟ್ ಹೋಗ್ಬಿಡುತ್ತೆ. ಕ್ಲಿಯರ್ ಆಯ್ತಾ? ನಿಮ್ಗೆ ಗೊತ್ತಿರಬೇಕಿದ್ರು. ನಾನು ಈಗ ಪ್ರೀವಿಯಸ್ ಈಗಾಗಲೇ ಕ್ವಶನ್ಗಳನ್ನು ಬಿಡಿಸಿದ್ದೀನಿ ನಾನು, ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಬಂದಾಗ. ಇಲ್ಲಿ 1 ಬಿಟ್ಟು 2 ಬಿಟ್ಟು ಪಾಯಿಂಟ್ ಇರೋದ್ರಿಂದ ಮೇಲೆ 2 1 2 ಅಂದರೆ 100ರಿಂದ ಗುಣಾಕಾರ ಮಾಡಿಬಿಟ್ರಪ್ಪ ಅಂತಂದರೆ ಇದು ಪಾಯಿಂಟ್ ತೆಗೆದಂಗೆ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್, ಇದು 4ರ ಮಗ್ಗೆಲ್ಲಿ ಹೋಗುತ್ತೆ. ಇದು 4ರ ಮಗ್ಗೆಲ್ಲಿ ಹೋಗುತ್ತೆ ನೋಡ್ರಿ. 4 1 4 3 ಉಳಿತೆ 36 ಆಗುತ್ತೆ. 4 9 36 4 ಹೋಗುತ್ತೆ. 4 1 4 2 ಉಳಿತೆ 24 ಆಗುತ್ತೆ. 4 6 24. ಇಲ್ಲಿ ಎಷ್ಟಾಗುತ್ತೆ? 4 1 4 3 ಉಳಿತೆ 36 ಆಗುತ್ತೆ. 4 9 36. ಇಲ್ಲಿ 4 2 8 ಮುಗಿತಾ? ಎಸ್, ಮತ್ತೆ 4ರ ಮಗ್ಗೆಲ್ಲಿ ಹೋಗುತ್ತೆ. 4 4 16 3 ಉಳಿತೆ 32 ಆಗುತ್ತೆ. 4 8 ಹೋಗುತ್ತೆ ನೋಡ್ರಿ. 4 4 16. ಇಲ್ಲಿ ಕೂಡ 4 4 16 3 ಉಳಿತೆ 32 ಆಗುತ್ತೆ. 4 8 32. ಎಸ್, ಕಂಪ್ಲೀಟ್ ಆಗಿ ಹೋಗುತ್ತೆ. ಮತ್ತೀಗ 4 1 4 4 12 4 1 4 2 ಮುಗಿದು ಹೋಯ್ತು. ಕ್ಲಿಯರ್ ಆಗಿ ಮುಗುತ್ತೆ, ಎಲ್ಲ ಕ್ಯಾನ್ಸಲ್ ಆಯಿತು. ನಾನು ನೋಡ್ರಿ 4 4 4 ಅಂತ ಹೊಡೆದಿನಿ. ಡೈರೆಕ್ಟಾಗಿ ನೀವು 16ರಿಂದ ಹೊಡಿಬೋದು. 64 64ರಿಂದ ಹೋಗುತ್ತೆ.
ಹೌದಾ, ಡೈರೆಕ್ಟ್ ಆಗಿ ಹೊಡೆದ್ರಿ. ನಿಮಗೆ ಈಸಿಯಾಗಿ ಗೊತ್ತಲ್ಲ, 4ರಿಂದ ಹೊಡಿತಾ ಹೋಗಿನಿ. ಈಗ ಇಲ್ಲಿ 4ರಿಂದ ಹೊಡೆದ್ರೆ 0 ಬಂತು, ಇಲ್ಲಿ 1 ಬಂತು, ಇಲ್ಲಿ ಎಷ್ಟು ಬಂತು 12 ಬಂತು. ಈಗ ಏನೇನು ಬಂತು 100 × 100 × 12 ಉಳಿತು. ಹಾಗಾದ್ರೆ 100 × 100 × 12 ಬಂದಾಗ 12 ಒಂದಲ್ಲಿ 12, 12 ಒಂದಲ್ಲಿ 12, 12 ಆಯಿತು. ಸೊನ್ನೆಗಳು 1 2 3 4 ಸೊನ್ನೆಗಳು 1 2 3 4 ಸೊನ್ನೆಗಳಾದವು. ಹಾಗಾದ್ರೆ 1,20,000 ಏನಿರುತ್ತೆ ಅಲ್ಲಿ ಅಸಲು ಇರ್ತೈತಿ. ಆಯ್ಕೆ 1,20,000. ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, 768 ರೂಪಾಯಿ ವ್ಯತ್ಯಾಸ ಇದ್ದಾಗ ನಿಗದಿತ ಮೊತ್ತ 1,20,000 ಇರುತ್ತೆ. ಇದನ್ನು ನಾವು ಸರಳ ಬಡ್ಡಿ ಕಂಡುಹಿಡಿಯೋದ್ರ ಮುಖಾಂತರ ಮತ್ತು ಚಕ್ರ ಬಡ್ಡಿ ಕಂಡುಹಿಡಿಯೋದ್ರ ಮುಖಾಂತರ ಬಂದಿರತಕ್ಕಂಥ ವ್ಯತ್ಯಾಸದ ಆಧಾರದ ಮೇಲೆ ಬಿಡಿಸ್ತಾ ಹೋದ್ವಿ ನಾವು. 0.64 ವ್ಯತ್ಯಾಸ ಬಂದಾಗ ಅಸಲು 100 ರೂಪಾಯಿ ಇರುತ್ತೆ. 0.64 ಬಂದಾಗ ಅಸಲು 100 ರೂಪಾಯಿ ಇರುತ್ತೆ. ಹಾಗಾದ್ರೆ 768 ರೂಪಾಯಿದಾಗ ಅಸಲು ಎಷ್ಟು ಇರುತ್ತೆ? ಇಲ್ಲಿ 0 ತೆಗೆದುಬೇಕಾದ್ರೆ ಇಲ್ಲಿ 100ರಿಂದ ಗುಣಾಕಾರ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದಾಗ 4ರಿಂದ ಕ್ಯಾನ್ಸಲ್ ಮಾಡ್ತಾ ಹೋದಾಗ ಇಲ್ಲಿ ಮೇಲೆ 12 ಉಳಿತು. 12ಕ್ಕೆ 1ಕ್ಕೆ ಗುಣಾಕಾರ 12, 12 12, 1 2 3 4 0 ಮುಂದೆ ಚುಮ್ಬಿಟ್ರೆ ಮುಗಿದೋಯ್ತು. ಗುಣಾಕಾರ ಮಾಡಿದಂಗೆ 1,20,000 ಏನಿರುತ್ತೆ ಅಲ್ಲಿ ಅಸಲು ಇರುತ್ತೆ. ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 16. ವಿಮಾನ ಎ ಮತ್ತು ಬಿ ವಿಮಾನ ದುರ್ಘಟನೆಗಳಲ್ಲಿ ಗಾಯಾಳುಗಳಿಗೆ ಸಂಬಂಧಿಸಿದ ದತ್ತಾಂಶವನ್ನು ಪರಿಗಣಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ ಗ್ರಾಫ್ ಕಾಣ್ತಾ ಇದೆ ಸರಿ, ನಾನು ಕೂಡ ಗ್ರಾಫ್ ಹಾಕೊಂಡಿದ್ದೀನಿ. ಇಲ್ಲಿ ಗ್ರಾಫ್ ಹಾಕೊಂಡಾಗ ಇಲ್ಲಿ ಇದು ಬಿ ವಿಮಾನದ ಗಾಯಾಳುಗಾಗಿರ್ತಕ್ಕಂಥ ಗ್ರಾಫು, ಇದು ಎ ವಿಮಾನ ಹಿಂಗೆ ಡಾಟ್ ಇರ್ತಕ್ಕಂಥದ್ದು ಎ ವಿಮಾನಗಳಿಂದ ದುರ್ಘಟನೆಯಲ್ಲಿ ಆಗಿರ್ತಕ್ಕಂಥ ಗಾಯಾಳುಗಳ ಗ್ರಾಫ್. ಇದನ್ನು ನಾವು ನೇರವಾಗಿ ಹಾಕೊಂತೀವಿ. ಇದು 200, ಆಮೇಲೆ ಇದು ಎಡ್ಜಿದೆಯಲ್ಲ, ಇದನ್ನು ನಾನು ಎಸ್ ಈ ರೀತಿ ಹಾಕ್ಕೊಳ್ತೀನಿ. ಇದು 500, 152 ಲಾಸ್ಟ್ ಪಾಯಿಂಟು, ಇದು ಲಾಸ್ಟ್ ಇರ್ತಕ್ಕಂಥದ್ದು ಇದು 200. ಎಸ್, ಇರಲಿದು. ಈಗ ನೋಡ್ರಿ, 2020ರಲ್ಲಿ ವಿಮಾನ ಬಿಯ ಸಾವು ನೋವಿನ ಸಂಖ್ಯೆ ನೋಡ್ರಿ, ಬಿದ್ದು ವಿಮಾನ ಏನ ಸಾವು ನೋವಿನ ಸಂಖ್ಯೆಗಿಂತ ಕಡಿಮೆ ಇದೆ ಅಂತ ಹೇಳಿದರೆ, ಇದರಿಗಿಂತ ಇದು ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಹೌದಾ? ಇಲ್ಲಿ ಬಿಗಿಂತ ಎ ಕಡಿಮೆ ಇದೆ, ಹೌದಾ ತಾನೆ? ಇಲ್ಲೇ ಬಿಗಿಂತ ಎ ಕಡಿಮೆ ಇದೆ, ಇಲ್ಲಿ ಎಗಿಂತ ಬಿ ಕಡಿಮೆ ಇಲ್ಲ. ಇಲ್ಲಿ ಎಗಿಂತ ಬಿ ಕಡಿಮೆ ಅಂತ ಹೇಳಿದ್ರೆ ಬಿ ಯ ಸಾವು ನೋವಿನ ಸಂಖ್ಯೆ ಎ ಸಾವು ನೋವಿನ ಸಂಖ್ಯೆಗಿಂತ ಕಡಿಮೆ ಅಂತಂದರೆ ಇಲ್ಲ, ಎ ಕಡಿಮೆ ಇಲ್ಲ, ಬಿಗಿಂತ ಎ ಕಡಿಮೆ ಇದೆ. ಇರಲಿ, ಶೇಕಡವಾರು ಎಷ್ಟು ಕಡಿಮೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಎ ಕಡಿಮೆ ಇದೆ, ಎ ಕಡಿಮೆ ಇದೆ. ಎಷ್ಟು ಕಡಿಮೆ ಇದೆ? ಇಲ್ಲಿ ನೋಡಿ, ಇದು 200 ಇದೆ, ಇದು ಎಷ್ಟಿದೆ? 150 ಇದೆ. ಎಷ್ಟು ಕಡಿಮೆ ಇದೆ? ಇಲ್ಲಿ 50 ಕಡಿಮೆ ಇದೆ. ಇದನ್ನ ಶೇಕಡವಾರದಲ್ಲಿ ಬಿಟ್ರೆ ಮುಗಿದೋಯ್ತು. ಎಷ್ಟಕ್ಕೆ 50 ಕಡಿಮೆ ಅದ? 200ಕ್ಕೆ 50 ಕಡಿಮೆ ಇದೆ. ನಾವು ಕಂಡುಹಿಡಬೇಕಾದ್ರೆ 100ಕ್ಕೆ ಎಷ್ಟು ಕಡಿಮೆ ಇದೆ? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, 2 1 2 20 25% ಕಡಿಮೆ ಇದೆ. ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಇದು ನಾವು ನೇರವಾಗಿ ನೋಡ್ಕೊಂಡಾಗ ಇಷ್ಟು ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಚೇಂಜಸ್ ಕೂಡ ಇದು ಇಲ್ಲಿ 125ಕ್ಕೆ ಬಂದಂಗೆ ಕಾಣಿಸುತ್ತೆ ಒಂದೊಂದ್ಸರಿ, ಇದು ಹಿಂಗೆ ಕಾಣಿಸುತ್ತೆ, ಹೌದಾ? ನಾವು ನೋಡ್ಕೊಂಡಾಗ 125 125 ಅಂದಾಗ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗುತ್ತೆ? 75 ಆಗುತ್ತೆ, ಹೌದಾ? 75 ಆಗುತ್ತೆ. ಹಾಗಾದರೆ 200ಕ್ಕೆ 75 ಕಡಿಮೆ ಆದರೆ 100ಕ್ಕೆ ಎಷ್ಟಾಗುತ್ತೆ? 200ಕ್ಕೆ 75 100ಕ್ಕೆ ಅರ್ಧ 37.5 ಆಗುತ್ತೆ ಪರ್ಸೆಂಟೇಜ್. ಆದರೆ ಅದು ಆಯ್ಕೆಯಲ್ಲಿಲ್ಲ, 37.5 ಎಲ್ಲಿ ಇಲ್ಲ, ಹೌದಾ? ಅದಕ್ಕೋಸ್ಕರ ಇಲ್ಲಿ ಡಿಫ್ರೆನ್ಸ್ ಬರ್ತಕ್ಕಂಥದ್ದು ಕೇವಲ 50 ಮಾತ್ರ. ರೈಟ್ ಆನ್ಸರ್ ಯಾವುದಾಗುತ್ತೆ? 25% ಇದೆ. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 17. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಲು ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ನಿಷೇಧಿಸಬೇಕು. ನೋಡ್ರಿ, ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಅನ್ನು ಏನು ಮಾಡಬೇಕಂತೆ? ನಿಷೇಧಿಸಬೇಕಂತೆ. ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕಂತೆ ಹೇಳಿದ್ದಾರೆ. ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಬಳಕೆಗಳನ್ನು ನಿಷೇಧಿಸಬೇಕು. ಇದು ಸ್ಟೇಟ್ಮೆಂಟ್ 1. ನೇರವಾಗಿ ಕನ್ಕ್ಲೂಷನ್ಗೆ ಹೋಗ್ಬಿಟ್ಟಿದ್ದಾರೆ. ಈಗ ನೋಡ್ರಿ, ಒಂದೇದೇನಿದೆ? ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯಕ್ಕೆ ಕೊಡುಗೆಯನ್ನು ನೀಡುತ್ತವೆ. ಕರೆಕ್ಟ್ ತಾನೆ? ಪರಿಸರ ಮಾಲಿನ್ಯ ಆಗಬೇಕಾದ್ರೆ ಪ್ಲಾಸ್ಟಿಕ್ಗಳು ಕೂಡ ಒಂದು ಕೊಡುಗೆಯನ್ನು ಕೊಡ್ತವೆ. ಅಂದರೆ ಪ್ಲಾಸ್ಟಿಕ್ನಿಂದ ಪರಿಸರ ಮಾಲಿನ್ಯ ಆಗುತ್ತೆ. ಒಂದನೇದ್ದು ಸರಿ. ಎರಡನೇದ್ದು ನೋಡ್ರಿ, ಇಲ್ಲಿ ಪ್ಲಾಸ್ಟಿಕ್ ಚೀಲಗಳ ನಿಷೇಧದಿಂದ ಪರಿಸರ ಮಾಲಿನ್ಯವನ್ನು ತೊಡೆದು ಹಾಕಬಹುದು. ಇದು ಕೂಡ ಸರಿನೇ.
ಪ್ಲಾಸ್ಟಿಕ್ ನಿಷೇಧ ಮಾಡಿದರೆ, ಪ್ಲಾಸ್ಟಿಕ್ ಚೀಲಗಳ ನಿಷೇಧ ಮಾಡಿದರೆ ಪರಿಸರ ಮಾಲಿನ್ಯವನ್ನು ತೊಡೆದು ಹಾಕಬಹುದು. ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ಮಾತ್ರ ಇದೇನಾಗುತ್ತೆ, ಸರಿಯಾಗುತ್ತೆ. ಆದರೆ ಕೇವಲ ಪ್ಲಾಸ್ಟಿಕ್ ಚೀಲಗಳನ್ನು ಮಾತ್ರ ನಿಷೇಧ ಮಾಡೋದ್ರಿಂದ ಪರಿಸರ ಮಾಲಿನ್ಯ ಆಗಲ್ಲ. ಬೇರೆ ಬೇರೆ ಮಾಲಿನ್ಯಗಳಿಂದ ಕೂಡ ಏನಾಗುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಇದು ಒಂದೇ ಕಾರಣ, ಪ್ಲಾಸ್ಟಿಕ್ ಅಂತ ಅಷ್ಟೇ ಕೊಟ್ಟಿರೋದ್ರಿಂದ ಇದು ಸರಿ ಅಂತ ಆಗುತ್ತೆ ನಾವು. ಆದರೆ ಅವರು ಪ್ಲಾಸ್ಟಿಕ್ ಚೀಲಗಳ ನಿಷೇಧದಿಂದ ಪರಿಸರ ಮಾಲಿನ್ಯ ತೊಡೆದು ಹಾಕಬಹುದು ಸಾಧ್ಯ ಇಲ್ಲ. ಬೇರೆ ಬೇರೆ ಮೂಲಗಳಿಂದ ಪ್ಲಾಸ್ಟಿಕ್ ಬಿಟ್ಟು ಪ್ಲಾಸ್ಟಿಕ್ ನಿಷೇಧ ಆಯಿತು, ಹಂಗಂತೇಳಿ ಪ್ಲಾಸ್ಟಿಕ್ ನಿಷೇಧ ಆಯ್ತು ಅಂತೇಳಿ ಪರಿಸರ ಮಾಲಿನ್ಯ ಆಗದೆ ಇರ್ತೇನು? ಬೇರೆ ಬೇರೆ ಮೂಲಗಳಿಂದ ಪರಿಸರ ಮಾಲಿನ್ಯಕ್ಕೆ ಕೊಡುಗೆಗಳನ್ನು ಬೇರೆ ಬೇರೆ ಮೂಲಗಳು ಕೂಡ ಕೊಡ್ತಾ ಇರ್ತವೆ. ಆದರೆ ಇಲ್ಲಿ ಪ್ಲಾಸ್ಟಿಕ್ ನಿಷೇಧದಿಂದ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ನಿಷೇಧವನ್ನು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕಂತ ಹೇಳಿದ್ರಿಂದ ಸ್ಟೇಟ್ಮೆಂಟಲ್ಲಿ ಎರಡನೇದು ಕೂಡ ಏನಾಗುತ್ತೆ, ಸರಿಯಾಗುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸಾಮಲ್ಲಿ ಇದನ್ನು ಕೀ ಆನ್ಸರು ಕೇವಲ ಒಂದು ಕೂಡ ಕೊಡ್ಬೋದು. ಆದರೆ ನನ್ನ ಪ್ರಕಾರ ಏನಾಗುತ್ತೆ, ಒಂದೂ ಸರಿ ಮತ್ತು ಎರಡೂ ಸರಿ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಬಟ್ ತಾರ್ಕಿಕವಾಗಿ ವಿಚಾರ ಮಾಡಿದಾಗ, ಸ್ಟೇಟ್ಮೆಂಟ್ ಬಿಟ್ಟು ಹೊರಗಡೆ ವಿಚಾರ ಮಾಡಿದಾಗ, ಎರಡನೇ ಸ್ಟೇಟ್ಮೆಂಟ್ ತೀರ್ಮಾನದಲ್ಲಿ ಪ್ಲಾಸ್ಟಿಕ್ ಚೀಲಗಳು ನಿಷೇಧದಿಂದ ಪರಿಸರ ಮಾಲಿನ್ಯ ತೊಡೆದು ಹಾಕಬಹುದಂತಿದೆಯಲ್ಲ, ಅದು ಸುಳ್ಳು ಆಗುತ್ತೆ, ತಪ್ಪು ಆಗುತ್ತೆ. ಯಾಕಂತ ಈಗಾಗಲೇ ಹೇಳಿದೆ ನಾನು, ಹೌದಾ? ಕೇವಲ ಪ್ಲಾಸ್ಟಿಕ್ ನಿಷೇಧ ಮಾಡಿದರೆ ಪರಿಸರ ಮಾಲಿನ್ಯ ಆಗದಿರಲ್ಲ, ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕಂದರೆ ಬೇರೆ ಮೂಲಗಳಿಂದ, ಬೇರೆ ವಸ್ತುಗಳಿಂದ ಪರಿಸರ ಮಾಲಿನ್ಯ ಆಗ್ತಾ ಇರುತ್ತೆ. ಕಾರ್ಖಾನೆಗಳಿಂದ ಆಗಿರ್ಬೋದು ಅಥವಾ ಬೇರೆ ಇನ್ನೂ ಯಾವುದೇ ರೀತಿಯಿಂದ ಪರಿಸರ ಮಾಲಿನ್ಯ ಆಗ್ತಾ ಇರುತ್ತೆ. ಬಟ್ ಸ್ಟೇಟ್ಮೆಂಟಲ್ಲಿ ಪರಿಸರ ಮಾಲಿನ್ಯಕ್ಕೆ ಪ್ಲಾಸ್ಟಿಕ್ ಇರೋದ್ರಿಂದ ಎರಡನೇ ಹೇಳಿಕೆ ಕೂಡ ಸರಿ ಅಂತ ಕೇಳಿ ನಾವು ಹೇಳ್ಬೋದು, ಹೌದಾ? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 18. 1 ಲೀಟರ್ ಸೂರ್ಯಕಾಂತಿ ಎಣ್ಣೆಯ ಮಾರಾಟ ಬೆಲೆಯು 20% ಲಾಭದೊಂದಿಗೆ 150 ಆಗಿದೆ. ನೋಡ್ರಿ, 20% ಪ್ರಾಫಿಟ್ದೊಂದಿಗೆ ಅದು ಎಷ್ಟು ರೂಪಾಯಿ ಆಗಿದೆ, 150 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಇದು ಸೆಲ್ಲಿಂಗ್ ಪ್ರೈಸ್. ಇದರಿಂದ 20% ಪ್ರಾಫಿಟ್ ಅದ. ಇದರಲ್ಲಿ ಅವ್ರು ಹೇಳಿದ್ದಾರೆ 20% ಲಾಭದೊಂದಿಗೆ 150 ರೂಪಾಯಿ ಆಗಿದೆ, ಸೇಲ್ ಮಾಡಿದ್ದಾರೆ ಆಗಿದೆ. ಹಾಗೂ ಅದರ ಮುದ್ರಿತ ಬೆಲೆಗಿಂತ ಇದು 52% ಕಡಿಮೆ ಇದೆ. ಇದು ಅದರ ಮುದ್ರಿತ ಬೆಲೆಗಿಂತ MRP ರೇಟ್ಗಿಂತ 52% ಕಡಿಮೆ ಇದೆ. MRP ರೇಟು 100 ರೂಪಾಯಿ ಇದ್ದರೆ 55% ಡೌನ್ ಅಂದಾಗ ಎಷ್ಟಾಗುತ್ತೆ, 48 ರೂಪಾಯಿ ಇದೆ. ಹೌದು ತಾನೆ? MRP ರೇಟು 100 ರೂಪಾಯಿ ಇತ್ತು ಅಂತ ಹೇಳಿದ್ರೆ 52% ಕಡಿಮೆ ಅಂದರೆ 48 ರೂಪಾಯಿ. ಹಾಗಾದರೆ 48 ಯೂನಿಟ್ ಅಂದರೆ ಎಷ್ಟು ರೂಪಾಯಿಗೆ, 150 ರೂಪಾಯಿ. ಹಾಗಾದರೆ ಈ ನಮೂದಿತ ಬೆಲೆ ಎಷ್ಟು, 100% ಅಂದರೆ ಎಷ್ಟು? ಕ್ಲಿಯರ್ ಆಗಿ ಗೊತ್ತಾಯ್ತಾನೆ ಹೇಳಿದ್ದು? ನೋಡ್ರಿ, 100ಕ್ಕೆ 52% ಕಡಿಮೆ ಇದೆ ಅಂತ. ಇದು 100ಕ್ಕೆ 52% ಅಂದರೆ 48 ಆಗುತ್ತೆ. ಹಾಗಾದ್ರೆ 48 = 150 ರೂಪಾಯಿ ಆಯಿತು. ಹಾಗಾದ್ರೆ 100% ಅಂದರೆ ಎಷ್ಟಾಗುತ್ತೆ? ಹೌದು ತಾನೆ? ಈಗ ಏನು ಮಾಡಬೇಕು, ಕ್ರಾಸ್ ಮಲ್ಟಿಪಲ್, ಇದಕ್ಕಿದು ಗುಣಕಾರ, ಇದಕ್ಕಿದು ಗುಣಕಾರ, ಹೌದು ತಾನೆ? ಎಸ್. ಈಗ 150 × 100 ಗುಣಾಕಾರ ಡಿವೈಡೆಡ್ ಬೈ 48 ಅಂತ. ಇದು ಮೋಸ್ಟ್ಲಿ ಇದು ನನಗೆ ಹೇಳಕ್ಕೆ ಬರ್ತಾ ಇಲ್ಲನೋ ಅಥವಾ ಆಪ್ಷನಲ್ಲಿ ಕರೆಕ್ಟಾಗಿ ಉತ್ತರ ಇಲ್ಲೋ ಗೊತ್ತಾಗ್ತಲ್ಲ. ನಾನು ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ 3 ಮಗ್ಗೇಲಿ ಇದು ಹೋಗುತ್ತೆ, ಇದು ಹೋಗುತ್ತೆ, ಅಥವಾ 4 ಮಗ್ಗೇಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 4 ಮಗ್ಗೇಲಿ ಹೊಡ್ತೀನಿ, 4 1 4 2 ಇದು 4 25 ಹೋಯ್ತು. 3 ಮಗ್ಗೇಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 3 4 12 ಅಥವಾ 12 ಮಗ್ಗೇಲಿ ಹೋಗುತ್ತಾ, 12 3 ಹೋಗಲ್ಲ. 3 4 12 3 5 15 0 ಹೋಯ್ತು. ಎಸ್, 2 ಮಗ್ಗೇಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. 2 1 2 2 4 2 25 50 ಇಲ್ಲಿ 25 ಅದ, ಡಿವೈಡೆಡ್ ಬೈ 2. 25 × 25 ಎಷ್ಟಾಗುತ್ತೆ, 625 ಆಗುತ್ತೆ, ಡಿವೈಡೆಡ್ ಬೈ 2 ಆಗುತ್ತೆ. ಇದನ್ನ ಸಂಕ್ಷೇಪಿಸಿದ್ರೆ ಎಷ್ಟಾಗುತ್ತೆ, 2 1 2 2 3 6 2 3 6 ನೆಕ್ಸ್ಟ್ 2 1 2 ನೆಕ್ಸ್ಟ್ 2 2 4 1 ಉಳಿತೆ, ಪಾಯಿಂಟ್ ಕೊಟ್ಟಿವಿ 10 ಆಗುತ್ತೆ, 2 10. ಹಾಗಾದರೆ ಆ ವಸ್ತುವನ್ನು ನಮೂದಿದ ಮಾರ್ಕೆಟ್ ಪ್ರೈಸ್ ಅಷ್ಟೇ 312.5 ಆಗುತ್ತೆ. ಆಯ್ಕೆಯಲ್ಲಿ ಇಲ್ಲ ಇದು, ಹೌದಾ? 4 ಆಯ್ಕೆಗಳಲ್ಲಿಲ್ಲ. ಮೋಸ್ಟ್ಲಿ ಇದು ನಾನು ಬಿಡಿಸಿದ ತಪ್ಪಿರ್ಬೋದು, ಅಥವಾ ನನ್ನ ರೀತಿಯಲ್ಲಿ ನಾನು ಈ ಥರ ಬಿಡಿಸಿದ್ದೀನಿ. 20% ಲಾಭದೊಂದಿಗೆ 150 ರೂಪಾಯಿ ಅಂತ ಹೇಳಿದ್ದಾರೆ ಅವರು. ಹಾಗಾದರೆ 20% ಅದು ಕೊಂಡ ಬೆಲೆ ಗೊತ್ತಿಲ್ಲ ನಮಗೆ, ಈ ಮಾರಿದ ಬೆಲೆ 150 ರೂಪಾಯಿ ಅಂತ ಹೇಳಿದ್ದಾರೆ. ಇದು MRP ರೇಟಿಗೆ 52% ಡೌನ್ ಕಡಿಮೆ ಇದೆ, -52% ಅಂತ ಹೇಳಿದರೆ. -52% ಅಂದರೆ 48 ರೂಪಾಯಿ ಆಗುತ್ತೆ. 48 ಯೂನಿಟ್ = 150 ರೂಪಾಯಿ. ನೋಡ್ರಿ, 100 ರೂಪಾಯಿದ್ದನ್ನು 48 ರೂಪಾಯಿಗೆ ಮಾರಿದ್ದಾರೆ.
ಹೌದಾ? MRP ರೇಟ್ 100 ರೂಪಾಯಿ, 52% ಮಾರಿದಾರೆ ಅಂದರೆ ಕಡಿಮೆ ಹಂಡಿಗೆ ಮಾರಿದಾರೆ, 42 ರೂಪಾಯಿಗೆ ಮಾರಿದ್ದಾರೆ. ಹಾಗಾದ್ರೆ MRP ರೇಟ್ ಎಷ್ಟಿದೆ ಗೊತ್ತಿಲ್ಲ. ಹಾಗಾದ್ರೆ 150 ರೂಪಾಯಿಗೆ ಮಾರಿದಾಗ MRP ರೇಟ್ ಎಷ್ಟು ಇರುತ್ತೆ? ಕ್ರಾಸ್ ಮಲ್ಟಿಪಲ್ ಮಾಡಿದಾಗ MRP ರೇಟ್ ಎಷ್ಟು ಬಂತು? 312 ರೂಪಾಯಿ ಇದೆ. 312 ರೂಪಾಯಿ ಇದ್ದದ್ದು ನಾವು 312 ರೂಪಾಯಿ ಇದ್ದದ್ದು 52% ಡೌನಲ್ಲಿ ಮಾರಿದಾಗ ನಮಗೆ 150 ರೂಪಾಯಿಗೆ ಮಾರ್ತೀವಿ. ಈಸ್ ರೈಟ್ ಆನ್ಸರ್ ಆಗುತ್ತೆ. ಅಂದರೆ 48% ಆಗುತ್ತೆ ನಮೂದಿತ ಬೆಲೆಗೆ. ಇದು ನಮೂದಿತ ಮಾರ್ಕೆಟ್ ಪ್ರೈಸ್ಗೆ 48% ಮಾರಿದಾಗ ನಮಗೆ 150 ರೂಪಾಯಿಗೆ ಮಾರ್ತೀವಿ. ಅದರ ಮಾರ್ಕೆಟ್ ಪ್ರೈಸ್ 312.5 ಅಂತ ನನ್ನ ಲೆಕ್ಕಕ್ಕೆ. ಇಲ್ಲ ಸರ್ ಇದು ಬೇರೆ ರೀತಿಯಲ್ಲಿ ಅಂತಕ್ಕಂಥವ್ರು ಕಮೆಂಟ್ ಕೂಡ ಮಾಡಿಕೆ ಅದನ್ನು ಕ್ಲಿಯರ್ ಆಗಿ ಹೇಳ್ಬೋದು. ಅಥವಾ ನನ್ನದೇ ಆಗಿರ್ತಕ್ಕಂಥ ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಕೂಡ ನೀವು ಕ್ಲಿಯರ್ ಆಗಿ ಬಿಡಿಸಿ ಕೂಡ ಹೇಳ್ಬೋದು ಅದನ್ನು ಕೂಡ. ಹೌದಾ? ವಾಟ್ಸಪ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲಲ್ಲಿ ನೀವು ಬಿಡಿಸಿ ಹೇಳ್ಬೋದು. ಕ್ಲಿಯರ್ ಸ್ನೇಹಿತರೆ, ಈ ಒಂದು UPSC ಫ್ರೀ ಕೋಚಿಂಗ್ ಕ್ವಶನ್ ಪೇಪರಲ್ಲಿ K5 ನಡೆಸಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 18 ಕ್ವಶನ್ಗಳನ್ನು ಕೂಡ ಹೇಳಿದ್ದೀನಿ ಸ್ನೇಹಿತರೆ. ಎಲ್ಲಿಯಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ, ಅಥವಾ ಅವುಗಳನ್ನು ತಿಳಿಸಿ ನಾನು ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ, ಅವುಗಳನ್ನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಈ 18 ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಮುಂದಿನ ಪರೀಕ್ಷೆಗೆ ತಯಾರಿ ನಡೆಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.